ಈಗ ಒಳ್ಳೆ ಬಟ್ಟೆ ಏನಕ್ಕೆ ಹಾಕ್ಬೇಕು ಅಂತ ಹೇಳ್ತೀವಿ, ಐರನ್ ಮಾಡಿನೇ ಹಾಕ್ಬೇಕು ಅಂತ ಏನಕ್ಕೆ ಹೇಳ್ತೀವಿ, ಪ್ರೆಸೆಂಟೇಬಲ್ ಆಗಿ ಏನಕ್ಕೆ ಇರಬೇಕು, ಟು ಅಟ್ರಾಕ್ಟ್ ದ್ಯಾಟ್ ಲಕ್ಸುರಿ ಫ್ರೀಕ್ವೆನ್ಸಿ. ನಿಮ್ಮ ಹತ್ರ ಆ ಗುಡ್ ವೈಬ್ಸ್ ಇರಬೇಕು. ಟೈಮ್ಗೂ ಶಿವಂಗೂ ಏನೇನು ಕನೆಕ್ಷನ್? ಟೈಮ್ ಅನ್ನೋದು ಇಟ್ಸ್ ಎ ಇಲ್ಯೂಷನ್. ಟೈಮ್ ಕಂಟ್ರೋಲ್ ಮಾಡ್ತಾ ಇರೋದು ಎನರ್ಜೀಸ್ನ. ಏನು ನಿಮ್ಗೆ ಹಾರ್ಟ್ ಅಲ್ಲಿ ಪರ್ಫೆಕ್ಟ್ ಆಗಿ ಏನು ಎಸ್ ನೋ ಬರುತ್ತಲ್ಲ, ಯು ಶುಡ್ ಆಲ್ವೇಸ್ ಲಿಸನ್ ಟು ಯುವರ್ ಹಾರ್ಟ್. ಈ ರೀಬರ್ತ್, ಪುನರ್ಜನ್ಮ, ಈ ಫ್ಯಾಮಿಲಿಲಿ ಈ ರೆಸ್ಪಾನ್ಸಿಬಿಲಿಟಿನ ತಗೊಬಹುದು. ಈ ಫ್ಯಾಮಿಲಿಲಿ ಹುಟ್ಟಿರೋರು ಇವತ್ತಿಗೆ ಏನೋ ನೀಡ್ ಇದೆ ಈ ಫ್ಯಾಮಿಲಿಲಿ ಅಂತ ಹೇಳಿದಾಗ ಅವ್ರು ಮತ್ತೆ ಹುಟ್ಟು ಬರ್ತಾರ ಅದೇ ಫ್ಯಾಮಿಲಿಲೇನೆ. ಎಲ್ಲಿವರೆಗೂ ನಿಮ್ ಫೀಲಿಂಗ್ಸ್ ಚೆನ್ನಾಗಿರುತ್ತೋ ಅದ್ರ ಜೊತೆ ಅಲ್ಲಿವರೆಗೂ ಅದು ಚೆನ್ನಾಗಿರುತ್ತೆ. ಸೇ ಸಪೋಸ್ ಯುವರ್ ಮೊಬೈಲ್, ನೀವು ಯಾವಾಗ ಮೊಬೈಲ್ ಚೇಂಜ್ ಮಾಡಬೇಕು ಅಂತ ಮಾತಾಡೋಕೆ ಶುರು ಮಾಡ್ತಿರೋ ಅದ್ರಲ್ಲಿ ಏನೋ ಒಂದು ಟ್ರಬಲ್ ಬಂದೇ ಬರುತ್ತೆ. ಆ ಥಾಟ್ ಬರ್ತಾ ಇದ್ದಂಗೆನೆ ದಟ್ ವಿಲ್ ರಿಯಲೈಸ್, ಓಕೆ ನನ್ನ ನೆಸೆಸಿಟಿ ಮುಗಿತಾ ಬಂತು ಇದರಲ್ಲಿ. ಈಗ ನಮ್ಮಲ್ಲಿರೋ ಎನರ್ಜಿ ಸ್ಟ್ರಾಂಗ್ ಆಗಿದ್ರೆ ಮನಿನ ಹೆಂಗ್ ನಾವು ಅಟ್ರಾಕ್ಟ್ ಮಾಡ್ಬೋದು? ಇಟ್ಸ್ ಎನರ್ಜಿ. ನಿಮ್ಮ ಹತ್ರ ಅದನ್ನ ಜಾಸ್ತಿ ಇದ್ದಷ್ಟು ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಕ್ಲಿಯರ್ ವಿಷನ್ ಇರಬೇಕು, ಕ್ಲಾರಿಟಿ ಇರಬೇಕು ಕಂಪ್ಲೀಟ್ ಆಗಿ. ನಿಮ್ಮ ಹತ್ರ ಕರೆಕ್ಟ್ ಮೈಂಡ್ ಸೆಟ್ ಇದ್ದಾಗ ಸೊ ಮನಿ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಫ್ಲೋ ಆಗುತ್ತೆ. ಇವಾಗ ದುಡ್ಡು ಕೊಡ್ಬೇಕಂತ ಆದ್ರೂ ನಾವು ನಮಗ್ ಸೂಟೇಬಲ್ ಆಗಿರೋ ನಮಗ್ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋ ನಂಬರ್ ಅಲ್ಲಿ ಮ್ಯಾಚ್ ಮಾಡಿ ಕೊಡ್ಬೇಕು. ಇವಾಗ ನೀವು ಹೇಳ್ಬೋದು ಎಲ್ಲರೂ ಶ್ರೀಮಂತರ ಏನಕ್ಕೆ ಆಗಲ್ಲ, ಕೂಲಿ ಕೆಲಸ ಮಾಡಿದವರೆಲ್ಲ ಶ್ರೀಮಂತರಾಗ್ತಾರೆ ಅಂತ ಹೇಳಿದ್ರೆ ಕೂಲಿ ಕೆಲಸದವ್ರು ಎಷ್ಟೊಂದು ಕೆಲಸ ಮಾಡ್ತಾರೆ. ಸೊ ಡೂ ಯು ಥಿಂಕ್ ನಿಮ್ಗೆ ಅವ್ರ ಹತ್ರ ಅಷ್ಟು ಎನರ್ಜೀಸ್ ಇಟ್ಕೊಂಡಿರ್ತಾರೆ ಅಂತ ಹೇಳಿ ಬಡಿಸ್ತಾನ ಇರ್ಬೋದು, ಕೊಡಕ್ತಾನ ಇರಬಾರ್ದು ಅಂತ ಹೇಳ್ತಾರೆ. ದ ಸೇಮ್ ಥಿಂಗ್, ಅವ್ರು ಅಷ್ಟು ನೀಟಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾರ. ದಟ್ ಈಸ್ ವಾಟ್ ಇಟ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಅಷ್ಟಚಕ್ರಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳೋದು, ನಿಮ್ಮ ಮೈಂಡ್ ಸೆಟ್ನ ಕರೆಕ್ಟಾಗಿ ಫ್ರೇಮ್ ಮಾಡೋದು, ನಿಮ್ಮ ರೈಟ್ ಫ್ರೀಕ್ವೆನ್ಸಿಲಿ ಇರೋದು, ರೈಟ್ ಎನರ್ಜೀಸ್ನ ಪಡ್ಕೊಳ್ಳೋದು, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಸಪೋಸ್ ಇವು 10 lakhs ಪ್ಯಾಕೇಜಲ್ಲಿ ಇರ್ತೀವಿ ನಾವು, 1 ಕೋಟಿ ಬಂದ್ಬಿಡ್ಲಿ ಅಂತ ಹೇಳಿದ್ರೆ ಬರುತ್ತಾ? ಎಸ್ ಬರುತ್ತೆ. ಆರ್ ಯು ಕೇಪಬಲ್ ಇನಫ್ ಟು ಹ್ಯಾಂಡಲ್ ದಿಸ್? ಇವಾಗ ಅದ್ರ ಜೊತೆಗೇನೆ ಯು ವಿಲ್ ಹ್ಯಾವ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಲ್ಲ. ನಿಮ್ಮ ಹತ್ರ ಆ ಶೋಲ್ಡರ್ಸ್ ಬ್ರಾಡ್ ಇದ್ದು ಆ ಸ್ಟ್ರೆಂತ್ ನ ಹೋಲ್ಡ್ ಮಾಡಬಹುದು ಅಂತಿದ್ರೆ ದೆನ್ ಯು ವಿಲ್ ಗೆಟ್ ದಿಸ್ ಮನಿ. ಏನಿದು ಎನರ್ಜಿ ಅಂದ್ರೆ? ಎಲ್ಲ ವಸ್ತುಗಳಲ್ಲೂ ಇರುತ್ತೆ, ಎಲ್ಲ ಮನುಷ್ಯನಲ್ಲೂ ಇರುತ್ತೆ, ಎಲ್ಲ ಜಾಗದಲ್ಲೂ ಇರುತ್ತೆ. ನಿಮ್ಗದು ಕಾಣಿಸ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಅಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ನಾವು ಎರಡು ಯಾವ್ದಾದ್ರು ವಸ್ತು ನಿಂಗೆ ನಿಲ್ಲಿಸ್ತೀರಾ? ಏನು ಸಪೋರ್ಟ್ ಇಲ್ದಿರಾ? ಕಂಬ ಇಟ್ರು ನಾವು ಭೂಮಿಗೆ ನಡ್ಲೇಬೇಕು ಅದ್ ನಿಲ್ಲಿಕ್ಕೆ. ಅದಂಗೆ ಮನುಷ್ಯನ ಯಾವುದೇ ಸೈಜಲ್ಲಿ ಇರ್ಲು ಏನೇ ಇದ್ರು ಹೆಂಗ್ ನಡೀತಾ ಇದೀವಿ? ಓಕೆ, ದೇರ್ ಮೇ ಬಿ ಎ ಸೈನ್ಸ್. ದ ಲಾಜಿಕ್ ಎಕ್ಸ್ಪ್ಲೈನ್ ಆಗಿ ಎಲ್ಲಾಗಿ ಪ್ರೂವ್ ಆಗ್ಬಿಟ್ರೆ ದಟ್ ಇಸ್ ಸೈನ್ಸ್. ನಾವು ಪ್ರೂವ್ ಮಾಡಿಲ್ಲ ಅಂದ್ರೆ ಜಸ್ಟ್ ಲಾಜಿಕ್. ಕೆಲವು ಪ್ರಶ್ನೆಗಳ ನಮ್ಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನಾವು ಎತ್ತಾಕ್ಬಿಡೋದು ಅಷ್ಟೇ. ಸಿಂಪಲ್. ಸರಿ, ಭೂಮಿ ಮೇಲೆ ಯೂನಿವರ್ಸ್ ಅಲ್ಲಿ ಒಂದೇ ಒಂದು ವಸ್ತುನು ನಿಮ್ಗೆ ಆ ಭಗವಂತನ ಕೃಪೆ ಇರಬೇಕು, ಇಲ್ಲಾಂದ್ರೆ ಯೂನಿವರ್ಸ್ ಕೃಪೆ ಇಲ್ದಿರ ಅಳ್ಳಾಡಲ್ಲ. ನಾನು ಜಸ್ಟ್ ನನ್ನ ಗಾಡಿ ಮೇಲೆ ಕೈ ಇಟ್ಟು ನಾನು ಕೇಳ್ಕೊಂತೀನಿ ಅಷ್ಟೇ, ಅಪ್ಪ ಎಲ್ಲೂ ಮಿಡ್ಲಲ್ಲಿ ನಿಲ್ಬೇಡ, ನನಗೆ ಅರ್ಜೆನ್ಸಿ ಇಲ್ಲ, ನನಗೆ ಹಾಕ್ಸೋಕ್ಕಾಗಿಲ್ಲ. ನನಗೆ ಮಿರಾಕಲ್ ಥರ ವರ್ಕ್ ಆಗಿದೆ ಅದು. ನಾನು ಅಂಟಿಲ್ ಅನ್ಲೆಸ್ ಪೆಟ್ರೋಲ್ ಬಂಕ್ ಹೋಗೋವರೆಗೂ ಪೆಟ್ರೋಲ್ ಇರ್ತಾ ಇದೆ. ಯು ಕನೆಕ್ಟ್ ಟು ದ ಫಿಸಿಕಲ್ ಥಿಂಗ್ಸ್ ಅಲ್ಲ, ಯು ಕ್ಯಾನ್ ಟಾಕ್ ಟು ದೆಮ್. ಓಕೆ, ನಾನು ಇದನ್ನು ಪಡ್ಕೊಬೇಕು ಇವಾಗ. ಓಕೆ, ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಬರುತ್ತೆ. ಆ್ಯಂಡ್ ಆರ್ ಯು ಡೂಯಿಂಗ್ ಇಟ್ ಇನ್ ಎ ರೈಟ್ ವೇ? ಆರ್ ಯು ಇನ್ ದಟ್ ರೈಟ್ ಫ್ರೀಕ್ವೆನ್ಸಿ? ಏನೇ ಕ್ರಿಸ್ಟಲ್ಸ್ಗಳನ್ನ ಹಾಕ್ತೀವಿ, ವಾಟ್ ಈಸ್ ಎ ಯೂಸ್ ಆಫ್ ಇಟ್? ರಿಯಲಿ ನಿಜವಾಗ್ಲೂ ಇದು ದುಡ್ಡು ತೊಗೊಂಬಂದು ಕೊಡುತ್ತಾ, ಇಲ್ಲ ಎನರ್ಜೀಸ್ ತೊಗೊಂಬಂದು ಕೊಡುತ್ತಾ? ಏನಕ್ಕೆ ಇದನ್ನು ಲೆಫ್ಟ್ ಹ್ಯಾಂಡ್ಗೆ ಹಾಕ್ತೀವಿ? ರಾಜೇಶ್ ರಿವೀಲ್ಸ್ ನ ಈ ಮತ್ತೊಂದು ಪಾಡ್ಕಾಸ್ಟ್ ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಇರತಕ್ಕಂತ ಅತಿಥಿ ಶ್ರೀಕಾಂತ್ ಆಚಾರ್ ಅವರು. ಬನ್ನಿ ಅವ್ರ ಹತ್ರ ಮಾತಾಡೋದು. ಸಾಕಷ್ಟು ವಿಚಾರಗಳು ಇವತ್ತು ನಿಮ್ಮ ಮುಂದೆ. ನಮಸ್ತೆ ಶ್ರೀಕಾಂತ್ ಅವರು. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ. ವೆರಿ ಗುಡ್. ಎನರ್ಜಿ ಲೆವೆಲ್ಸ್ ಹೆಂಗಿದೆ ನಿಮ್ಗೆ ಇವಾಗ? ಐ ಆಮ್ ಆನ್ ಹೈ. ನಾನು ಹೇಳ್ಬೇಕು, ನಿಮ್ಮನ್ನು ನೋಡಿ, ನಿಮ್ಮ ಆಫೀಸಿಗೆ ಬಂದು ಐ ಫೀಲ್ ಸೋ ಹ್ಯಾಪಿ ಆ್ಯಂಡ್ ದ ಪಾಸಿಟಿವ್ ವೈಬ್ ವಿಚ್ ನೀವೇನು ಕ್ರಿಯೇಟ್ ಮಾಡಿದ್ದೀರಾ ಇಲ್ಲಿ, ಪಾಸಿಟಿವ್ ವೈಬ್, ಐ ಆಮ್ ಟೂ ಗುಡ್. ಐ ಆಮ್ ವೆರಿ ಹ್ಯಾಪಿ. ನೀವೊಬ್ರು ಮೂಲತಃ MBA ಫಿನಾನ್ಸ್ ಅಲ್ಲಿ MBA ಮಾಡಿರ್ತಕ್ಕಂಥವ್ರು. ನೀವೊಬ್ರು ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿದ್ದಂಥವ್ರು. ಸಡನ್ ಆಗಿ ಇಷ್ಟೆಲ್ಲ ಓದ್ಕೊಂಡು ನೀವು ಇಂಟು ಈಗ ಕ್ರಿಸ್ಟಲ್ಸ್ ಆಗ್ಬೋದು, ಎಸ್ಪೆಷಲಿ ಆರಾ ಕ್ಲೆನ್ಸಿಂಗ್ ಆಗಲಿ ಅಥವಾ ಆರಾ ಮೆಜರ್ ಮಾಡ್ತೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಫ್ರೆಂಡ್ ಕೂಡ ನಿಮ್ಮ ಬಗ್ಗೆ ಹೇಳಿದಾಗ, ಅಂದ್ರೆ ಈ ಮದುವೆಗಳು, ರಿಲೇಶನ್ಶಿಪ್ಸ್ ಅಲ್ಲಾಗ್ಲಿ, ಮನಿನ ಅಟ್ರಾಕ್ಟ್ ಮಾಡೋಕ್ಕೂ ಕೂಡ ಎನರ್ಜೀಸ್ ಕಾರಣ ಅಂತ ನೀವೀಗ ಕಂಪ್ಲೀಟ್ ನಿಮ್ ಜರ್ನಿನೇ ಶಿಫ್ಟ್ ಮಾಡ್ಬಿಟ್ಟಿದ್ರೆ. ನಿಮ್ಮ ಪ್ರಕಾರ ಹಣ ಅಂದ್ರೆ ಏನು? ಈಗ ನಮ್ಮಲ್ಲಿರೋ ಎನರ್ಜಿ ಸ್ಟ್ರಾಂಗ್ ಆಗಿದ್ರೆ ಮನಿನ ಹೆಂಗ್ ನಾವು ಅಟ್ರಾಕ್ಟ್ ಮಾಡ್ಬೋದು? ಅಥವಾ ಯಾವ ಸಂದರ್ಭದಲ್ಲಿ ತುಂಬಾ ಜನ ಹಣನ ಕಳ್ಕೊತಾರೆ? ಈಗ ಎಲ್ರಿಗೂ ಬೇಕಾಗಿರೋಂಥ ವಿಷಯ ಏನು ಅಂತ ಹೇಳಿದ್ರೆ, ಹಣ ಗಳಿಸೋದು ಹೇಗೆ, ಇಲ್ಲ ನಮ್ಮ ಕೈಯಿಂದ ಲಾಸ್ ಆಗ್ತಾ ಇರೋದು ತಪ್ಸೋದು ಹೇಗೆ, ಇಲ್ಲ ಅಂತ ಹೇಳಿದ್ರೆ ನಾವು ಆ ಎನರ್ಜಿನ ಗೇನ್ ಮಾಡೋದು ಹೇಗೆ. ಸಿ ವಾಟ್ ಈಸ್ ಮನಿ?
ಮನಿ ಕಾನ್ಸೆಪ್ಟ್ ಈಸ್ ಆಲ್ ಅಬೌಟ್ ಇಟ್ಸ್ ಎನರ್ಜಿ. ನಿಮ್ಮ ಹತ್ರ ಅದನ್ನ ಜಾಸ್ತಿ ಇದ್ದಷ್ಟು ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ನಿಮ್ಮ ಹತ್ರ ಅದು ಕಮ್ಮಿ ಇದ್ದಷ್ಟು ಯು ವಿಲ್ ಹ್ಯಾವ್ ದಟ್ ಲೋ ಫ್ರೀಕ್ವೆನ್ಸಿ ಆರ್ ಸೇ ನಿಮ್ಮ ಹತ್ರ ಆ ವೈಬ್ ಇರಲ್ಲ. ಓಕೆ, ಏನಕ್ಕೆ ಇರಲ್ಲ? ಹೌ ಟು ಗೆಟ್ ದಿಸ್, ಹೌ ಟು ರೆಕ್ಟಿಫೈ ದಿಸ್? ಸಿ, ಇಟ್ಸ್ ನಾಟ್ ದ ಫಸ್ಟ್ ಥಿಂಗ್. ನೀವು ಬಿಲೀವ್ ಮಾಡಬೇಕು, ದಿಸ್ ಈಸ್ ನಾಟ್ ಎ ಫಿಸಿಕಲ್ ಥಿಂಗ್. ಇಟ್ಸ್ ನಾಟ್ ಎ ಫಿಸಿಕಲ್ ಥಿಂಗ್ ಅಟ್ ಆಲ್. ಇದೊಂದು ಬರೀ ಪೇಪರ್ ಅಲ್ಲ, ಇದು ಇಟ್ಸ್ ಆನ್ ಎನರ್ಜಿ ಥಿಂಗ್, ಎಮೋಷನಲ್ ಥಿಂಗ್. ಯಾವುದೋ ಇವಾಗ ನಿಮಗೆ ಐ ಮೀನ್ ಟು ಸೇ ಸ್ಯಾಲ್ರಿ ಕ್ರೆಡಿಟ್ ಆಯಿತು ಅಂತ ಹಿಡ್ಕೊಳ್ಳಿ, ಜಸ್ಟ್ ನೀವೊಂದು ಮೆಸೇಜಲ್ಲಿ ಯು ವಿಲ್ ಫೀಲ್ ಸೋ ಹ್ಯಾಪಿ, ಕರೆಕ್ಟ್? ಸೊ ಯು ಗಾಟ್ ದಟ್ ಎನರ್ಜಿ. ಇವಾಗ ಇದನ್ನು ಗಳಿಸ್ಕೊಳ್ಳೋದು ಹೇಗೆ, ಏನಕ್ಕೆ ಈ ಥರ ಆಗ್ತಾ ಇದೆ? ಸಿ, ಇಟ್ ಈಸ್ ಆಲ್ವೇಸ್ ಸೆಡ್, ನೀವು ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ಎನರ್ಜೀಸ್ನ ಕರೆಕ್ಟ್ ವೇಲಿ ಯೂಸ್ ಮಾಡಿದ್ರೆ ದೆನ್ ಟು ಗೆಟ್ ದಿಸ್ ಮನಿ ಎನರ್ಜಿ ಈಸ್ ಈಸಿ. ನೀವು ರಿಸೀವ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ಇವಾಗ ಸಪೋಸ್ ಇವಾಗ ಯಾವುದೋ ಒಂದು ಕೆಲ್ಸಕ್ಕೆ ಹೋಗ್ತೀರಾ, ನೀವು ಒಂದು 10 ಲಕ್ಷ ಕೇಳ್ತೀರಾ. ಇವಾಗ ಅವ್ರು 12 ಲಕ್ಷ ನಾವು ಕೊಡ್ತೀವಿ ಅಂದಷ್ಟು ನೀವು ಕೇಳಿರೋದೇ 10 ಲ್ಯಾಕ್ಸ್, ಅವರೇ 12 ಲ್ಯಾಕ್ಸ್ ಕೊಡ್ತೀನಿ ಅಂದಾಗ ಯು ವಿಲ್ ಬಿ ಇನ್ ಶಾಕ್. ಸೊ ನೀವು ರಿಸೀವ್ ಮಾಡಕ್ಕೆ ರೆಡಿ ಇದ್ದೀರಾ? ನೀವು ಯಾವಾಗ ರಿಸೀವ್ ಮಾಡಕ್ಕೆ ರೆಡಿ ಇರ್ತೀರಾ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲೂ ಅದು ವೆರಿ ಕ್ಲಿಯರ್ ಆಗಿರಬೇಕು. ಓಕೆ, ಐ ಆಮ್ ವರ್ತ್. ಹೌದು, ನಾನು ಇದಕ್ಕೆ ವರ್ತ್ ಇದ್ದೀನಿ, ನನ್ನ ಬೆಲೆ ಇಷ್ಟಿದೆ, ಸೊ ನಾನು ಇಷ್ಟನ್ನು ಕೇಳಬಹುದು. ನಿಮ್ಮಲ್ಲೇ ಕಾನ್ಫ್ಲಿಕ್ಟ್ ಇರಬಾರ್ದು. ಹೌದು, ಇಷ್ಟು ಕೇಳಿದ್ರೆ ಕೊಡ್ತಾರಾ, ಇಷ್ಟು ಕೇಳಿದ್ರೆ ಬರುತ್ತಾ, ಇಷ್ಟು ಹಣ ನನ್ನ ಹತ್ರ ಸೇರ್ಬೋದಾ? ನೋ, ನಿಮ್ಮ ಹತ್ರ ಕ್ಲಿಯರ್ ವಿಷನ್ ಇರಬೇಕು. ಕ್ಲಿಯರ್ ಐ ಮೀನ್ ಟು ಸೇ ಕ್ಲಾರಿಟಿ ಇರಬೇಕು ಕಂಪ್ಲೀಟ್ ಆಗಿ. ಕ್ಲಾರಿಟಿ ಇದ್ದಾಗ ಎಷ್ಟು ಬೇಕು, ಏನಕ್ಕೆ ಬೇಕು, ಯು ಶುಡ್ ಹ್ಯಾವ್ ದಟ್ ಪ್ರಾಪರ್ ರೀಸನ್. ಆಮೇಲೆ ಹೇಗೆ ಗಳಿಸ್ಕೊಳ್ಳೋದು ಮನಿ ಅನ್ನೋದನ್ನ, ಹೆಂಗೆ ಗಳಿಸ್ಕೊಳ್ಳೋದು, ಹೆಂಗೆ ಉಳಿಸ್ಕೊಳ್ಳೋದು ದಟ್ ಎನರ್ಜಿನ? ಸಿ, ಫಾರ್ ದ್ಯಾಟ್ ಇಟ್ಸ್ ಆಲ್ ಅಬೌಟ್ ದ ಮೈಂಡ್ ಸೆಟ್. ನಿಮ್ಮ ಹತ್ರ ಕರೆಕ್ಟ್ ಮೈಂಡ್ ಸೆಟ್ ಇದ್ದಾಗ ವಾಟ್ ಯು ಡೂ ಇಸ್, ನೀವು ಕರೆಕ್ಟ್ ಡಿಸಿಷನ್ಸ್ನ ತಗೊಂತೀರಾ. ಈಗ ಯಾವುದೋ ಒಂದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು, ಯಾವುದೋ ಒಂದು ಪ್ರಾಪರ್ಟಿ ತಗೊಬೇಕು, ಇನ್ನೊಂದು ಮಾಡಬೇಕು. ನಿಮಗೆ ಇಫ್ ಯು ಆರ್ ಇನ್ ಎ ರೈಟ್ ಮೈಂಡ್ ಸೆಟ್, ರೈಟ್ ಫ್ರೀಕ್ವೆನ್ಸಿಲಿದ್ದಾಗ, ವಾಟ್ ಈಸ್ ಅವರ್ 6 ಸೆನ್ಸ್? ಎಲ್ಲ ಐದು ಸೆನ್ಸಸ್ ಆರ್ಗನ್ಸ್ನು ಕರೆಕ್ಟಾಗಿ ಯೂಸ್ ಮಾಡೋದೇ 6 ಸೆನ್ಸ್. ನೀವು ಕರೆಕ್ಟ್ ಎನರ್ಜಿ ಫ್ರೀಕ್ವೆನ್ಸಿಲಿದ್ದಾಗ ಯಾವ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡೋದು, ಹೆಂಗೆ ಇನ್ವೆಸ್ಟ್ ಮಾಡ್ಬೋದು, ಓಕೆ, ಎಷ್ಟು ವರ್ಷ ಆದಮೇಲೆ ಇದು ಕರೆಕ್ಟ್ ಆಗ್ಬೋದು, ದ ಎಸ್ ಅಂಡ್ ನೋ, ನಿಮಗೆ ತಗೊಬೇಕು ತಗೊಬಾರ್ದು, ಎರಡೂ ಇರುತ್ತಲ್ಲ ನಿಮ್ಮಲ್ಲಿ. ಸೊ ಆ ಎರಡರ ಮಧ್ಯ ನಿಮಗೆ ಕ್ಲಾರಿಟಿ ಸಿಗದೇನೆ ದಟ್ ಯು ಆರ್ ಇನ್ ವೆರಿ ಗುಡ್ ಅಲೈನ್ಮೆಂಟ್. ಆ್ಯಂಡ್ ವೆನ್ ಯು ಆರ್, ನಿಮಗೆ ಕರೆಕ್ಟ್ ಡಿಸಿಷನ್ಸ್ ಮಾಡೋ ಕೇಪಬಿಲಿಟಿ ಬಂದ್ಬಿಟ್ರೆ, ಸೊ ಮನಿ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಫ್ಲೋ ಆಗುತ್ತೆ. ನಿಮಗೆ ಯು ಶುಡ್ ಹ್ಯಾವ್ ದ ರೈಟ್ ರಿಲೇಶನ್ಶಿಪ್ ವಿತ್ ಮನಿ. ಎಲ್ಲಿ ದಾನ ಕೊಡಬೇಕು, ಅದನ್ನ ಎಲ್ಲಿ ಯಾರ ಕೈಯಿಂದ ಈಸ್ಕೋಬೇಕು, ಹೇಗೆ ಈಸ್ಕೊಬೇಕು, ನಮಗೆ ಯಾವ ಎನರ್ಜಿ ಸೂಟ್ ಆಗುತ್ತೆ. ನಾವು ವಿ ಕಾಲ್ ಇಟ್ ನಂಬರ್ ಎನರ್ಜೀಸ್ ಅಂತ ಕರಿತೀವಿ. ವಾಟ್ ಈಸ್ ನಂಬರ್ ಎನರ್ಜೀಸ್? ಗುಡ್ ಲಕ್ ಅಂತ ಕರಿತೀವಿ. ಓಕೆ, ಬ್ಯಾಡ್ ಲಕ್ ನಂಬರ್, ಈ ನಂಬರ್ ನಮ್ಗೆ ಹಾಕಿ ಬರಲ್ಲ ಅನ್ನೋ. ಎವ್ರಿಥಿಂಗ್ ಆಸ್ ಅನ್ ಎನರ್ಜಿ. ಎಲ್ಲ ಒಂದು ನಂಬರ್ಸ್ಗೂ ಇಟ್ ಆಸ್ ಇಟ್ಸ್ ಓನ್ ವೈಬ್ರೇಷನ್. ಇವಾಗ ದುಡ್ಡು ಕೊಡ್ಬೇಕಂತ ಆದ್ರೂ ನಾವು ನಮಗೆ ಸೂಟಬಲ್ ಆಗಿರೋ, ನಮಗೆ ಫ್ರೀಕ್ವೆನ್ಸಿ ಮ್ಯಾಚ್ ಆಗೋ ನಂಬರಲ್ಲಿ ಮ್ಯಾಚ್ ಮಾಡಿ ಕೊಡಬೇಕು. ಇವಾಗ ನಾವು ಈಸ್ಕೊಬೇಕಂದ್ರೂ ಅದೇ ನಂಬರಲ್ಲಿ, ಅದೇ ಫ್ರೀಕ್ವೆನ್ಸಿಲಿ ನಾವು ಈಸ್ಕೊಬೇಕು. ಯಾಕೆ? ಇವಾಗ ನಾವು ದುಡ್ಡು ಕೊಟ್ಟವ್ರು ವಾಪಸ್ ಕೊಡಬೇಕು, ಇಲ್ಲ ಅವ್ರಿಗೂ ಒಳ್ಳೇದಾಗಬೇಕು, ಅವ್ರಿಗೂ ಚೆನ್ನಾಗಾಗಬೇಕು, ದೆನ್ ನಮಗೂ ಒಳ್ಳೇದಾಗಬೇಕು, ನಮಗೂ ಚೆನ್ನಾಗಾಗಬೇಕು, ನಮಗೂ ದುಡ್ಡು ರಿಟರ್ನ್ ಬರಬೇಕು. ಓಕೆ, ಇವಾಗ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಇವಾಗ ಅದು ಲಾಸ್ ಆಗೋದು ಏನಕ್ಕೆ? ಬಿಕಾಸ್ ಆಫ್ ದ ರಾಂಗ್ ಡಿಸಿಷನ್ಸ್. ನೀವು ಡಿಸಿಷನ್ಸ್ ಕರೆಕ್ಟಾಗಿ ಮಾಡಬೇಕು ಅಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಯುವರ್ ರೈಟ್ ಎನರ್ಜಿ ಅಂಡ್ ರೈಟ್ ಮೈಂಡ್ ಸೆಟ್. ವೆರಿ ರೀಸೆಂಟ್ಲಿ ವಿರಾಟ್ ಕೊಹ್ಲಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಬೇಕಂತ ಹೇಳಿದ್ರು. ಸೌತ್ ಆಫ್ರಿಕಾ ಇಂಡಿಯಾ ಓಡಿಯಲ್ಲಿ ಫಸ್ಟ್ ಓಡಿಯಲ್ಲಿ ಹೇಳಿದ್ರು, ಇಟ್ಸ್ ಆಲ್ ಅಬೌಟ್ ದ ಮೈಂಡ್ ಸೆಟ್ ಅಂತ ಹೇಳಿ. ಮೈಂಡ್ ಸೆಟ್, ಇಟ್ಸ್ ನಾಟ್ ಅಬೌಟ್ ದ ಲಾಟ್ ಆಫ್ ಪ್ರಿಪರೇಷನ್ಸ್ ಆರ್ ದ ಪ್ರಾಕ್ಟೀಸ್, ಇಟ್ಸ್ ಆಲ್ ಅಬೌಟ್ ದ ಮೈಂಡ್ ಸೆಟ್. ಸೊ ನಿಮ್ಮ ಹತ್ರ ರೈಟ್ ಮೈಂಡ್ ಸೆಟ್ ಇದ್ರೆ ರಿಸೀವ್ ಮಾಡಲಿಕ್ಕೆ, ಓಕೆ, ರಿಸೀವ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ರೈಟ್ ಮೈಂಡ್ ಸೆಟ್ ಇದ್ರೆ, ನಿಮ್ಮ ಹತ್ರ ಕೇಪಬಿಲಿಟಿ ಇದ್ರೆ, ಈಗ ಸುಮ್ಮನೆ ನೀವು ಸಪೋಸ್ ಇವಾಗ 10 ಲ್ಯಾಕ್ಸ್ ಪ್ಯಾಕೇಜಲ್ಲಿ ಇರ್ತೀವಿ ನಾವು, ಇವಾಗ 1 ಕೋಟಿ ಬಂದ್ಬಿಡ್ಲಿ ಅಂತ ಹೇಳಿದ್ರೆ ಬರುತ್ತಾ? ಎಸ್, ಬರುತ್ತೆ. ಆರ್ ಯು ಕೇಪಬಲ್ ಇನಫ್ ಟು ಹ್ಯಾಂಡಲ್ ದಿಸ್? ಇವಾಗ ಅದ್ರ ಜೊತೆಗೇನೆ ಯು ವಿಲ್ ಹ್ಯಾವ್ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಈಗ ಬರೀ ದುಡ್ಡು ಮಾತ್ರ ಬರಲ್ಲ, ಅದ್ರ ಜೊತೆಗೆ ರೆಸ್ಪಾನ್ಸಿಬಿಲಿಟಿನೂ ಬರುತ್ತೆ, ಅದ್ರ ಜೊತೆಗೆ ನಿಮಗೆ ಲಾಟ್ ಆಫ್ ಕಷ್ಟನೂ ಬರುತ್ತೆ, ಪೇನ್ಸು ಬರುತ್ತೆ. ಅದನ್ನೆಲ್ಲ ನಿಭಾಯಿಸಿ ನೀವು ಇದನ್ನ ಪಡ್ಕೊಬೋದಾ 1 ಕೋಟಿನ? ಎಸ್, ಪಡ್ಕೊಬೋದು. ಆ್ಯಂಡ್ ಇಫ್ ಯು ಹ್ಯಾವ್ ದಟ್ ಸ್ಟ್ರೆಂತ್, ನಿಮ್ಮ ಹತ್ರ ಆ ಶೋಲ್ಡರ್ಸ್ ಬ್ರಾಡ್ ಇದ್ದು ಆ ಸ್ಟ್ರೆಂತ್ನ ಹೋಲ್ಡ್ ಮಾಡ್ಬೋದು ಅಂತಿದ್ರೆ, ದೆನ್ ಯು ವಿಲ್ ಗೆಟ್ ದಿಸ್ ಮನಿ.
ಏನು 1 crore ನೀವು ಆಸ್ಪಿರೇಟ್ ಮಾಡ್ತಾ ಇರ್ತೀರಾ, ಓಕೆ 1 crore ಬೇಕು ಅಂತ ಹೇಳ್ಬಿಟ್ಟು, ದೆನ್ ಯು ಹ್ಯಾವ್ ಟು ವರ್ಕ್ ಅಕಾರ್ಡಿಂಗ್ಲಿ. ಇವಾಗ ನೀವು ಯಾವಾಗ ಅದಕ್ಕಷ್ಟು ಮರ್ಯಾದೆ ಕೊಟ್ಟು ಇಂಪಾರ್ಟೆನ್ಸ್ ಕೊಟ್ಟು ನೀವು ವರ್ಕ್ ಮಾಡ್ತೀರಾ, ಆ್ಯಂಡ್ ದೆನ್ ದಟ್ ವಿಲ್ ಆಲ್ಸೋ ರಿಯಲೈಸ್, ಓಕೆ ಇವನಿಗೆ ಕೇಪಬಿಲಿಟಿ ಇದೆ, ನಾನು ಉಳಿಸ್ಕೊಬೋದು, ನಾನು ಹೋಗ್ಬೋದು. ಸರ್ ನಾನು ಹೇಳ್ತೀನಿ ನಿಮಗೆ, ಒಂದು ಐಫೋನ್ ತಗೊಳ್ಳೋ ವಿಚಾರದಲ್ಲಿ ಹೇಳ್ತೀನಿ. ನಾನು ಹೇಳ್ತೀನಿ ಅವ್ರ ಸಂಬಳ 15,000 20,000 ಇರುತ್ತೆ. ನಾನು ಹೇಳ್ತೀನಿ 1 ಲಕ್ಷ ರೂಪಾಯಿ ಐಫೋನ್ ತಗೊಂತಾರೆ. ಆರ್ ಯು ರೆಸ್ಪೆಕ್ಟಿಂಗ್ ಇಟ್? ನೀವು ನಿಮಗೆ ಬರ್ತಾ ಇರೋ ಸಂಬಳ ರೆಸ್ಪೆಕ್ಟ್ ಮಾಡ್ತಿದ್ದೀರಾ? ಓಕೆ, ನಾವು ತಗೊಳ್ಳೇಬಾರ್ದಾ, ನಾವು ಅದಕ್ಕೆ ಮುಂದಕ್ಕೆ ಹೋಗ್ಲೇಬಾರ್ದಾ? ಎಸ್. ಇಸ್ ಇಟ್ ನೆಸಸರಿ? ನಿಮಗೆ ನೆಸೆಸಿಟಿ ಇದ್ದು ಯಾರಿಗೋ ತೋರಿಸ್ಲಿಕ್ಕೋಸ್ಕರ ಅದನ್ನು ಯೂಸ್ ಮಾಡಬೇಡಿ. ದಟ್ ಈಸ್ ವಾಟ್ ದ ಮಿಸ್ಮ್ಯಾನೇಜ್ಮೆಂಟ್. ನಿಮ್ಗೆ ಅದು ರಿಯಲಿ ನೆಸೆಸಿಟಿ ಇದೆಯಾ? ಓಕೆ, ಕ್ಯಾಮ್ರಾ ಚೆನ್ನಾಗಿದೆ. ಆರ್ ಯು ಗೈ ಹೂ ಶೂಟ್ಸ್ ಎ ವಿಡಿಯೋ? ನೋ. ಓಕೆ, ಟೆಕ್ನಿಕಾಲಿಟಿ ಚೆನ್ನಾಗಿದೆ, ಸೇಫ್ಟಿ ಇದೆ, ಎಲ್ಲ ಇದೆ. ಅಷ್ಟೊಂದು ಸೇಫ್ಟಿ ರಿಯಲಿ ರಿಕ್ವೈರ್ಡ್ ಇದೆಯಾ? ನಿಮಗೆ ಬೇಕಿದೆಯಾ? ಇಟ್ಸ್ ನಾಟ್ ದಟ್ ನಾನು ತೊಗೊಬೇಕು ಅನ್ನೋ ಪಾಯಿಂಟಲ್ಲಿ ಹೇಳ್ತಾ ಇಲ್ಲ. ವಾಟ್ ಈಸ್ ನೆಸಸರಿ ಆ್ಯಂಡ್ ವಾಟ್ ಈಸ್ ನೀಡೆಡ್, ನಿಮಗೆ ಬೈಫರ್ಗೇಷನ್ ಕರೆಕ್ಟಾಗಿ ಗೊತ್ತಿರಬೇಕು. ಆ್ಯಂಡ್ ಯು ಶುಡ್ ರೆಸ್ಪೆಕ್ಟ್ ದಟ್. ಈಗ ನಿಮ್ಮ ಹತ್ರ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಲತಾರ್ಜಿಕಾಗಿ ಖರ್ಚು ಮಾಡಬಾರ್ದು. ಅದಕ್ಕೆ ಆದ ಒಂದು ಮರ್ಯಾದೆ ಇರುತ್ತೆ, ಅದಕ್ಕೆ ಆದ ಒಂದು ಫ್ರೀಕ್ವೆನ್ಸಿ ಇರುತ್ತೆ. ಓಕೆ, ಸೊ ಯು ಶುಡ್ ಆಲ್ವೇಸ್ ರೆಸ್ಪೆಕ್ಟ್ ಇಟ್. ಯು ಶುಡ್ ಆಲ್ವೇಸ್ ಗೆಟ್ ದಟ್ ಎನರ್ಜಿ ರೈಟ್. ಇವಾಗ ನೀವು ಹೇಳ್ಬೋದು, ಎಲ್ಲರೂ ಶ್ರೀಮಂತರ ಏನಕ್ಕೆ ಆಗಕ್ಕಾಗಲ್ಲ, ಕೂಲಿ ಕೆಲಸ ಮಾಡಿದವರೆಲ್ಲ ಶ್ರೀಮಂತರಾಗ್ತಾರೆ ಅಂತ ಹೇಳಿದ್ರೆ, ಕೂಲಿ ಕೆಲಸದವ್ರು ಎಷ್ಟೊಂದು ಕೆಲಸ ಮಾಡ್ತಾರೆ. ಸರ್, ಡೂ ಯು ಥಿಂಕ್ ನಿಮಗೆ ಅವ್ರ ಹತ್ರ ಅಷ್ಟು ಎನರ್ಜೀಸ್ ಇಟ್ಕೊಂಡಿರ್ತಾರೆ ಅಂತ ಹೇಳಿ? ಸಿ, ಇಟ್ಸ್ ಆಲ್ ಅಬೌಟ್ ಏನಕ್ಕೆ ನಮ್ಮ ತನಾನ ನಾವು ವಿ ಶುಡ್ ರೆಪ್ರೆಸೆಂಟ್ ಇಟ್ ಇನ್ ಎ ಗುಡ್ ವೇ. ಪ್ರೆಸೆಂಟೇಬಲ್ ಏನಕ್ಕಾಗಿರ್ಬೇಕು? ಈಗ ಒಳ್ಳೆ ಬಟ್ಟೆ ಏನಕ್ಕೆ ಹಾಕ್ಬೇಕು ಅಂತ ಹೇಳ್ತೀವಿ? ಐರನ್ ಮಾಡಿನೇ ಹಾಕ್ಬೇಕು ಅಂತ ಏನಕ್ಕೆ ಹೇಳ್ತೀವಿ? ನಾವು ನಮಗೆ ಹಳೆ ಬಟ್ಟೆಗಳನ್ನ ಹಾಕ್ಬಾರ್ದು. ಪ್ರೆಸೆಂಟೇಬಲ್ ಆಗಿ ಏನಕ್ಕೆ ಇರಬೇಕು? ಟು ಅಟ್ರಾಕ್ಟ್ ದ್ಯಾಟ್ ಲಕ್ಸುರಿ ಫ್ರೀಕ್ವೆನ್ಸಿ. ನಿಮ್ಮ ಹತ್ರ ಆ ಗುಡ್ ವೈಬ್ಸ್ ಇರಬೇಕು. ಜನ ಅವಾಗ ನಿಮ್ಮ ಹತ್ರ ಯಾವಾಗ ಇವಾಗ ದುಡ್ಡದೇ ಏನೋ ಒಂದು ವಿಷಯ ಇದ್ರೂ ನಿಮ್ಮ ನೆಗೋಸಿಯೇಷನ್ಸ್ಗೆ ಸ್ಟ್ರಾಂಗರ್ ಹ್ಯಾಂಡ್ಸ್ ಇರುತ್ತೆ. 10 ಪ್ರಶ್ನೆ ಕೇಳೋರು ನಿಮ್ಗೆ 2 ಕೇಳ್ತಾರೆ, ಇಲ್ಲ 3 ಕೇಳ್ತಾರೆ, ಆರ್ ಯು ವಿಲ್ ವಿನ್ ದ ನೆಗೋಸಿಯೇಷನ್. ಆ ಥರ ಕೂಲಿ ಕೆಲಸದವ್ರು ಅದನ್ನು ಮಾಡ್ತಾರಾ? ಆರ್ ಯು? ಎಸ್, ಇದ್ದಾರೆ, ಮಾಡಿದವ್ರು ಇದ್ದಾರೆ. ಅವರೆಲ್ಲ ಇವತ್ತು ಒಂದು ಮೇಸ್ತ್ರಿ, ಕಾಂಟ್ರಾಕ್ಟರ್, ಏನೋ ಅವ್ರಿಗೆ ಮುಂದಕ್ಕೆ ಹೋಗ್ಬೇಕಂತ ಆಸ್ಪಿರೇಷನ್ ಇದ್ದೇ ಇರುತ್ತೆ. ಇವ್ರು ಮಾಡ್ತಾರ, ನನಗೆ ಮುಂದೆ ಬೆಳಿಬೇಕು, ಇನ್ನು ಆ ಫ್ರೀಕ್ವೆನ್ಸಿಲಿ ನಾನು ಇರಬೇಕು, ಆ ಫ್ರೀಕ್ವೆನ್ಸಿ ಅಂತಾನೆ ಬೇಡ, ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನು ಚೆನ್ನಾಗಿರ್ಬೇಕು. ಓಕೆ, ನಿನ್ನ ವೃತ್ತಿ ಅದಿರ್ಬೋದು, ದಿನಕ್ಕೆ 500 ರೂಪಾಯಿನೇ ಪಡಿತಿರ್ಬೋದು, 300 ರೂಪಾಯಿನೇ ಪಡಿತಿರ್ಬೋದು. ಬಟ್ ಆ ಡೆಸ್ಟಲ್ಲಿ ಆ ಕೊಳಕ್ತನ ಅನ್ನೋದಕ್ಕಿಂತ ಈಗ ಬಡಿಸ್ತನ ಇರ್ಬೋದು, ಕೊಳಕ್ತನ ಇರಬಾರ್ದು ಅಂತ ಹೇಳ್ತಾರೆ. ದ ಸೇಮ್ ಥಿಂಗ್. ಅವ್ರು ಅಷ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರ? ದಟ್ ಈಸ್ ವಾಟ್ ಇಟ್ ಈಸ್ ಇಂಪಾರ್ಟೆಂಟ್. ಆ ವೇವ್ ಲೆಂತಲ್ಲಿ ಬರ್ತಾರ ಅವರು. ಆ ವೇವ್ ಲೆಂತ್ಗೆ ಬಂದಾಗ ಆಟೋಮೆಟಿಕಲಿ ದೇ ವಿಲ್ ಆಲ್ಸೋ ಅಟ್ರಾಕ್ಟ್ ಇಟ್. ಓಕೆ, ಅದರ್ವೈಸ್ ಆ ಮನಿಗೂ ಒಂದು ಫ್ರೀಕ್ವೆನ್ಸಿ ಇದ್ದಾಗ ದಟ್ ವಿಲ್ ನಾಟ್ ಮ್ಯಾಚ್. ಆ್ಯಂಡ್ ಹೇಗೆ ಏನೆಲ್ಲ ಮಾಡ್ಬೋದು ಇದಕ್ಕೋಸ್ಕರ? ಇಟ್ ಈಸ್ ಆಲ್ ಅಬೌಟ್ ನಿಮ್ಮ ಅಷ್ಟಚಕ್ರಗಳನ್ನ ಕರೆಕ್ಟಾಗಿ ಇಟ್ಕೊಳ್ಳೋದು, ನಿಮ್ಮ ಮೈಂಡ್ ಸೆಟ್ನ ಕರೆಕ್ಟಾಗಿ ಫ್ರೇಮ್ ಮಾಡೋದು, ನಿಮ್ಮ ರೈಟ್ ಫ್ರೀಕ್ವೆನ್ಸಿಲಿ ಇರೋದು, ರೈಟ್ ಎನರ್ಜೀಸ್ನ ಪಡ್ಕೊಳ್ಳೋದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ವೈ ವಿ ಯೂಸ್, ಆ್ಯಂಡ್ ಇದರಲ್ಲಿ ದರ್ ಇಸ್ ಒನ್ ಆಸ್ಪೆಕ್ಟ್ ಕಾಲ್ಡ್ ಕ್ರಿಸ್ಟಲ್ಸ್. ಇವಾಗ ನಾನು ಹಾಕಿದ್ದೀನಿ ಕ್ರಿಸ್ಟಲ್ಸ್ಗಳನ್ನ. ಏನಕ್ಕೆ ಕ್ರಿಸ್ಟಲ್ಸ್ಗಳನ್ನ ಹಾಕ್ತೀವಿ? ವಾಟ್ ಈಸ್ ಎ ಯೂಸ್ ಆಫ್ ಇಟ್? ವಿಲ್ ರಿಯಲಿ ನಿಜವಾಗ್ಲೂ ಇದು ದುಡ್ಡು ತೊಗೊಂಬಂದು ಕೊಡುತ್ತಾ, ಇಲ್ಲ ಎನರ್ಜೀಸ್ ತೊಗೊಂಬಂದು ಕೊಡುತ್ತಾ? ದ್ಯಾಟ್ ವಿಲ್ ಗಿವ್ ಯು ದ ರೈಟ್ ಮೈಂಡ್ ಸೆಟ್. ಇವಾಗ ನಿಮ್ಮ ಹತ್ರ ಏನೋ ಒಂದು ಥಾಟ್ ಇರುತ್ತೆ, ಆ ಥಾಟ್ನ ನಿಮಗೆ ಪ್ರೋಸೆಸ್ ಮಾಡಕ್ಕೆ ಬರಲ್ಲ. ಏನಕ್ಕೆ ಇದನ್ನು ಲೆಫ್ಟ್ ಹ್ಯಾಂಡ್ಗೆ ಹಾಕ್ತೀವಿ? ಇಟ್ ಈಸ್ ಕ್ಲೋಸ್ ಟು ಅವರ್ ಹಾರ್ಟ್ ಆ್ಯಂಡ್ ಎಮೋಷನ್ಸ್. ನೀವು ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಿ ನಿಮ್ಗೆ ಯಾವಾಗ ರೈಟ್ ಡಿಸಿಷನ್ಸ್ ತೊಗೊಳಕ್ಕಾಗತ್ತೆ, ದೆನ್ ಎವ್ರಿಥಿಂಗ್ ವಿಲ್ ಫಾಲ್ ಇನ್ ಪ್ಲೇಸ್. ಎಲ್ಲ ಕರೆಕ್ಟ್ ಆಗ್ತಾ ಬರುತ್ತೆ. ಆ್ಯಂಡ್ ದಿಸ್ ಕ್ರಿಸ್ಟಲ್ಸ್ ವಿಲ್ ವರ್ಕ್ ಆಸ್ ಎ ವಾಲ್ ಅಂತ ಹೇಳಿದ್ರೆ, ಇವಾಗ ಒಂದು ನೀರು ಪೈಪ್ ಲೈನ್ಗೆ ಒಂದು ವಾಲ್ ಇಟ್ಟಿರ್ತೀವಲ್ಲ, ಆ ನೀರು ಪ್ರೆಷರ್ನ ಕಂಟ್ರೋಲ್ ಮಾಡೋಕ್ಕೆ ಅಂತೇಳಿ ಅದು ಸ್ವಲ್ಪ ನಾವು ಟೈಟ್ ಮಾಡಿದ್ರೆ ನೀರು ಸ್ವಲ್ಪ ಬರುತ್ತೆ, ಫುಲ್ ಟೈಟ್ ಮಾಡಿದ್ರೆ ನೀರೇ ಬರಲ್ಲ. ಸೊ ಟು ಕಂಟ್ರೋಲ್ ಅವರ್ ಎಮೋಷನ್ಸ್ ಆ್ಯಂಡ್ ಟು ಟೇಕ್ ದ ರೈಟ್ ಡಿಸಿಷನ್ಸ್, ನಮ್ಮ ಎನರ್ಜೀಸ್ನ ಕಂಟ್ರೋಲ್ ಮಾಡಲಿಕ್ಕೆ, ನಮಗೆ ರೈಟ್ ಡಿಸಿಷನ್ ಮಾಡೋಕ್ಕೆ, ರೈಟ್ ಎನರ್ಜೀಸ್ನ ಪಂಪ್ ಮಾಡಲಿಕ್ಕೆ, ಆರ್ ಐ ಮೀನ್ ಟು ಸೇ ನಮ್ಮ ರೈಟ್ ಎನರ್ಜೀಸ್ನ ಡಿಸಿಷನ್ಸ್ ಮಾಡಲಿಕ್ಕೆ, ದಟ್ಸ್ ವೈ ವಿ ಯೂಸ್ ಕ್ರಿಸ್ಟಲ್ಸ್. ಇವಾಗ ನಿಮ್ಮ ಹತ್ರ ಎನರ್ಜೀಸ್ ಇದೆ ಅಂತ ಹೇಳಿದ್ರೆ ಅದು ಹೋಲ್ಡ್ ಆಗಬೇಕಲ್ಲ ನಿಮ್ಮ ಹತ್ರ, ಅಲ್ಲ ನಿಮ್ಮ ಹತ್ರನೇ ಉಳಿಬೇಕಾ ಎನರ್ಜೀಸ್? ವಿ ಕ್ಯಾನ್ ಕಾಲ್ ಇಟ್ ಎನರ್ಜಿ ಸ್ಟೋರೇಜ್. ಆ ಸ್ಟೋರೇಜ್ ಮಾಡಲಿಕ್ಕೆ ನಿಮ್ಮ ಹತ್ರ ಒಂದು ಕೆಪಾಸಿಟರ್ ಏನೋ ಒಂದು ಇರಬೇಕಲ್ಲ. ಸೊ ದಿಸ್ ಎನರ್ಜೀಸ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಕ್ರಿಸ್ಟಲ್ಸ್. ನಿಮ್ಗೆ ಯಾವಾಗ ಬೇಕು, ಎಷ್ಟು ಬೇಕು, ಹೇಗೆ ಬೇಕು, ನಾನೇನು ವಾಲ್ ಎಕ್ಸಾಂಪಲ್ ಕೊಟ್ಟೆ, ಆ ವಾಲ್ ಥರನೇ ಇದು ವರ್ಕ್ ಮಾಡುತ್ತೆ.
ಆ್ಯಂಡ್ ಇಟ್ ವಿಲ್ ಆಲ್ಸೋ ಅಬ್ಸರ್ವ್ ದ ನೆಗೆಟಿವಿಟೀಸ್. ಇವಾಗ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ಇವಾಗ ಯಾರಿಗೂ ನಿಮಗೆ ಯಾರ ಮೇಲೂ ದೃಷ್ಟಿ ಆಗೋದನ್ನು ತಡೆಯುತ್ತೆ. ನಿಮಗೆ ನಿಮ್ಮಲ್ಲಿರೋ ನೆಗೆಟಿವಿಟಿ ಥಾಟ್ಸ್ನ ಕಂಟ್ರೋಲ್ ಮಾಡುತ್ತೆ. ಅದು ನಿಮಗೆ ಜಾಸ್ತಿ ಬರ್ದೇ ಇದ್ದಂಗೆ ಅದು ಪ್ರೊಟೆಕ್ಟ್ ಮಾಡುತ್ತೆ. ದಟ್ಸ್ ವೈ ವಿ ಯೂಸ್. ಇವಾಗ ನಾವು ಎಲ್ಲ ಕಡೆ ಕ್ರಿಸ್ಟಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ವಿ ಜಸ್ಟ್ ಟೇಕ್ ಆನ್ಲೈನಲ್ಲಿ ತೊಗೊತೀವಿ. ನಮ್ಗದು ಸೂಟಬಲ್ ಇದೆಯಾ, ನಮಗದು ಮ್ಯಾಚ್ ಆಗುತ್ತಾ, ಇಸ್ ಇಟ್ ರಿಯಲಿ, ಇವಾಗ ಮನಿ ಮ್ಯಾಗ್ನೆಟ್ ಅಂತ ಬಂದ್ಬಿಡುತ್ತೆ. ಓಕೆ, ನಾವು ತೊಗೊಳ್ಳೋಣ, ನಮಗೂ ಇದು ವರ್ಕ್ ಆಗುತ್ತೆ ಅಂತೇಳಿ. ಇಸ್ ಇಟ್ ರಿಯಲಿ ವರ್ಕ್ ಆಗುತ್ತಾ, ಅದು ನಿಮ್ಗದು ಕನೆಕ್ಟ್ ಆಗಿರುತ್ತಾ ಅದು? ಆ್ಯಂಡ್ ಇಟ್ಸ್ ಆಲ್ ಅಬೌಟ್ ಅಗೈನ್ ತೊಗೊಂಡ್ಮೇಲೆ ನೀವು ಕ್ಲೆನ್ಸಿಂಗ್ ಮಾಡ್ಬೇಕು ಅದನ್ನ. ದೇರ್ ಆರ್ ಕಪಲ್ ಆಫ್ ವೇಸ್ ಟು ಕ್ಲೆನ್ಸ್ ನೀವು ಕ್ರಿಸ್ಟಲ್ಸ್ಗಳನ್ನ ಕ್ಲೆನ್ಸ್ ಮಾಡಬೇಕು, ಅದನ್ನ ಎನರ್ಜೈಸ್ ಮಾಡಬೇಕು. ಸೊ ಅದನ್ನ ಮಾಡ್ಕೊತೀವ ನಾವು? ಮಾಡ್ಕೊಳ್ಳಲ್ಲ. ಜಸ್ಟ್ ನಮ್ಗೆ ಆನ್ಲೈನಲ್ಲಿ ಸಿಕ್ಕಿದೆ ಆ್ಯಂಡ್ ನಾವು ಇಟ್ ಈಸ್ ಗುಡ್ ಇನಫ್ ಟು ವೇರ್, ಚೆನ್ನಾಗಿ ಕಾಣಿಸುತ್ತೆ, ನಾವು ತೊಗೊಂಡು ಹಾಕೊತೀವಿ. ನಮಗೆ ಸಾಲ್ವ್ ಆಗಲ್ಲ ಅದು. ಈಗ ಅದೊಂದೇ ಕ್ರಿಸ್ಟಲ್ಲೆಲ್ಲ ನಿಮ್ಗೆ ಅಟ್ರಾಕ್ಟ್ ಮಾಡೋಕ್ಕಾಗುವಂಥದ್ದು? ಇವಾಗ ಅದೆಲ್ಲ ಕ್ರಿಸ್ಟಲ್ಸಲ್ಲೂ ನಿಮಗೆ ಬೇರೆ 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 ಆದ ಎನರ್ಜೀಸ್ ಇರುತ್ತೆ, ವಿಚ್ ವಿಲ್ ಸೂಟ್ ಯುವರ್ ಪರ್ಸ್ನಾಲಿಟಿ, ಆ್ಯಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅದನ್ನು ನೀವು ಕರೆಕ್ಟಾಗಿ ಗೈಡೆನ್ಸ್ ತೊಗೊಂಡು ಹೌ ಟು ಡೂ ಇಟ್ ಅಂತ ಮಾಡೋದೇನೆ ಇಟ್ಸ್ ಕ್ರಿಸ್ಟಲ್ಸ್. ಬಹಳ ಕುತೂಹಲಕಾರಿ ವಿಚಾರ ಇದು. ಇದು ತುಂಬಾ ಡಿಬೇಟ್ ಮಾಡುವಂಥದ್ದು. ಈಗ ಪ್ರತಿಯೊಂದಕ್ಕೂ ಹೇಳ್ಬಿಡ್ತೀವಿ ನಾವು, ಹಿಂದಿನ ಜನ್ಮದಲ್ಲಿ ನಾವು ಯಾವುದು ಏನು ಕರ್ಮ ಮಾಡಿದ್ವೋ, ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಇವತ್ತು ನಾವು ಚೆನ್ನಾಗಿರ್ಬೇಕು, ಬಿಕಾಸ್ ಮುಂದಿನ ಜನ್ಮ ನಮಗೆ ಚೆನ್ನಾಗಿ ಸಿಗತ್ತೆ ಅಂತ. ನಿಮ್ಮ ಪ್ರಕಾರ ಈ ರೀಬರ್ತ್, ಮುಂದಿನ ಜನ್ಮ ಅಂದ್ರೆ ಏನು? ಪುನರ್ಜನ್ಮ, ರೀಬರ್ತ್ ಅಂತ ಹೇಳಿದ್ರೆ ಏನು? ನಾವು ಮತ್ತೆ ಹುಟ್ತೀವ? ಎಸ್, ನಾವು ಮತ್ತೆ ಇದೇ ಭೂಮಿ ಮೇಲೇನೆ ನಾವು ಹುಡ್ತೀವಿ. ನಮ್ಮ ಕರ್ಮಗಳು ಇಲ್ಲಿ ಕಳೆದಿಲ್ಲ ಅಂತ ಹೇಳಿದ್ರೆ, ಯೂನಿವರ್ಸಲ್ಲಿ ತುಂಬಾ ಪ್ಲಾನೆಟ್ಸ್ ಇದೆ, ಆಯ್ತಾ? ಇಡೀ ನಮ್ಮ ಗ್ಯಾಲಕ್ಸಿಲಿ ತುಂಬಾ ಪ್ಲಾನೆಟ್ಸ್ ಇದೆ, ಅದರಲ್ಲಿ ತುಂಬಾ ಅರ್ತ್ಗಿದೆ. ನೀವು ಇಲ್ಲೇ ಏನಕ್ಕೆ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು 6th ಸ್ಟ್ಯಾಂಡರ್ಡ್ ಪಾಸ್ ಆಗೋವರೆಗೂ 7th ಸ್ಟ್ಯಾಂಡರ್ಡ್ಗೆ ನಿಮಗೆ ಪ್ರಮೋಟ್ ಮಾಡಲ್ಲ. ಕರೆಕ್ಟ್? ಲಾಜಿಕಲಿ ನೀವು ಇಲ್ಲಿ ಪಾಸ್ ಆದರೆ ಯು ವಿಲ್ ಬಿ ಪ್ರಮೋಟೆಡ್ ಟು ಸಮಥಿಂಗ್ ಎಲ್ಸ್ ಅಲ್ವಾ? ವಾಟ್ ಈಸ್ ರೀಬರ್ತ್? ನಿಮಗೆ ನಿಮ್ಮ ಫ್ಯಾಮಿಲಿಲಿ ಇವಾಗ ಒಂದು 7 ಸೈಕಲ್ಸ್ ಗೊತ್ತಿರ್ಬೋದು, ನಿಮಗೆ ಒಂದು 7 ಜನ ಗೊತ್ತಿರ್ಬೋದು ನಿಮ್ಮ ಜನ್ರೇಷನ್. ಓಕೆ, ನಿಮ್ಮ ತಾತ ಅವ್ರು ಗೊತ್ತಿರ್ಬೋದು, ಮುತ್ತಾತ ಅವ್ರು ಗೊತ್ತಿರ್ಬೋದು. ಓಕೆ, ಬರ್ದಿಟ್ಟು ಇನ್ನೂ ಗೊತ್ತಿರ್ಬೋದು. ಸೊ ವೇ ಬಿಯಾಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ರಲ್ವಾ, ಅವತ್ತೂ ಇದ್ರು. ಅವರೆಲ್ಲ ಅವತ್ತಿಂದನೂ ಓಕೆ ಜನ್ರೇಷನ್ನ ಬೆಳೆಸ್ಕೊಂಡ್ ಬಂದಿರೋದಕ್ಕೆ ಇಲ್ಲಿ ತನಕ ಬಂದಿರ್ತೇವೆ ನಾವು. ಸೊ ನಾವು ಏನಾಗತ್ತೆ, ಯಾರಾದ್ರೂ ಒಬ್ರು ಪರ್ಸನ್ ಈ ಫ್ಯಾಮಿಲಿಲಿ ಈ ರೆಸ್ಪಾನ್ಸಿಬಿಲಿಟಿನ ತಗೊಬಹುದು, ಈ ಫ್ಯಾಮಿಲಿಲಿ ಹುಟ್ಟಿರೋರು, ಇವತ್ತಿಗೆ ಏನೋ ನೀಡ್ ಇದೆ ಈ ಫ್ಯಾಮಿಲಿಲಿ ಅಂತ ಹೇಳಿದಾಗ ಅವ್ರು ಮತ್ತೆ ಹುಟ್ಟು ಬರ್ತಾರೆ ಅದೇ ಫ್ಯಾಮಿಲಿಲೇನೆ. ಹೇಗೆ ಒಂದು ಮರದಲ್ಲಿ ಒಂದು ಕಾಯಿ ಬಂದು ನಿಮ್ಗೆ ಹಣ್ಣಾಗತ್ತೆ, ಹಣ್ಣಾಗಿ ಬೀಜ ಆಗತ್ತೆ, ಮತ್ತೆ ಅದು ಭೂಮಿಗೆ ಸೇರುತ್ತೆ. ಆ್ಯಂಡ್ ನಿಮ್ಗೆ ಅದು ನೆಸೆಸಿಟಿ ಇದ್ರೆ ಮತ್ತೆ ಹಣ್ಣಾಗಿ ಅದೇ ಮರದಲ್ಲೇನೆ ಮತ್ತೆ ಹುಟ್ಟು ಬರ್ತಾರೆ, ಅದೇ ಫ್ಯಾಮಿಲಿ ಟ್ರೀಲೇನೆ. ಅವ್ರ ಕೇಪಬಿಲಿಟಿ, ಅವ್ರ ನೆಸೆಸಿಟಿ ಫ್ಯಾಮಿಲಿಗಿದ್ರೆ. ಇದಕ್ಕೊಂದು ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ನಮ್ಗೆ ಇವಾಗ ಹಲವಾರು ಸೆನ್ಸರ್ಗಳಿದೆ. ಟ್ರಾಫಿಕಲ್ ಸೆನ್ಸರ್ಸ್ ಇದೆ, ಡೋರ್ಸ್ ಸೆನ್ಸರ್ಸ್ ಇದೆ. ಡೋರ್ ನಾವು ಹತ್ರ ಹೋಗ್ತಿದ್ದಂಗೆ ಸೆನ್ಸ್ ಆಗಿ ಡೋರ್ ಓಪನ್ ಆಗುತ್ತೆ. ಸೊ ಯಾರು ಓಪನ್ ಮಾಡಲ್ಲ, ಜಸ್ಟ್ ಸೆನ್ಸಸ್ ಥ್ರೂ ಓಪನ್ ಆಗುತ್ತೆ ಅದು. ಅದೇ ತರ ಸೊ ದ ಯೂನಿವರ್ಸ್ ಹ್ಯಾಸ್ ದಟ್ ಸೆನ್ಸ್. ಓಕೆ, ಈ ಫ್ಯಾಮಿಲಿಲಿ ಇವ್ರಿಗೆ ಈ ರೆಸ್ಪಾನ್ಸಿಬಿಲಿಟಿನ ಕೊಡ್ಬೋದು ಅಂತ ಹೇಳಿದಾಗ ದೇರ್ ವಿಲ್ ಬಿ ಎ ರೀಬರ್ತ್. ಇವಾಗ ಎಷ್ಟೋ ಸತಿ ಹೇಳ್ತೀವಿ, ಇವನ್ನೆಲ್ಲ ನಮ್ಮ ತಾತನ ತರಾನೇ ಆಡ್ತಾನೆ, ಇವರೆಲ್ಲ ನಮ್ಮ ತಂದೆ ತರಾನೇ ಆಡ್ತಾರೆ. ಏನಕ್ಕೆ ಅದನ್ನ ಹೇಳ್ತೀವಿ? ದೇ ರಿಸಂಬಲ್, ಆ ಕ್ವಾಲಿಟಿ ರಿಸಂಬಲ್ ಮಾಡ್ತಾರೆ, ಆ ಕ್ವಾಲಿಟೀಸ್ ಆ DNA ಫಾಲೋ ಆಗ್ತಾ ಇರತ್ತೆ. ಸೊ ಯು ಕಾಂಟ್, ಇವಾಗ ಎಷ್ಟೋ 300-400 ವರ್ಷ ಹಿಂದೆನೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ರು, ಅವ್ರದ್ದೆಲ್ಲ DNA ನಿಮಗೂ ಪಾಸ್ ಆಗತ್ತೆ. ಓಕೆ, ಒಂದು ಕೂದಲಲ್ಲಿ ಇರ್ಬೋದು, ಒಂದು ಕಲರಲ್ಲಿ ಇರ್ಬೋದು. ಇಟ್ಸ್ ಆಲ್ ದ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಆಫ್ ಎನ್ ಫ್ಯಾಮಿಲಿ ಮೆಂಬರ್. ಅವರೆಲ್ಲ ಫ್ಯಾಮಿಲಿ ಮೆಂಬರ್, ಅವರೆಲ್ಲ ಕ್ವಾಲಿಟೀಸು ನಿಮಗೆ ಒಂದು ಕ್ವಾಲಿಟಿ ಒಬ್ಬೊಬ್ಬರಿಂದ, ಒಂದು ಕಲರ್ ಒಬ್ಬೊಬ್ಬರಿಗೆ, ಎಲ್ಲ ಮ್ಯಾಚ್ ಆಗಿ ಯು ವಿಲ್ ಟೇಕ್ ದಿಸ್ ರೀಬರ್ತ್. ಸೊ ಹಾಗಾಗಿ ದ ರೀಬರ್ತ್ ಈಸ್ ಪಾಸಿಬಲ್ ವೆನ್ ದೇರ್ ಈಸ್ ಎ ನೆಸೆಸಿಟಿ ಇನ್ ದ ಫ್ಯಾಮಿಲಿ, ವೆನ್ ದೇರ್ ಈಸ್ ಎ ರಿಕ್ವೈರ್ಮೆಂಟ್. ಇವಾಗ ಅವರು ಯಾರೋ ಒಬ್ರು ಈ ರೆಸ್ಪಾನ್ಸಿಬಿಲಿಟಿನ ಮುಂಚೆ ಯಾವತ್ತೋ ಪರ್ಫಾರ್ಮ್ ಮಾಡಿರ್ತಾರೆ. ಸೊ ಇವಾಗ ಅವ್ರ ನೆಸೆಸಿಟಿ ಇಲ್ಲಿದೆ ಅಂತ ಹೇಳಿದ್ರೆ, ಸೊ ದೇ ವಿಲ್ ಟೇಕ್ ಎ ರೀಬರ್ತ್. ಸೊ ಹಾಗಾಗಿ ಇಟ್ ಈಸ್ ಪಾಸಿಬಲ್. ನಾನು ಮೊನ್ನೆ ಒಂದು ತಮಿಳ್ ಫಿಲ್ಮ್ ನೋಡ್ತಿದ್ದೆ. ಆ ಫಿಲ್ಮ್ ಶೂಟ್ ಮಾಡಿರೋದು, ಆ ಫಿಲ್ಮ್ ಕಾನ್ಸೆಪ್ಟ್ ಬೇಸಿಕಲಿ ಉಜ್ಜೈನ್ ಮಹಾಕಾಳೇಶ್ವರ ದೇವಸ್ಥಾನ ಇದೆಲ್ಲ, ಅಂದ್ರೆ ಮಹಾಕಾಳ ಶಿವನ್ ಬಗ್ಗೆನೇ.
ಅಂದ್ರೆ ಶಿವನ ಟೈಮಿಗೆ ಕಂಪೇರ್ ಮಾಡ್ತಾರೆ. ಈ ಟೈಮ್ ಅಂದ್ರೆ ಏನು? ಟೈಮ್ಗೂ ಶಿವಂಗೂ ಏನ್ ಕನೆಕ್ಷನ್? ಟೈಮ್ ಅನ್ನೋದು ಇಟ್ಸ್ ಎ ಇಲ್ಯೂಷನ್. ಟೈಮ್ ಕಂಟ್ರೋಲ್ ಮಾಡ್ತಾ ಇರೋದು ಎನರ್ಜೀಸ್ನ. ಹೇಗೆ ಕಂಟ್ರೋಲ್ ಮಾಡ್ತಿದೆ? ನಮ್ಮ ಎನರ್ಜೀಸ್ನ ಒಂದು ಕಂಪ್ನಿಲಿ ವರ್ಕ್ ಮಾಡೋದಕ್ಕೆ ವಿ ಆರ್ ಸ್ಪೆಂಡಿಂಗ್ ದ ಟೈಮ್. ಅದಕ್ಕೋಸ್ಕರ ನಿಮ್ಗೆ ಈ ಸಂಬಳ ಅಂತ ಹೇಳ್ಬಿಟ್ಟು ಕೊಡ್ತಿದ್ದಾರೆ. ಸೊ ನಿಮ್ಮ ಎನರ್ಜಿ ನಿಮ್ಮ ಟೈಮ್ ಅಲ್ಲಿ ಸ್ಪೆಂಡ್ ಮಾಡ್ಲಿಕ್ಕೆ, ನಿಮ್ಮ ಎನರ್ಜಿನಲ್ಲಿ ಸ್ಪೆಂಡ್ ಮಾಡ್ಲಿಕ್ಕೆ ಟೈಮ್ ಮುಖಾಂತರ ಅದನ್ನ ಮೆಜರ್ ಮಾಡ್ತಿದ್ದಾರೆ. ಸೊ ನಿಮ್ಗೊಂದು ಡ್ಯೂಟಿ ಕೊಡ್ತಾರೆ ಆ್ಯಂಡ್ ಒಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ. ಆ ರೆಸ್ಪಾನ್ಸಿಬಿಲಿಟಿಗೆ ಇಷ್ಟು ಟೈಮ್ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡ್ತಾರೆ. ಆರ್ 9 to 5 ನೀವು ವರ್ಕ್ ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ನಿಮ್ಮ ಎನರ್ಜೀಸ್ನ ಅಲ್ಲಿ ಕಂಟ್ರೋಲ್ ಮಾಡೋಕ್ಕೆ, ನಿಮ್ಮ ಕೆಲಸನ ಕಂಟ್ರೋಲ್ ಮಾಡೋಕ್ಕೆ ದೇ ಆರ್ ಹ್ಯಾವಿಂಗ್ ದಿಸ್ ಟೈಮ್. ಸೊ ಟೈಮ್ ಅನ್ನೋದು ಇಲ್ಯೂಷನ್. ಸೇ ಫಾರ್ ಎಕ್ಸಾಂಪಲ್, ಇವಾಗ ನೀವು ಒಂದು ಸ್ವಲ್ಪ ದಿವಸ ನೀವು ವಾಚ್ ಹಾಕೋದು ಬಿಟ್ಬಿಡಿ. ಸೊ ಆ ಟೈಮ್ ಬರುತ್ತೆ, ಇವಾಗ ಊಟದ ಟೈಮ್ ಬರುತ್ತೆ ಅಂತ ಹೇಳ್ಕೊಳ್ಳಿ. ನೀವು ಟೈಮ್ ನೋಡದೆ ಹೋದ್ರೆ ನಿಮ್ಗೆ ಹೊಟ್ಟೆನೇ ಹಸುವಾಗಲ್ಲ. ನೀವು ಯಾವಾಗ ಟೈಮ್ ನೋಡ್ತೀರಾ ನಿಮಗೆ ಹೊಟ್ಟೆ ಹಸುವಾಗೋಕೆ ಶುರು ಆಗುತ್ತೆ. ಸೊ ಎನಿಬಡಿ ಕ್ಯಾನ್ ಚೇಂಜ್ ದೇರ್ ಟೈಮ್. ಹೆಂಗೆ ಟೈಮ್ ಲೈನ್ ಹೆಂಗೆ ಚೇಂಜ್ ಮಾಡೋಕ್ಕಾಗತ್ತೆ? ಟೈಮ್ ಲೈನ್ನ ಚೇಂಜ್ ಮಾಡೋಕೆ ಆಗದೇನೆ ನಾವು ಯಾವಾಗ ಟೈಮ್ನ ನೋಡಲ್ಲ, ದೆನ್ ಯು ಕ್ಯಾನ್ ಡೂ ಇಟ್. ದ ಟೈಮ್ಲೆಸ್. ಅವಾಗ ನಿಮ್ಗೆ ಟೈಮ್ ಓಡ್ತಾ ಇರಲ್ಲ. ನೀವು ಯಾವಾಗ ನೋಡ್ತಾ ಇರ್ತೀರ ಅವಾಗ ಓಡ್ತಾ ಇರುತ್ತೆ. ಇಟ್ ಈಸ್ ಜಸ್ಟ್ ಲೈಕ್ ಐನ್ಸ್ಟೈನ್ ಥಿಯರಿ ಇದ್ದಂಗೆ, ನೀವು ಯಾವಾಗ ಟೈಮ್ ನೋಡ್ತಾ ಇರ್ತೀರಾ ಆ್ಯಂಡ್ ಯಾರ ಜೊತೆ ಇರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಟೈಮ್ ವಿಲ್ ರನ್ ಕ್ವಿಕ್ಲಿ. ನೀವು ಟೈಮೇ ನೋಡಬೇಡಿ. ಸೊ ಯು ಜಸ್ಟ್ ಕೀಪ್ ವರ್ಕಿಂಗ್ ಆನ್ ಇಟ್. ಅಲ್ಲ, ಏನು ಕೆಲಸ ಮಾಡ್ತಾ ಇದ್ದೀರಿ, ಎಲ್ಲೋ ಒಂದು ಕಡೆ ಹೋಗಿ ರೀಚ್ ಆಗಬೇಕು. ನಿಮ್ಗೂ ಒಂದು ಸೆನ್ಸಸ್ ಇರುತ್ತೆ, ಓಕೆ ಇವಾಗ ಇಷ್ಟು ಗಂಟೆ ಆಗಿರ್ಬೋದು, ಇಷ್ಟು ಆಗಿರ್ಬೋದು. ಸೊ ಜಸ್ಟ್ ಸೇ ವರ್ಕ್ ಆನ್ ಇಟ್. ನೀವು ಯಾವತ್ತೂ ಲೇಟ್ ಇರಲ್ಲ. ಅವಾಗ ಎಕ್ಸ್ಟ್ರಾ ಪ್ರಿಕಾಷನ್ ತೊಗೊಂತೀರಾ. ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದಾಗ, ಇಲ್ಲ ಇರಪ್ಪ, ಟೈಮ್ ಗೊತ್ತಾಗಲ್ಲ, ಇವತ್ತು ಗೊತ್ತಾಗ್ತಾ ಇಲ್ಲ, ಮೊಬೈಲ್ ಸ್ವಿಚ್ ಆಫ್ ಇದೆ, ನಿಮ್ಮ ವಾಚ್ ಇಲ್ಲ ನಿಮ್ಮ ಹತ್ರ, ನೀವು ಯಾರನ್ನೂ ಕೇಳಕ್ಕೆ ಇಷ್ಟಪಡಲ್ಲ. ಸೊ ನೀವು ಹೋಗ್ತಾ ಇರ್ತೀರಾ, ಯು ವಿಲ್ ಬಿ ಎಟ್ ದ ರೈಟ್ ಟೈಮ್. ನೀವು ಲೇಟ್ ಆಗಿ ಹೋಗಿರಲ್ಲ ಬಿಕಾಸ್ ಯು ಹ್ಯಾವ್ ಟೇಕನ್ ಎ ಪ್ರಿಕಾಷನ್. ಟೈಮಲ್ಲಿ ದೇರ್ ಆರ್ 2 ಡೈಮೆನ್ಷನ್ಸ್. ಏನಿರುತ್ತೆ, ಇವಾಗ ನಿಮ್ಮದು ಯಂಗ್ ಏಜಲ್ಲಿ ನೀವೊಂದು ಹುಡುಗಿನ ಇಷ್ಟಪಟ್ಟಿರ್ತೀರಾ, ತುಂಬ ಇಷ್ಟಪಟ್ಟಿರ್ತೀರಾ, ಇಬ್ಬರು ಇಷ್ಟಪಡ್ತಾ ಇರ್ತೀರಾ, ಮದುವೆ ಆಗಬೇಕು ಅಂತ ಅನ್ಕೊಂಡು ಹಲವಾರು ಕಾರಣಗಳಿಂದ ಮದುವೆ ಆಗದಿರೋ ಹೋಗ್ಬೋದು. ಸೊ ನಿಮಗೆ ಓಕೆ, ದೆನ್ ನೀವು ಮೂವ್ ಆನ್. ನೀವು ಮುಂದೆ ಬಂದಿರ್ತೀರಾ, ಅವರು ಮುಂದೆ ಹೋಗಿರ್ತಾರೆ, ಅವ್ರಿಗೂ ಒಂದು ಮದುವೆ ಆಗುತ್ತೆ, ನಿಮ್ಗೂ ಒಂದು ಮದುವೆ ಆಗುತ್ತೆ. ದೆನ್ ಯಾವುದೋ ಒಂದು ಪಾಯಿಂಟಲ್ಲಿ ನಿಮ್ಗೆ ಅನ್ಸುತ್ತೆ, ಆ ಹುಡುಗಿನೇ ನಾನು ಮದುವೆ ಆಗ್ಬಿಟ್ಟಿದ್ದಿದ್ರೆ ತುಂಬ ಚೆನ್ನಾಗಿರೋದು ನನ್ನ ಲೈಫು. ಬಿಕಾಸ್ ನೀವು ಆ ಪೇಜ್ನ ತಿರುಗಿಸಿ ಓದಿಲ್ಲ. ಸೊ ನೀವು ಅನ್ಕೊಂತಿದ್ದೀರಾ ಅಲ್ಲಿ ಚೆನ್ನಾಗಿರುತ್ತೆ, ನಿಮ್ಮ ಲೈಫ್ ಅಲ್ಲಿ ಚೆನ್ನಾಗಿರ್ತಾ ಇತ್ತು, ಅವ್ರನ್ನ ಮದುವೆ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಬಟ್ ಯು ಡೋಂಟ್ ನೋ ಏನು ಡಿಫಿಕಲ್ಟೀಸ್ ಇರ್ಬೋದಾಗಿತ್ತು. ಬಿಕಾಸ್ ನೀವು ಆ ಟೈಮ್ನ ಪಾಸ್ ಮಾಡಿಲ್ಲ. ಇವಾಗ ಈ ಟೈಮ್ನ ಪಾಸ್ ಮಾಡಿದ್ದೀರಾ, ಅರೇಂಜ್ ಮ್ಯಾರೇಜ್ ಅನ್ನೋ ಟೈಮ್ನ ಪಾಸ್ ಮಾಡಿದ್ದೀರಾ. ಯು ನೋ ದ ಡಿಫಿಕಲ್ಟೀಸ್. ದೇವ್ರಾಗಲಿ ಯೂನಿವರ್ಸ್ ಆಗಲಿ ಎಲ್ಲ ನಮಗೆ ರೈಟ್ ಥಿಂಗ್ ಏನು ಬೇಕು ಏನು ಬೇಡ ಅನ್ನೋದು ದೇ ನೋ ಇಟ್ ಪರ್ಫೆಕ್ಟ್ಲಿ. ನಿಮಗೆ ಇದೇ ಬೆಟರ್ ಲೈಫ್ ಇರುತ್ತೆ. ನೀವು ಸಪೋಸ್ ಇವಾಗ ರಿವೈಂಡ್ ಮಾಡೋಕ್ಕೆ ಚಾನ್ಸ್ ಕೊಟ್ಟು ನಿಮಗೆ ದೇವರು ತಿರುಗಿ ವಾಪಸ್ ಅಲ್ಲೇ ಮದುವೆ ಆಗಲಿ ಅಂತ ಹೇಳಿದ್ರೆ ಯು ವಿಲ್ ಹ್ಯಾವ್ ಮೋರ್ ಡಿಫಿಕಲ್ಟಿ. ಇವಾಗ ಏನಿರುತ್ತೆ ಅದಕ್ಕಿಂತ ಡಿಫಿಕಲ್ಟಿ ಇರುತ್ತೆ. ಅವಾಗ ಏನಾಗುತ್ತೆ, ನಿಮ್ಗೆ ಏನು ಅನ್ಸುತ್ತೆ, ನನ್ಗೆ ಬೆಟರ್ ಲೈಫ್ ಇತ್ತು, ನನಗೆ ಇದಿರೋದೇ ಬೆಟರ್ ಲೈಫ್ ಇತ್ತು, ನನಗೆ ಅರೇಂಜ್ ಮ್ಯಾರೇಜ್ ಆಗಿರೋದೇ ಕರೆಕ್ಟ್ ಆಗಿತ್ತು, ನನಗೆ ಆಗಬಾರ್ದು, ನಂಗೆ ಲವ್ ಮ್ಯಾರೇಜ್ ಆಗದೆ ಇರೋದೇ ಬೆಟರ್ ಇತ್ತು. ಎಷ್ಟೋ ಜನ ಲವ್ ಮ್ಯಾರೇಜ್ ಮಾಡಿರೋರು ಫೀಲ್ ಮಾಡಿದ್ದಾರೆ ಆಫ್ಟರ್ ಸರ್ಟನ್ ಇಯರ್ಸ್, ಓಕೆ ಮನೇಲಿ ತೋರಿಸಿರೋರ್ನೇ ಆಗ್ಬೋದಾಗಿತ್ತು. ಇಲ್ಲ ಡೈವರ್ಸ್ ಅಂಕ ಬಂದಾಗ ಯೋಚನೆ ಮಾಡ್ತಾರೆ, ಓಕೆ ಮನೇಲಿ ತೋರಿಸಿರೋರ್ನ ಆಗಿದ್ದಿದ್ರೆ ಈ ಥರ ಆಗ್ತಿರ್ಲಿಲ್ವೇನೋ, ಓಕೆ ಈ ಥರ ಆಗ್ತಿತ್ತೇನೋ. ನೋ, ನೀವು ಯಾವಾಗ ಆ ಯೂನಿವರ್ಸಲ್ಲಿ ಏನಾಗುತ್ತೆ ಅದನ್ನು ಅಕ್ಸೆಪ್ಟ್ ಮಾಡ್ದಿರಾ, ಯು ಜಸ್ಟ್ ಟ್ರೈ ಟು ಟೇಕ್ ಯುವರ್ ಓನ್ ತುಂಬ ಪುಷ್ ಮಾಡಿ ನೀವು ಆ ಡಿಸಿಷನ್ಗಳನ್ನ ಯಾವಾಗ ತೊಗೊತೀರಲ್ಲ, ದೆನ್ ದೇರ್ ವಿಲ್ ಬಿ ಎ ಪ್ರಾಬ್ಲಮ್. ಆವಾಗ ನಿಮ್ಗೆ ಅರ್ಥ ಆಗುತ್ತೆ ದೇವ್ರು ಮಾಡಿದ್ದೆ ಯೂನಿವರ್ಸ್ ಏನು ನನಗೆ ಚಾಯ್ಸ್ ಕೊಟ್ಟಿತ್ತು, ದಟ್ ವಾಸ್ ಅ ರೈಟ್ ಚಾಯ್ಸ್. ಇವಾಗ ಗೂಗಲ್ ಮ್ಯಾಪಲ್ಲಿ ಬಂದ್ಬಿಡುತ್ತೆ, ಓಕೆ ಈ ರೋಡಲ್ಲಿ ಹೋಗ್ಬೋದು ನೀವು ಅಂತ ಹೇಳ್ಬಿಟ್ಟು. ನಿಮ್ಗೊಂದು ಇಂಟ್ಯೂಷನ್ ಹೇಳ್ತಾ ಇರುತ್ತೆ, ನೋ ಬೇಡ, ಈ ರೋಡಲ್ಲಿ ಹೋಗೋದು ಬೇಡ, ನಾನು ಪಕ್ಕದ ರೋಡಿಂದ ಹೋಗ್ಬೇಡ, ಜಲ್ದಿ ಹೋಗ್ಬಿಡ್ತೀನಿ. ಬಟ್ ಸ್ಟಿಲ್ ಯು ಡಿಪೆಂಡ್ ಅಪಾನ್ ಅ ಟೆಕ್ನಾಲಜಿ, ನೀವು ಹೋಗ್ಬಿಡ್ತೀರಾ ಮುಂದೆ. ಆ ಗೂಗಲ್ ಮ್ಯಾಪಲ್ಲಿ ಅಪ್ಡೇಟ್ ಆಗಿರಲ್ಲ, ಅಲ್ಲಿ ನೀರು ಪೈಪ್ಲೈನ್ ಹೊಡೆದೋಗಿದೆ ಅಂತ ಹೇಳ್ಬಿಟ್ಟು ಹಳ್ಳ ತೊಡಿರ್ತಾರೆ. ಸೊ ನಿಮ್ಗೆ ಮತ್ತೆ ಲೇಟ್ ಆಗುತ್ತೆ. ಸೊ ದ ಇಂಟ್ಯೂಷನ್ಸ್ ಏನು ನಿಮಗೆ ಹಾರ್ಟಲ್ಲಿ ಪರ್ಫೆಕ್ಟಾಗಿ ಏನು ಎಸ್ ನೋ ಬರುತ್ತಲ್ಲ, ಯು ಶುಡ್ ಆಲ್ವೇಸ್ ಲಿಸನ್ ಟು ಯುವರ್ ಹಾರ್ಟ್, ನಾಟ್ ದ ಲಾಜಿಕಲ್ ಬ್ರೈನ್. ಸೊ ಅವಾಗ ಯು ವಿಲ್ ಮೇಕ್ ಎ ರೈಟ್ ಡಿಸಿಷನ್ಸ್. ಇವಾಗ ಗೂಗಲ್ ಮ್ಯಾಪ್ ನಾನು ಹೇಳ್ದಂಗೆ ನೀವು ಹೋಗದೆ ಟೈಮ್ ವೇಸ್ಟ್ ಆಗ್ತಾ ಇರಲಿಲ್ಲ. ನಿಮ್ಗೊಂದು ಇಂಟ್ಯೂಷನ್ ಕೊಟ್ಟಿತ್ತು ಹಾರ್ಟಲ್ಲಿ, ಓಕೆ ಈ ರೋಡಲ್ಲಿ ಹೋಗು ಅಂತೇಳಿ. ಸ್ಟಿಲ್ ಯು ಡಿಂಟ್ ಮೇಕ್ ಎ ಚಾಯ್ಸ್. ನೀವು ಗೂಗಲ್ನೇ ನಂಬ್ಕೊಂಡು ಮುಂದಕ್ಕೆ ಹೋದ್ರಿ. ದೆನ್ ಅಗೇನ್ ಯು ಆರ್ ಕಮಿಂಗ್ ಬ್ಯಾಕ್. ಸೊ ಲೈಕ್ ವೈಸ್ ಆ ಟೈಮ್ನ ಡೋಂಟ್ ಟೇಕ್ ಆ್ಯಂಡ್ ವೇಸ್ಟ್ ದಟ್ ಟೈಮ್. ಸೊ ಏನಾಗಿರುತ್ತೆ ಜಸ್ಟ್ ಅಕ್ಸೆಪ್ಟ್ ಆ್ಯಂಡ್ ಲೀವ್ ದಿ ಲೈಫ್. ಮುಂದೆ ಹೋಗೋದನ್ನೇ ಟ್ರೈ ಮಾಡಬೇಕೆ ಹೊತ್ತು ಮತ್ತೆ ಹಿಂದೆ ಹೋಗಿ ಏನೋ ಸರಿಪಡಿಸೋಣ ಅನ್ನೋದು ನೋ. ಜೊತೆಗೆ ಈ ಟೈಮ್ನ
ಈ ಎನರ್ಜಿ ಈ ಇಲ್ಯೂಷನ್ಸ್ ಎಲ್ಲ ಕಂಟ್ರೋಲ್ ಮಾಡುತ್ತೆ ಅಂತನಾ? ಈ ಎನರ್ಜಿ ಕಂಟ್ರೋಲ್ ಮಾಡುತ್ತೆ ಅಂತಾನೆ ಆಕ್ಚುಲಿ ಇದು? ಓಕೆ, ನಾವು ಮದುವೆ ಆಗ್ಬೇಕಂತ ಹೇಳಿದ್ರೆ ನಾವು ಜಾತಕ ತೋರಿಸ್ತೀವಿ, ನಾವು ಹೈಟು ವೆಯ್ಟು ಅವ್ರ ಕೆಲಸ ಎಲ್ಲಾನು ನೋಡ್ತೀವಿ. ಬಟ್ ಡೂ ಯು ನೋ ಹೇಗ್ ಮ್ಯಾಚ್ ಮಾಡ್ಬೋದು ಎನರ್ಜೀಸ್ನ ಅಂತ ಹೇಳ್ಬಿಟ್ಟು? ಎನರ್ಜೀಸ್ ಏನಕ್ಕೆ ಮ್ಯಾಚ್ ಮಾಡಬೇಕು? ಸೇ ಫಾರ್ ಎಕ್ಸಾಂಪಲ್, ನಾವು ಹೇಳ್ತೀವಿ 10 ಇಯರ್ಸ್ ಡಿಫ್ರೆನ್ಸ್ ಇದ್ರೂ ಏನಾಗಲ್ಲ, ಮೆಚುರಿಟಿ ಇರುತ್ತೆ, ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸರ್ ನಾನು ಹೇಳ್ತೀನಿ, ಇಬ್ರದ್ದು ಫ್ರೀಕ್ವೆನ್ಸಿ ಒಂದೊಂದು ಡೆಕೇಡ್, ಒಂದೊಂದು 10 ಇಯರ್ಸ್ಗೆ ವಿ ಕಾಲ್ ಇಟ್ ಡೆಕೇಡ್ ಅಂತ ಕರಿತೀವಲ್ಲ, ಒಂದೊಂದು 10 ಇಯರ್ಸ್ಗೂ ಮಕ್ಕಳು ಬರ್ತಾ ಆಗೋರ್ ಮೆಂಟಾಲಿಟಿ ಬೇರೆ ಇರುತ್ತೆ, ದ ಜನರೇಷನ್ ಶಿಫ್ಟ್ ಇರುತ್ತೆ. ನೀವು ಇನ್ನೊಂದು ಜನರೇಷನ್ ಅವ್ರನ್ನ ಇನ್ನೊಂದು ಜನರೇಷನ್ ಜೊತೆಗೆ 10 ಇಯರ್ಸ್ 8 ಇಯರ್ಸ್ ಇದೆಲ್ಲ ಡಿಫ್ರೆನ್ಶಿಯೇಟ್ ಮಾಡಿದಾಗ ಅವ್ರಿಬ್ರಿಗೂ ಅವ್ರ ಥಾಟ್ಸ್ ಮ್ಯಾಚ್ ಆಗಲ್ಲ, ಅವ್ರ ಫೀಲಿಂಗ್ಸ್ ಮ್ಯಾಚ್ ಆಗಲ್ಲ. ಇವಾಗ ಅವ್ರ ಜೋಕ್ ಹೇಳಿದ್ರೆ ಇವ್ರಿಗೆ ಅರ್ಥ ಆಗಲ್ಲ. ಇನ್ನೊಬ್ರಿಗೆ ವೈಟ್ ಅಂಡ್ ಬ್ಲಾಕ್ ಬೇಕಾಗಿರತ್ತೆ, ಇನ್ನೊಬ್ರಿಗೆ ಕಲರ್ ಬೇಕಾಗಿರತ್ತೆ. ಸೊ ಆ ಫ್ರೀಕ್ವೆನ್ಸೀಸು ಅದು ಎಷ್ಟು ತನಕ ಕಾಂಪ್ರಮೈಸ್ ಆಗಿ ನಡಿಬೋದು. ಹೌದು, ನೀವು ಹೇಳ್ಬೋದು ಅವ್ರಾಗಿದ್ದಾರೆ ಇವ್ರಾಗಿದ್ದಾರೆ, ಇದೆಲ್ಲ 1000ಕ್ಕೆ ನಡಿಬೋದು. ಬಟ್ ಅದಕ್ಕಿಂತ ಜಾಸ್ತಿ ಏನಕ್ಕೆ ವರ್ಕ್ ಆಗಲ್ಲ ಸರ್? ಅವತ್ತೆಲ್ಲ ನಮ್ಮ ತಾಯಿ ಎಲ್ಲ 8 ಇಯರ್ಸ್ ಡಿಫ್ರೆನ್ಸ್ ಇದ್ರು, 10 ಇಯರ್ಸ್ ಡಿಫ್ರೆನ್ಸ್ ಇದ್ರು. ದ 21st ಸೆಂಚುರಿ ಯಾವಾಗ ಶುರುವಾಗಿರೋದು ಅಂತ ಹೇಳಿದ್ರೆ ಎಕ್ಸಾಕ್ಟ್ 2021 ಇಟ್ಸ್ ನಾಟ್ ನಾವೆಲ್ಲ ಏನ್ ಸೆಲೆಬ್ರೇಟ್ ಮಾಡೋದು 2001 21st ಸೆಂಚುರಿ ಶುರು ಆಯ್ತು ಅಂದ್ರೆ ನೋ, ದ ಆಕ್ಚುಯಲ್ ಫಿಗರ್ 20 ಇಯರ್ಸ್ ತಗೊಂಡಿದೆ 21st ಸೆಂಚುರಿ ಬರ್ಲಿಕ್ಕೆ. ಸೊ ಇಲ್ಲಿ ಈ ವಾತಾವರಣಕ್ಕೆ ಹೊಕ್ಕೊಂಡು ನಾವು ಹೋಗೋದಾದ್ರೆ ವಿ ಶುಡ್ ನಾಟ್ ಡೂ ಇಟ್. ಯಾರು ಮ್ಯಾಕ್ಸಿಮಮ್ ಆಫ್ ಸೇ 1 ಇಯರ್ 2 ಇಯರ್ಸ್ ಡಿಫ್ರೆನ್ಸ್ ಇರಬೇಕು. ಇಬ್ರು ಸೇಮ್ ಟೈಮ್ ಲೈನ್ ಅವ್ರು ಇರ್ತಾರೆ, ಇಬ್ರು ಅರ್ಥ ಮಾಡ್ಕೊಂತಾರೆ, ಇಬ್ರುದು ಫ್ರೀಕ್ವೆನ್ಸೀಸ್ ಮ್ಯಾಚ್ ಆಗ್ತಾ ಇರತ್ತೆ. ಅವ್ರನ್ನ ಜೋಕ್ ಕೇಳಿದ್ರೆ ಇನ್ನೊಬ್ರಿಗೂ ಅರ್ಥ ಆಗ್ತಾ ಇರತ್ತೆ. ನೀವು ಯಾವಾಗ ಇಟ್ ಇಸ್ ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್, ನಾನು ಈ ತರ ತುಂಬಾ ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ಬೋದು. ಯಾವಾಗ 8 ಇಯರ್ಸ್ 9 ಇಯರ್ಸ್ ವರ್ಸ್ಟ್ ಕೇಸ್ ಐ ಸೇ 7 ಇಯರ್ಸ್ 6 ಇಯರ್ಸ್ ಇದ್ರೂ ಇಟ್ ಕಾಂಟ್ ಮ್ಯಾಚ್. ಸೊ ಅವಾಗ ಏನಾಗುತ್ತೆ, ಒಬ್ರನ್ನ ಡಾಮಿನೇಟ್ ಮಾಡಕ್ ಟ್ರೈ ಮಾಡ್ತಾರೆ, ಮೆಚುರಿಟಿಲಿ ಹ್ಯಾಂಡಲ್ ಮಾಡೋದು ಬರಲ್ಲ ಇಲ್ಲಿ. ಯಾಕೆ? ಇಬ್ರು ಒಟ್ಟಿಗೆ ಇರ್ತಾರೆ, ಡೈಲಿ ಜೊತೆಲೇ ಇರ್ತಾರೆ, ಇಬ್ರಿಗೂ ಗೊತ್ತಿರುತ್ತೆ ಇಬ್ರದ್ದು ಕೋರ್ ಸ್ಟ್ರೆಂತ್ಸ್ ಏನು ವೀಕ್ನೆಸ್ ಏನು ಅಂತ ಹೇಳ್ಬಿಟ್ಟು. ಸೊ ಒಬ್ರೊಬ್ರನ್ನ ಮಾತು ಕೇಳೋದು ಇಟ್ಸ್ ನಾಟ್ ಸೋ ಈಸಿ. ಅವಾಗ ಏನಾಗುತ್ತೆ, ಇವಾಗ ಹೆಣ್ಮಕ್ಳನ್ನೂ ದುಡಿತಾರೆ, ಗಂಡ್ಮಕ್ಳನ್ನೂ ದುಡಿತಾರೆ. ಸೊ ನಾವು ಇವಾಗ ಏಜ್ ಫ್ಯಾಕ್ಟರ್ ಇರೋದ್ರಿಂದ ಅದೊಂದು ತಲೆಯಲ್ಲಿ ಇರುತ್ತೆ, ಓಕೆ ದೇ ಕ್ಯಾನ್ ಡಾಮಿನೇಟ್. ಅಂದ್ರೆ ನಾನೇನ್ ಕೇಳೋದು ಅವ್ರ ಮಾತನ್ನ? ನಾನೇ 10 ವರ್ಷ ದೊಡ್ಡವನಿದ್ದೀನಿ, 6 ವರ್ಷ ದೊಡ್ಡವನಿದ್ದೀನಿ, ನಾನೇ 5 ವರ್ಷ ದೊಡ್ಡವನಿದ್ದೀನಿ. ಸೊ ದಟ್ಸ್ ವೈ ನಾವ್ ಹೇಳೋದು ದ ರೈಟ್ ಮ್ಯಾಚ್ ವಿತ್ ದ ಫ್ರೀಕ್ವೆನ್ಸಿ ಆಗ್ಲೇಬೇಕು. ದೆನ್ ಓನ್ಲಿ ದಟ್ ವಿಲ್ ಅಟ್ಲೀಸ್ಟ್ ನಿಮ್ಗೆ ಯಾವ್ದು ಟ್ರಬಲ್ ಬಂದ್ರು ಅವರೇ ಕುತ್ಕೊಂಡು ಸಾಲ್ವ್ ಮಾಡಿ ಮಾತಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಒಂದ್ ಕಡೆಯಿಂದ ಮೆಚುರಿಟಿ ಇದ್ರೆ ಇನ್ನೊಬ್ರು ಕೇಳ್ಬೇಕಲ್ವಾ ಮಾತನ್ನ. ಇಬ್ರು ಒಂದೇ ಲೆವೆಲ್ ಅಲ್ಲಿ ಇದ್ರೆ ದೆನ್ ದೇ ಅಂಡರ್ಸ್ಟ್ಯಾಂಡ್. ಈಗ ನಾವು ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ನಮ್ಮಲ್ಲಿ ಮಾತಾಡ್ಕೊಂತೀವಿ ಇದೆಲ್ಲ. ಈಗ ಫಿಸಿಕಲ್ ಆಬ್ಜೆಕ್ಟ್ಸ್ ಅಂತ ತಗೋಣ, ಈಗಾಗಲೇ ಹೇಳ್ದಂಗೆ ಇದೊಂದು ಮೈಕೋ, ಈಗ ಫೋನ್ ಬಿಟ್ಟಾಕಿ ಚಾರ್ಜ್ ಹಾಕಿದ್ರೆ ಅದು ಇದಂತ, ಒಂದು ಕಲ್ಲು, ಒಂದು ಮಣ್ಣು, ಇದಕ್ಕೂ ಜೀವ ಇದೆ ಅಂತನಾ? ಎಲ್ಲಾ ಫಿಸಿಕಲ್ ಆಬ್ಜೆಕ್ಟ್ಸ್ಗೂ ಎಲ್ಲದಕ್ಕೂ ಇನ್ ದಿಸ್ ಯೂನಿವರ್ಸ್ ಎನರ್ಜೀಸ್ ಇದ್ದೇ ಇದೆ. ಒಂದು ಕಲ್ಲು, ಒಂದು ಮಣ್ಣು, ಒಂದು ಟೇಬಲ್, ಎವ್ರಿಥಿಂಗ್ ಈಸ್ ಎ ಎನರ್ಜಿ. ಈ ಎಲ್ಲಾ ಎನರ್ಜಿನೂ ವೈ ಇಟ್ ಈಸ್ ಎನ್ ವಿ ಕಾಲ್ ಇಟ್, ಏನಕ್ಕೆ ಅದನ್ನ ಎನರ್ಜೀಸ್, ಎಲ್ಲಾದ್ರಲ್ಲೂ ಎನರ್ಜೀಸ್ ಇದೆ ಕರಿತಾ ಇದೀವಿ? ಇಟ್ಸ್ ಆಲ್ ಅಬೌಟ್ ದ ಬ್ಯಾಲೆನ್ಸ್. ಎಲ್ಲಾನು ಈ ಭೂಮಿ ಮೇಲೆ ಎಲ್ಲಾನು ಇಟ್ಸ್ ಎ ಬ್ಯಾಲೆನ್ಸ್ ಆಫ್ ಎನರ್ಜಿ. ಅದಕ್ಕೋಸ್ಕರನೇ ಭೂಮಿ ಮೇಲೆ ಒಂದು ವಸ್ತು ಪ್ರೆಸೆಂಟ್ ಆಗಿರೋದು. ಇಲ್ಲಿ ಯಾವತ್ತು ಅಗತ್ಯತೆ ಇಲ್ಲ ಅದು ಅಂತ ಯೂನಿವರ್ಸ್ ಅನ್ಸುತ್ತೋ ದೆನ್ ಇಟ್ ವಿಲ್ ಬಿ ಎ ಡೆಡ್. ಅದರಲ್ಲೂ ಯಾವುದೇ ರೀತಿಯಾದ ಎನರ್ಜೀಸ್ ಇರಲ್ಲ. ಅಂಡ್ ಎವ್ರಿ ಆಬ್ಜೆಕ್ಟ್, ಇವಾಗ ಒಂದು ಸೋಫಾ ಅಂತ ಹೇಳಿದ್ರೆ ಅದು ನಿಮ್ ಭಾರ ತಡೀತಿದೆ, ನಿಮ್ಮನ್ನ ನೀವು ಕುತ್ಕೊಳಕ್ ಆಗ್ತಿದೆ, ಅದ್ರ ಮೇಲೆ ಮಲ್ಕೊಳಕ್ ಆಗ್ತಿದೆ ಅಂತ ಹೇಳಿದ್ರೆ ಅದ್ರ ಎನರ್ಜಿಲಿ ಇಟ್ ಹ್ಯಾಸ್ ಹೋಲ್ಡೆಡ್ ದ ಲೆಗ್ಸ್. ಆ ಕಾಲ್ಗಳನ್ನ ಅದು ಅಷ್ಟು ಎನರ್ಜಿಲಿ ಅದು ಹೋಲ್ಡ್ ಮಾಡಿದೆ. ಅದಕ್ಕೆ ಜೀವ ಇರೋದಕ್ಕೋಸ್ಕರನೇ ನಿಮ್ ಜೊತೆ ಇರೋದು, ಅದಕ್ಕೆ ಫ್ರೀಕ್ವೆನ್ಸೀಸ್ ಇರೋದಕ್ಕೋಸ್ಕರನೇ ನಿಮ್ ಜೊತೆ ಇರೋದು. ಅಂಡ್ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇವಾಗ ಗಾಡಿಗಳನ್ನ ನಾವು ಇವಾಗ ಎಷ್ಟು ಹುಷಾರಾಗಿ ನೋಡ್ಕೊಂತೀವಿ, ಎಷ್ಟು ನನ್ಗಾಗಿರೋ ಎಕ್ಸ್ಪೀರಿಯನ್ಸೇ ಹೇಳ್ತೀನಿ ನಿಮ್ಗೆ. ನಾನು ನನ್ನ ಗಾಡಿನ ಡೈಲಿ ಒರೆಸಿ ಎಲ್ಲ ಮಾಡಿ, ನಾನು ಓಡಿಸ್ಬೇಕಂದಾಗ ಅದನ್ನ ಕ್ಲೀನಾಗಿ ಇಟ್ಕೊಂಡು ಮೇಂಟೈನ್ ಮಾಡಿ ಎಲ್ಲ ಮಾಡ್ತೀನಿ. ಓಕೆ. ಅಂಡ್ ಸಮ್ ಟೈಮ್ಸ್ ಏನಾಗಿದೆ, ನನಗೊಂದು 2 ಸತಿ ಎಕ್ಸ್ಪೀರಿಯನ್ಸ್ ಆಗಿದೆ ಇದು. ನನ್ನ ಗಾಡಿ ಫ್ಯೂಲ್ ಆಲ್ಮೋಸ್ಟ್ 0ಗೆ ಬಂದ್ಬಿಟ್ಟಿರತ್ತೆ. ನಾನು ಜಸ್ಟ್ ನನ್ನ ಗಾಡಿ ಮೇಲೆ ಕೈ ಇಟ್ಟು ನಾನು ಕೇಳ್ಕೊತೀನಿ ಅಷ್ಟೇ, ಅಪ್ಪ ಎಲ್ಲೂ ಮಿಡ್ಲಲ್ಲಿ ನಿಲ್ಬೇಡ, ನನಗೆ ಅರ್ಜೆನ್ಸಿಲಿ ನನಗೆ ಹಾಕ್ಸೋಕ್ಕಾಗಿಲ್ಲ, 101% ಈಗ ಹೋಗಿದ ತಕ್ಷಣ ಫಸ್ಟ್ ಕೆಲಸ ಅದೇ ಮಾಡ್ತೀನಿ. ಸೊ ಪ್ಲೀಸ್ ಎಲ್ಲೂ ಮಿಡ್ಲಲ್ಲಿ ನಿಲ್ಲಕ್ಕೆ ಹೋಗ್ಬೇಡ, ನನಗೆ ಅರ್ಜೆಂಟ್ ಹೋಗ್ಬೇಕಿದೆ ಇವಾಗ, ಪ್ಲೀಸ್ ಬೇರ್ ಮೀ. ನನಗೆ ಮಿರಾಕಲ್ ಥರ ವರ್ಕ್ ಆಗಿದೆ ಅದು. ನಾನು ಅಂಟಿಲ್ ಅನ್ಲೆಸ್ ಪೆಟ್ರೋಲ್ ಬಂಕ್ ಹೋಗೋವರೆಗೂ ಪೆಟ್ರೋಲ್ ಇರ್ತಾ ಇತ್ತು. ಸಿ ವೆನ್ ಯು ಕನೆಕ್ಟ್ ಟು ದ ಫಿಸಿಕಲ್ ಥಿಂಗ್ಸ್ ಅಲ್ಲ, ಯು ಕ್ಯಾನ್ ಟಾಕ್ ಟು ದೆಮ್. ನೀವು
ನೀವು ಎಲ್ಲಿವರೆಗೂ ನಿಮ್ಮ ಫೀಲಿಂಗ್ಸ್ ಚೆನ್ನಾಗಿರುತ್ತೋ ಅದ್ರ ಜೊತೆ ಅಲ್ಲಿವರೆಗೂ ಅದು ಚೆನ್ನಾಗಿರುತ್ತೆ. ಸೇ ಸಪೋಸ್ ಯುವರ್ ಮೊಬೈಲ್, ನೀವು ಯಾವಾಗ ಮೊಬೈಲ್ ಚೇಂಜ್ ಮಾಡಬೇಕು ಅಂತ ಮಾತಾಡೋಕೆ ಶುರು ಮಾಡ್ತಿರೋ ಅದ್ರಲ್ಲಿ ಏನೋ ಒಂದು ಟ್ರಬಲ್ ಬಂದೇ ಬರುತ್ತೆ. ಯಾವಾಗ ಈ ಮೊಬೈಲ್ ಹಳೇದಾಯ್ತು, ಇದು ಚೆನ್ನಾಗಿಲ್ಲ, ಇದು ಬೇರೆ ತಗೊಳ್ಳೋಣ ಅಂತ ಯೋಚನೆ ಮಾಡೋಕೆ ಹೋಗ್ತಾ ಇದ್ದಂಗೆನೆ ನಿಮ್ಗೆ ಅದ್ರ ಒಂದೊಂದೇ ಟ್ರಬಲ್ ಶುರು ಆಗುತ್ತೆ. ನಿಮ್ಗೆ ಹೊಸ ಮೊಬೈಲು ಕಾಣಿಸ್ತಾ ಇರತ್ತೆ, ಓಕೆ ಈ ಮೊಬೈಲ್ ತೊಗೊಬೋದು, ಇದು ತೊಗೊಬೋದು, ಇದು ತೊಗೊಬೋದು. ಆ ಥಾಟ್ ಬರ್ತಾ ಇದ್ದಂಗೆನೆ ದಟ್ ವಿಲ್ ರಿಯಲೈಸ್, ಓಕೆ ನನ್ನ ನೆಸೆಸಿಟಿ ಮುಗಿತಾ ಬಂತು ಇದರಲ್ಲಿ, ಸೊ ನನ್ನ ಯೂರಿನ್ ಬಳಸಲ್ಲ, ರೈಟ್? ಸೊ ಹಾಗೆ ಎವ್ರಿ ಆಬ್ಜೆಕ್ಟ್ಗೂ ದೇರ್ ಇಸ್ ಎ ಫ್ರೀಕ್ವೆನ್ಸಿ ಆ್ಯಂಡ್ ಎಲ್ಲದಕ್ಕೂ ಅದಕ್ಕೆ ಆದ ಕೇಪಬಿಲಿಟೀಸ್ ಇದೆ, ಸ್ಟ್ರೆಂತ್ ಇದೆ, ಅದಕ್ಕೂ ಲೈಫ್ ಇದೆ. ಯಾವಾಗ ಒಂದು ವಸ್ತು ರಸ್ಟ್ ಹಿಡಿಯುತ್ತಲ್ಲ, ಇವಾಗ ಕಬ್ಬಣನೇ ಒಂದು ರಸ್ಟ್ ಹಿಡಿದ್ಮೇಲೆ ನಾವು ಬಳಸೋಕ್ಕಾಗಲ್ಲ, ದಟ್ ಈಸ್ ಕಾಲ್ಡ್ ಡೆಡ್. ಅದೆಲ್ಲೋ ನಮ್ಮ ಮೆಟ್ಲು ರೇಲಿಂಗಲ್ಲಿದೆ, ನಮ್ಮ ಮನೆ ಬಾಲ್ಕನಿಲಿದೆ, ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದೆ, ನಮಗೆ ಆ ಹೈಟ್ಸಿಂದ ನಮಗೆ ಡಿಸ್ಟೆನ್ಸ್ ಇರ್ಲಿಕ್ಕೆ ಹೆಲ್ಪ್ ಮಾಡ್ತಿದೆ ಅಂತ ಹೇಳಿದ್ರೆ ಇಟ್ ಈಸ್ ಡೂಯಿಂಗ್ ಇಟ್ಸ್ ಡ್ಯೂಟಿ. ಆ್ಯಂಡ್ ಅದು ಅವಾಗ ದಟ್ ಫ್ರೀಕ್ವೆನ್ಸಿ ಇಸ್ ದೇರ್ ಸ್ಟಿಲ್, ಅದಕ್ಕಿನ್ನೂ ಸ್ಟ್ರೆಂತ್ ಇದೆ, ಇದಕ್ಕಿನ್ನೂ ಎನರ್ಜೀಸ್ ಇದೆ, ಅದಕ್ಕೋಸ್ಕರನೇ ಅದು ರೇಲಿಂಗ್ ಆಗಿದೆ. ಓಕೆ, ಸೊ ಎವ್ರಿ ಆಬ್ಜೆಕ್ಟ್ ಯೂನಿವರ್ಸಲ್ಲಿ ಫ್ರೀಕ್ವೆನ್ಸಿ ಇಂದಾನೇ ವರ್ಕ್ ಆಗೋದು. ಎಲ್ಲದಕ್ಕೂ ಒಂದಾದ ಫ್ರೀಕ್ವೆನ್ಸಿ ಇದೆ. ಯಾವಾಗ ನೀವು ಇದನ್ನೆಲ್ಲ ರೈಟ್ ವೇಲಿ ತಿಳ್ಕೊಂತೀರಾ, ಈಗ ಸಪೋಸ್ ಮ್ಯಾನಿಫೆಸ್ಟೇಷನ್ ಎಲ್ರಿಗೂ ಏನಕ್ಕೆ ವರ್ಕ್ ಆಗಲ್ಲ, ಏನಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಾಗಲ್ಲ, ಎಲ್ರಿಗೂ ಏನಕ್ಕೆ ಇದು ವರ್ಕ್ ಆಗಲ್ಲ? ಜಸ್ಟ್ ಬಿಕಾಸ್ ಈಗ ನಿಮಗೆ ಆ ವಸ್ತು ಮೇಲೆ ಬರೀ ಒಂದು ಆಸೆ ಅನ್ನೋದಿರುತ್ತೆ. ಓಕೆ ನಾನು ಇದನ್ನು ಪಡ್ಕೊಬೇಕು ಇವಾಗ, ಓಕೆ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಬರುತ್ತೆ. ಆ್ಯಂಡ್ ಆರ್ ಯು ಡೂಯಿಂಗ್ ಇಟ್ ಇನ್ ಎ ರೈಟ್ ವೇ? ಫಸ್ಟ್ ಪಾಯಿಂಟ್, ಓಕೆ ಅದು ರೈಟ್ ಅಂತ ಇಟ್ಕೊಂಡ್ರು ನಾವು, ಆರ್ ಯು ಇನ್ ದಟ್ ರೈಟ್ ಫ್ರೀಕ್ವೆನ್ಸಿ? ಆ ಫ್ರೀಕ್ವೆನ್ಸಿಯಲ್ಲಿ ನೀವಿದ್ದು ಆ ರಿಜೆಕ್ಷನ್ ಮಾಡ್ತೀರಾ, ಅಕ್ಸೆಪ್ಟೆನ್ಸ್ ಮಾಡ್ಕೊಳಕ್ ರೆಡಿ ಇದ್ದೀರಾ? ನೀವು ಕೇಳ್ಬಿಡ್ಬೋದು, ಓಕೆ ನನಗೊಂದು BMW ಕಾರ್ ಬೇಕು. BMW ಕಾರ್ ಇವಾಗ ಓಕೆ ನೇಚರ್ ನಿಮಗೆ ಅದನ್ನ ಬ್ಲೆಸ್ ಮಾಡಿ ಕೊಟ್ಬಿಡ್ದು ಅಂತ ಇಟ್ಕೊಳ್ಳಿ. ಈಗ ಒಂದು ಸತಿ ನಮಗೆ ಸರ್ವಿಸ್ ಮಾಡಿಸ್ಬೇಕಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ನಿಮ್ಗೆ ಅಫೋರ್ಡ್ ಮಾಡೋಕ್ಕಾಗತ್ತಾ? ಅದು ಅಷ್ಟು ಕೇಪಬಿಲಿಟಿ ಇರುತ್ತಾ, ಅಷ್ಟು ಸ್ಟ್ರೆಂತ್ ಇರುತ್ತಾ? ನೋ. ಅವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡೇ ಅದನ್ನು ರಿಜೆಕ್ಟ್ ಮಾಡ್ತಾ ಇರತ್ತೆ. ಸೊ ಇಟ್ ವಿಲ್ ನಾಟ್ ಹ್ಯಾಪನ್. ಓಕೆ ರಿಯಲಿಸ್ಟಿಕ್ ಆಗಿನೇ ನೀವೇನೋ ಒಂದು ಕೇಳ್ಕೊಂಡ್ರಿ, ಓಕೆ ನನ್ನ ಸ್ಯಾಲ್ರಿ ಹೈಕ್ ಒಂದು 20% ಕೊಡ್ಲಪ್ಪ. ನೀವು ಆ ಫ್ರೀಕ್ವೆನ್ಸಿಲಿ ಜಾಯ್ಫುಲ್ ಫ್ರೀಕ್ವೆನ್ಸಿ, ನೀವು ಅಷ್ಟು ಎನರ್ಜೀಸಲ್ಲಿ ಇದ್ದು ಅದನ್ನ ಕೇಳ್ಕೊಂಡ್ರೆ ದಟ್ ವಿಲ್ ಹ್ಯಾಪನ್ ಒನ್ ಆರ್ ದಿ ಅದರ್ ವೇ. ನಿಮ್ಗೇನು ದ 20% ಮ್ಯಾಟರ್ಸ್. ನಿಮಗೆ ಆ ದುಡ್ಡನ್ನೆಲ್ಲ ಇವಾಗ ಸಪೋಸ್ 15% ಕೊಡ್ತಾರೆ, ದ 5% ವಿಲ್ ಬಿ ದ ಡಿಫರೆನ್ಸ್. ನೀವು ಕರೆಕ್ಟಾಗಿ ಮ್ಯಾನಿಫೆಸ್ಟೇಷನ್ ಮಾಡಿ ಎಲ್ಲ ಮಾಡಿದ್ರೆ ಆ 5% ಡಿಫರೆನ್ಸ್ ನಿಮ್ಗೆ ವರ್ಷ ಎಲ್ಲ ಕೆಲಸ ಮಾಡಿದ್ಮೇಲೆ ಬೋನಸ್ ಅಂತ ಸಿಗ್ಬೋದು, ಎಕ್ಸ್ಟ್ರಾ ಬೋನಸ್ ಸಿಗ್ಬೋದು ನಿಮಗೆ. ಬಟ್ ನೀವು ನಿಮ್ಮ ನಂಬಿಕೆನ ಬಿಡಬಾರ್ದು. ನಿಮ್ಮ ನಂಬಿಕೆ ಫಸ್ಟ್, ನೀವು ಅದನ್ನ ನಂಬೋದು ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಎವ್ರಿ ಫಿಸಿಕಲ್ ಥಿಂಗ್ ಇಸ್ ಎ ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸಿಗೆ ನೀವು ಮ್ಯಾಚ್ ಆಗೋವರೆಗೂ ದಟ್ ವಿಲ್ ನಾಟ್ ಅಪಿಯರ್. ನೀವು ಎಷ್ಟೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರು, ಏನೇ ಮಾಡಿದ್ರು, ಇವಾಗ ದುಡ್ಡು ಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದೊಂದು ಫ್ರೀಕ್ವೆನ್ಸಿ ಇರುತ್ತೆ. ಆ ಫ್ರೀಕ್ವೆನ್ಸಿಗೆ ನೀವು ಅಲೈನ್ಮೆಂಟಲ್ಲಿ ಬಂದಾಗ್ಲೇನೆ ನಿಮ್ಗೆ ಅದು ಮ್ಯಾನಿಫೆಸ್ಟೇಷನ್ ಆಗೋದು. ಓಕೆ, ಏನಕ್ಕೆ ಆಗಲ್ಲ ಅನ್ನೋದಕ್ಕೆ ಇದೇ ಮೇಜರ್ ಕಾರಣ. ಏನು ಅಂತ ಹೇಳಿದ್ರೆ ನೀವು ಆ ಫ್ರೀಕ್ವೆನ್ಸಿಲಿ ಇರಲ್ಲ, ಆ ಆಬ್ಜೆಕ್ಟ್ ಫ್ರೀಕ್ವೆನ್ಸಿ ನೀವು ಮ್ಯಾಚ್ ಆಗಲ್ಲ, ಸೊ ನಿಮ್ಗೆ ಅದು ಸಿಗಲ್ಲ, ನಿಮ್ಗೆ ಅದು ಮಾಡ್ಲಿಕ್ಕೆ ಆಗಲ್ಲ. ಹೆಂಗೆ ನಮ್ಮ ಫ್ರೀಕ್ವೆನ್ಸಿ ಹೆಂಗೆ ತಿಳ್ಕೊಳ್ಳೋದು, ಫ್ರೀಕ್ವೆನ್ಸಿನ ಹೆಂಗೆ ತಿಳ್ಕೊಳ್ಳೋದು, ಹೆಂಗೆ ಆ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ಕೊಳ್ಳೋದು? ದಿಸ್ ಇಸ್ ವೇರ್ ಎವ್ರಿಥಿಂಗ್ ಮ್ಯಾಟರ್ಸ್. ನಿಮಗೆ ನಿಮ್ಮ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡಿಕೊಂಡು ವೆನ್ ಯು ಆರ್ ಇನ್ ದ ಜಾಯ್ಫುಲ್ನೆಸ್, ವೆನ್ ಯು ಆರ್ ಆಸ್ಕಿಂಗ್ ಇಟ್ ವಿತ್ ಅ ವೆರಿ ಅಥೆಂಟಿಸಿಟಿ ಇಟ್ಟು ಕೇಳಬೇಕದನ್ನ ಯೂನಿವರ್ಸ್ಗೆ, ಡೌಟ್ ಅಲ್ಲ, ಅಥೆಂಟಿಸಿಟಿ ಇಟ್ಟು ನನಗೆ ಇದು ಬೇಕೇ ಬೇಕು. ಆ್ಯಂಡ್ ದ ಡೆಸ್ಪರೇಟ್ನೆಸ್, ನಿಮ್ಗೆ ಅದು ಆಗಲೇ ಬೇಕು ಅನ್ನೋ ಡೆಸ್ಪರೇಟ್ನೆಸ್, ನಿಮ್ಗೆ ಅದು ಫಾರ್ಮ್ ಬಿಲೀವರ್, ನೋ ಡೌಟ್, ಫುಲ್ ಕ್ಲಾರಿಟಿ ಇರೋ. ಇವಾಗ ಓಕೆ ಒಂದು ಸೋಫಾ ಬೇಕು, ಒಂದು ಮೊಬೈಲ್, ಯಾವ ಮೊಬೈಲ್ ಬೇಕು, ಎಷ್ಟು GB ಬೇಕು, ಎಷ್ಟು ಕಾಸ್ಟ್ ಇರಬೇಕು, ಯಾವ ಕಂಪ್ನಿ ಬೇಕು. ಸೊ ವಿ ಹ್ಯಾವ್ ದಿಸ್ ಕ್ಲಾರಿಟಿ. ಕೇಳಬೇಕಂತ ಹೇಳಿದ್ರೆ ಸೇಮ್ ವೇ ಪ್ರತಿಯೊಂದು ನಾವು ಕೇಳಬೇಕಂತ ಹೇಳಿದ್ರು ಅಷ್ಟು ಕ್ಲಾರಿಟಿ ಇರಬೇಕು. ಆ್ಯಂಡ್ ಕ್ಲಾರಿಟಿ ಇದ್ದು ಆ ಫ್ರೀಕ್ವೆನ್ಸಿ ನಿಮ್ಗಿತ್ತು ಅಂತ ಹೇಳಿದ್ರೆ ಯು ವಿಲ್ ಮ್ಯಾಚ್ ದ ಫ್ರೀಕ್ವೆನ್ಸಿ ಆ್ಯಂಡ್ ಇಟ್ ವಿಲ್ ಅಪಿಯರ್ ಲೈಕ್ ಎ ಮ್ಯಾಜಿಕ್. ನಿಮ್ಗೆ ಗೊತ್ತೂ ಆಗಲ್ಲ, ಇಟ್ ವಿಲ್ ಕಮ್ ಲೈಕ್ ಎ ಮ್ಯಾಜಿಕ್. ಅಂಟಿಲ್ ಅನ್ಲೆಸ್ ನೀವು ನಿಮ್ಮ ಫ್ರೀಕ್ವೆನ್ಸಿನ ಅದಕ್ಕೆ ಮ್ಯಾಚ್ ಮಾಡೋವರೆಗೂ, ನೀವು ರೈಟ್ ವೇಲಿ ಅದನ್ನ ಮ್ಯಾನಿಫೆಸ್ಟೇಷನ್ ಮಾಡೋವರೆಗೂ ಅದು ಬರಲ್ಲ. ಸೊ ದಟ್ ವಿಲ್ ನಾಟ್ ಹ್ಯಾಪನ್. ದಟ್ಸ್ ವೈ ಪೀಪಲ್ ಫೇಲ್. ಈ ಎನರ್ಜಿ ಅಂತ ಅಂತೀವಲ್ಲ, ಶಕ್ತಿ ಅಂತ ಅಂತೀವಿ, ಏನಿದು ಎನರ್ಜಿ ಅಂದ್ರೆ?
ನಿಮ್ಗೆ ಈಗ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲರಲ್ಲೂ ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಅನ್ನೋದು ಎನರ್ಜೀಸ್ ಇದ್ದೇ ಇರುತ್ತೆ. ಎಲ್ಲ ವಸ್ತುಗಳಲ್ಲೂ ಇರುತ್ತೆ, ಎಲ್ಲ ಮನುಷ್ಯನಲ್ಲೂ ಇರುತ್ತೆ, ಎಲ್ಲ ಜಾಗದಲ್ಲೂ ಇರುತ್ತೆ. ನೀವು ಇಟ್ ಡಸಂಟ್ ಮೀನ್ ನಿಮ್ಗದು ಕಾಣಿಸ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಅಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ನಾವು. ಅಲ್ಲ, ಈಗ ಉದಾಹರಣೆಗೆ ಈಗ ಅಲ್ಲೊಂದು ಕುರಿಮರಿ ಇತ್ತು ಅಂತ ಇಟ್ಕೊಳ್ಳಿ, ಅಥವಾ ಒಂದು ನಾಯಿ ಇತ್ತು. ಆ ನಾಯಿಲಿ ಶಕ್ತಿ ಇದೆ, ಪ್ರಾಣ ಇದೆ, ಅದು ಓಡಾಡ್ತಾ ಇದೆ. ಕರೆಕ್ಟ್. ಇವಾಗ ಓಕೆ, ಇದು ಮೈಕು. ಓಕೆ, ಇವಾಗ ಕರೆಂಟ್ ಕೂಡ ಕನೆಕ್ಷನ್ ಕೊಟ್ಟಿಲ್ಲ ನಾವು, ಈ ಮೈಕ್ ಇಟ್ಟಿದೀವಿ ಈಗ. ಈ ಮೈಕಲ್ ಶಕ್ತಿ ಇದೆಯಾ ಅಂದ್ರೆ ಅದು ವರ್ಕ್ ಆಗ್ಲೇಬೇಕಲ್ಲ. ನೀವು ಆನ್ ಮಾಡಿದಾಗ ಇವಾಗ ರಾತ್ರಿ ನೀವು ಮಲಗಿದೀರಾ ಅಂತ ಹೇಳಿದ್ರೆ ನಿಮ್ಮಲ್ಲಿ ಶಕ್ತಿ ಇಲ್ಲ ಅಂತೆಲ್ಲ, ನೀವು ಆಫ್ ಆಗಿದ್ದೀರಾ ಅಂತ ಹೇಳಿದ್ರೆ ಕರೆಕ್ಟ್ ಅಲ್ಲ. ನೀವು ವಾಪಸ್ ಬೆಳಿಗ್ಗೆ ಎದ್ದಾಗ ಯು ವಿಲ್ ಹ್ಯಾವ್ ದಟ್ ಎನರ್ಜಿ, ನೀವು ಮತ್ತೆ ಆಕ್ಟಿವೇಟ್ ಮಾಡ್ಕೊಂತೀರಾ, ಮತ್ತೆ ನೀವು ಸ್ಟಾರ್ಟ್ ವರ್ಕಿಂಗ್. ಅಲ್ಲ, ಅದು ನಾವು ಜೀವಂತವಾಗಿ ಇರೋದು. ಕರೆಕ್ಟ್. ಓಕೆ, ಹೌದು. ಈಗ ಜೀವ ಇಲ್ದಿರೋ ವಸ್ತುಗಳು ಹೇಗೆ ಎನರ್ಜಿ ಅಂತೀರಾ? ಇವಾಗ ಅದು ವರ್ಕಿಂಗ್ ಕಂಡೀಷನ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಜೀವ ಇದ್ದೇ ಇದೆ. ವೆನ್ ಯು ಆರ್ ನಾಟ್ ಯೂಸಿಂಗ್ ದ ಥಿಂಗ್ಸ್, ನೀವು ಯಾವತ್ತು ಅದನ್ನ ಬಳಸ್ಲಿಕ್ಕೆ, ನೀವು ಬಳಸ್ತಾ ಇರೋದಲ್ಲ, ಅದನ್ನ ಬಳಸ್ಲಿಕ್ಕೆ ಆಗಲ್ಲ ಅಂತ ಹೇಳ್ತೀರಲ್ಲ, ಅವತ್ತು ಅದಕ್ಕೆ ಜೀವ ಇಲ್ಲ. ಅಂದರೆ ನಾವು ಸಪೋಸ್ ನಿಮ್ಮ ಮನೇಲಿ ಒಂದು ಡೈನಿಂಗ್ ಟೇಬಲ್ ಇದೆ, ಓಕೆ, ಒಳ್ಳೆ ವುಡ್ಡಲ್ಲಿ ಕ್ರಾಫ್ಟ್ ಮಾಡಿಸಿರ್ತಾರೆ, ಎಲ್ಲ ಮಾಡಿಸಿರ್ತಾರೆ, ಇಟ್ ಈಸ್ ಆಲ್ ಗುಡ್. ನಿಮ್ಮ ಮನೇಲಿ ಅದೊಂದು ಸಾಧಾರಣ ಅಂತ ಹೇಳಿದ್ರು ನಿಮ್ಮ ತಾತ ಅವ್ರು ಮಾಡಿಸಿರ್ತಾರೆ ಅಂತಾನೆ ಇಟ್ಕೊಳ್ಳಿ, 60-70 ವರ್ಷದಿಂದನೂ ಯೂಸ್ ಮಾಡ್ಕೊಂಡೇ ಬರ್ತಾ ಇರ್ತೀರಾ, ಇಟ್ ಇಸ್ ವೆಲ್ ಅಂಡ್ ಗುಡ್, ಮೇಂಟೈನು ಚೆನ್ನಾಗಿ ಮಾಡಿರ್ತೀರಾ. ನೀವು ಒಂದ್ ದಿವಸ ಮಾತಾಡ್ತೀರಾ, ಇದು ತುಂಬಾ ಹಳೇದಾಯ್ತು, ನಾವು ಯಾವುದಕ್ಕೂ ಹೊಸದಾಗಿ ಒಂದು ಮಾಡಿಸ್ಬೋದಲ್ವಾ, ಹೊಸದಾಗಿ ಒಂದು, ಇವಾಗ ನಮ್ಮ ಮನೆ ಎಲ್ಲ ಚೇಂಜ್ ಆಗಿದೆ, ನಾವು ಎಲ್ಲ ಮಕ್ಕಳೆಲ್ಲ ಬೆಳೆದಿರ್ತಾರೆ, ಸ್ವಲ್ಪ ದೊಡ್ಡದು ಮಾಡಿಸೋಣ, ಚೆನ್ನಾಗಿರೋದು ಮಾಡಿಸೋಣ, ಇನ್ನು ಬೇರೆ ಇದೆಲ್ಲ ಇವಾಗೆಲ್ಲ ಡಿಸೈನ್ಸ್ ಬಂದಿದೆ, ಮಾಡ್ಯುಲರ್ ಕಿಚನ್ ಏನೋ ಬಂದಿದೆ, ಎಲ್ಲ ಮಾಡಿಸ್ಬೋದಲ್ಲ ಅಂತ ನೀವು ಮಾತಾಡಿ. ಜಸ್ಟ್ ಗಿವ್ ಸಮ್ ಟೈಮ್ ಆಫ್ ಒಂದ್ 2 ತಿಂಗಳು, 1 ತಿಂಗಳು ನೀವು ಮಾಡಿಸ್ತೀರಾ, ಮಾತಾಡ್ತಾನೆ ಇರಿ, ಅದ್ರ ಸರೌಂಡಿಂಗ್ ಅಲ್ಲೇ ನೀವು ಮಾತಾಡ್ತಾ ಇರಿ. ಇಷ್ಟು ವರ್ಷದಲ್ಲಿ ನೋಡದೇ ಇರುವಂತದ್ದು ನೀವು ಗೆದ್ಲು ನೋಡ್ತೀರಾ, ಅದರಲ್ಲಿ ಗೆದ್ಲು ಬರುತ್ತೆ, ಮರದಲ್ಲಿ ಗೆದ್ಲು ಬರೋದು ಕೇಳಿರ್ತೀರಲ್ಲ ನೀವು, ಅಷ್ಟು ವರ್ಷದಿಂದ ಯೂಸ್ ಅಲ್ಲಿ ಇದ್ದಿದ್ದು, ಇಟ್ ಅಂಡರ್ಸ್ಟುಡ್ ದಟ್ ನೀವು ಇನ್ನೊಂದು ಏನೋ ಒಂದು ತಗೊಂಡು ರಿಪ್ಲೇಸ್ ಮಾಡೇ ಮಾಡ್ತೀರಾ, ನನ್ನ ಅವಶ್ಯಕತೆ ಇವಾಗ ಇಲ್ಲ, ಇಟ್ ಸರೆಂಡರ್ಸ್ ಫಾರ್ ಡೆತ್. ಇವಾಗ ಯಾವುದೇ ವಸ್ತು ಆದ್ರೂ ನೀವು ಯಾವಾಗ ಅದನ್ನ ಚೇಂಜ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ, ನಿಮ್ಗೆ ಯೂನಿವರ್ಸ್ ಇನ್ನೊಂದು ವಸ್ತುನ ಅಲ್ಲಿಗೆ ರಿಪ್ಲೇಸ್ ಮಾಡಕ್ಕೆ ಅಂತ ರೆಡಿ ಮಾಡ್ತಾ ಇರತ್ತೆ, ಅಂಡ್ ಇಟ್ ನೋಸ್ ದಟ್ ಇಷ್ಟೇ, ದಿಸ್ ಇಸ್ ಇಟ್, ನಾನು ಇಷ್ಟು ವರ್ಷ ಅಷ್ಟೇ, ಇವ್ರ ಮನೇಲಿ 60-70 ವರ್ಷ ಇದ್ದೆ, 60-70 ವರ್ಷದಲ್ಲಿ ನಿಮ್ಗೆ ಇಲ್ದಿರೋ ಸಮಸ್ಯೆ ಟೇಬಲ್ಗೆ ಇವಾಗ ಹೆಂಗ್ ಬಂತು, ಇವಾಗ ಹೆಂಗ್ ಬರುತ್ತೆ ಅದಕ್ಕೆ? ಬಿಕಾಸ್ ಇಟ್ ಅಂಡರ್ಸ್ಟೂಡ್. ಬಿಡಿ, ನಿಮ್ ಗಾಡಿನ ಒಂದ್ ದಿವಸ ನೀವು ನೆಗ್ಲೆಕ್ಟ್ ಮಾಡಿ, ಆಯ್ತಾ? ನೀವು ಎಷ್ಟೋ ವರ್ಷದಿಂದ ಓಡಿಸ್ಕೊಂಡ್ ಬರ್ತಾ ಇರ್ತೀರ, ಎಲ್ಲ ಚೆನ್ನಾಗಿರುತ್ತೆ, ಒನ್ ಟೈಮ್ ಏನೋ ರಿಪೇರಿ ಬಂತು, ನೀವು ಮಾಡಿಸ್ಲಿಲ್ಲ, ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರಿ, ನಿಮ್ ಗಾಡಿ ಮೇಲೆ ನೀವು ಕಾಳಜಿನೇ ಇಡ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ, ಗಾಡಿ ಓಡಿಸಲ್ಲ, ಡೈಲಿ ಬೆಳಗ್ಗೆ ಎದ್ದು ನೀವು ಅದಕ್ಕೆ ಸರ್ವಿಸಿಂಗ್ ಮಾಡಿಸಲ್ಲ, ಯು ಡೋಂಟ್ ಹ್ಯಾವ್ ದಟ್ ಲವ್, ಅದಿಲ್ಲ ಅಂತ ಇಟ್ಕೊಳ್ಳಿ. ಗಾಡಿ ಅಂತೂ ನಿಮ್ಮ ಹತ್ರ ಇದೆ, ರೈಟ್ ಟೈಮ್ ಅಲ್ಲಿ ನಿಮ್ಗೆ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಕೆಟ್ಟು ನಿಲ್ಲುತ್ತೆ, ನಿಮ್ ಅರ್ಜೆಂಟ್ ಆಗಿ ಹೋಗ್ಬೇಕಾಗಿರುತ್ತೆ, ಅದು ವರ್ಕ್ ಆಗಲ್ಲ. ಏನಕ್ಕೆ ವರ್ಕ್ ಆಗಲ್ಲ? ಬಿಕಾಸ್ ಯು ಹ್ಯಾವ್ ನಾಟ್ ಶೋನ್ ದ ಲವ್. ಆ ಲವ್, ನಿಮ್ ಎನರ್ಜಿ, ಗುಡ್ ಎನರ್ಜೀಸ್, ಅದನ್ನೇ ನೀವು ಕನೆಕ್ಟ್ ಆಗಿಲ್ಲ. ಇವಾಗ ಹೆಂಗೆ ನಿಮ್ ಟೀಪಾಯ್ ಆಗ್ಲಿ, ಡೈನಿಂಗ್ ಟೇಬಲ್ ಆಗ್ಲಿ, ಹೆಂಗೆ ಅದು ನೀವು ಅದ ಹತ್ರ ಮಾತಾಡ್ತಾ ಇದ್ದಾಗ ಗೆದ್ಲಿಡೀತು, ಗೆದ್ಲು ಯಾವಾಗ ಬರುತ್ತೆ? ಇಷ್ಟು ವರ್ಷದಿಂದ ಬರ್ದಿರೋದು ಏನಕ್ಕೆ ಇವಾಗ ಬರುತ್ತೆ? ಬಿಕಾಸ್ ಅದಕ್ಕೆ ಎನರ್ಜಿ ಇತ್ತು ಇಷ್ಟು ವರ್ಷದಿಂದ, ಅದ್ ನಿಂತಿದೆ, ಸ್ಟ್ಯಾಂಡ್ ಆಗಿದೆ ಅಂತ, ದಟ್ಸ್ ಎನರ್ಜಿ. ಇವಾಗ ನಾವು ನಿಂತ್ಕೊಂತೀವಿ ಅಂತ ಹೇಳಿದ್ರೆ ದಟ್ಸ್ ಎನರ್ಜಿ. ಓಕೆ, ಆನ್ ಟರ್ಮ್ಸ್ ಆಫ್ ಈಗ ಉದಾಹರಣೆಗೆ ನಾನು ನೀವು ಒಂದು ಸೋಫಾ ಮೇಲೆ ಕೂತಿದೀವಿ, ಕರೆಕ್ಟ್, ಈ ಸೋಫಾ ಈಗ ಚೆನ್ನಾಗಿದೆ, ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ, ಅಥವಾ 1-2 ವರ್ಷ ಆದ್ಮೇಲೆ ಹಳೇದಾಯ್ತು. ಈಗ ನಾನು ನಮ್ಮ ಅಪ್ಪನ ಜೊತೆ, ಈಗ ನಮ್ಮ ಅಮ್ಮನ ಜೊತೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆನೋ ಮಾತಾಡ್ತಾ ಈಗ ಸೋಫಾ ಚೇಂಜ್ ಮಾಡ್ಬೋಣ ಅಲ್ವಾ, ಅಥವಾ ಇನ್ನೊಂದು 6 ತಿಂಗಳಲ್ಲಿ ಮಾಡೋಣ, 3 ತಿಂಗಳಲ್ಲಿ ಮಾಡೋಣ, ಅಥವಾ ಸೋಫಾ ಈ ಕಲರ್ ತರೋಣ ಅಲ್ವಾ? ಅಂದ್ರೆ ನೀವ್ ಹೇಳೋ ಪ್ರಕಾರ ಇದೇ ಸೋಫಾ ಚೇಂಜ್ ಮಾಡೋಣ ಅಂತ 1 ವಾರ ಹೇಳ್ತಾ ಇದ್ರೆ, ನೀವ್ ಹೇಳ್ತಾ ಇರ್ತೀರಾ, ರಿಪ್ಲೇಸ್ಮೆಂಟ್ ಹುಡುಕ್ತಾ ಇರ್ತೀನಿ. 1 ತಿಂಗಳಲ್ಲಿ ಐದರ್ ಯು ವಿಲ್ ಫೈಂಡ್ ದಿಸ್ ಪ್ರಾಬ್ಲಮ್, ಐದರ್ ನಿಮ್ಗೆ ಹೊಸ ಚೆನ್ನಾಗಿರೋದು ಸಿಗತ್ತೆ, ಇದನ್ನ ಹೊರಗಡೆ ಹಾಕ್ತೀರಾ. ನೀವು ಯೋಚನೆ ಮಾಡ್ತಾ ನಿಮ್ಗೊಂದು ರೆಡಿ ಆಗ್ತಾ ಇರತ್ತೆ, ದ ಯೂನಿವರ್ಸ್ ವಿಲ್ ಬಿ ವರ್ಕಿಂಗ್ ಟು ಗೆಟ್ ಯು, ನಿಮ್ ಮೆಂಟಾಲಿಟಿಗೆ, ನಿಮ್ ಇದಕ್ಕೆ ಕರೆಕ್ಟ್ ಆಗಿ ಸೂಟ್ ಆಗುವಂಥದ್ದು ರೆಡಿ ಮಾಡ್ತಾ ಇರತ್ತೆ. ಸೊ ಅದು ರೆಡಿ ಆದಾಗ ಇದಕ್ಕೆ ಏನ್ ಪ್ರಯೋಜನ? ಇದೇನಿದೆ, ಏನ್ ಯೂಸ್ ಇದೆ ನಮ್ಮ ಮನೆಯಲ್ಲಿ? ನೀವೇ ಹೊರಗಡೆ ಯಾಕೆ ಹಾಕ್ತೀರಾ? ಆರ್ ಎಲ್ಸ್ ಏನೋ ಒಂದು ಟ್ರಬಲ್ ಬಂದೇ ಬರುತ್ತೆ, ಅವಾಗ ಅದು ಬಂದೇ ಬರುತ್ತೆ. ಕಾಲ ಕ್ರಮೇಣ, ಅಂಟಿಲ್ ಅನ್ಲೆಸ್
ಐದರ್ ಅದು ರಿಪ್ಲೇಸ್ ಆಗುತ್ತೆ, ರಿಪ್ಲೇಸ್ಮೆಂಟ್ಗೋಸ್ಕರನೇ ನೀವು ಮಾತಾಡ್ತಾ ಇರ್ತೀರಲ್ಲ, ನಿಮ್ಗೊಂದು ಸೂಟಬಲ್ ಆಗಿರೋ ಸಿಕ್ಕೇ ಸಿಗತ್ತೆ. ಅದ್ರ ಟೈಮ್ ಮುಗಿತಾ ಇದ್ದಂಗೆ ನಿಮ್ಗೊಂದು ಸೂಟಬಲ್ ಆಗಿರೋ ಸಿಕ್ಬಿಡತ್ತೆ. ಇದು ವಸ್ತುಗಳು ಮಾತ್ರ, ವ್ಯಕ್ತಿಗಳನ್ನ ಎಲ್ರಿಗೂ ಅಪ್ಲೈ ಆಗುತ್ತೆ. ಇವಾಗ ಒಬ್ಬ ವ್ಯಕ್ತಿನ ನೀವು ಕಂಪ್ಲೀಟ್ ಸರೆಂಡರ್ ಆಗಿ ನಂಬಿಟ್ರೆ ನಿಮ್ಗೆ ಅವರು ತಪ್ಪು ಮಾಡಿದಾಗ್ಲೂ ನಿಮ್ಗೆ ತಪ್ಪು ಅನ್ಸಲ್ಲ. ಬೇರೆಯವ್ರು ಬಂದು ನಿಮ್ಗೆ ಶೇಕ್ ಮಾಡಿ ಹೇಳ್ತಾ ಇರ್ತಾರೆ, ಅವ್ರು ಏನ್ ಹೇಳ್ತಿದ್ದಾರೆ ನಿನಗೆ ಅವರು ಗೈಡ್ ಮಾಡ್ತಿರೋದು ಸರಿ ಇಲ್ಲ, ಇವ್ ನೋಡು, ನೋ, ಬಿಕಾಸ್ ನೀವು ಸರೆಂಡರ್ ಆಗ್ಬಿಟ್ಟಿರ್ತೀರ. ನಿಮ್ಗೊಂದು ಬಿಲೀಫ್ ಸಿಸ್ಟಮ್ ಅಲ್ಲಿ ನೀವು ಫರ್ಮ್ ಆಗಿ ನಂಬಿಟ್ಟಿರ್ತೀರ ಅವ್ರನ್ನ. ಎಸ್, ಅವ್ರು ಏನ್ ಮಾಡಿದ್ರು ಚೆನ್ನಾಗ್ ಅನ್ಸುತ್ತೆ. ಸೇ ಸಪೋಸ್ ಇನ್ ಎ ಲವ್ ರಿಲೇಶನ್ಶಿಪ್, ಇನಿಷಿಯಲ್ ಡೇಸ್ ಆಫ್ 1 or 2 years ಅವ್ರು ಏನ್ ಹೇಳಿದ್ರು ನೀವು ಮಾಡಕ್ ರೆಡಿ ಇರ್ತೀರಾ. ನಿಮಗೆ ಡಿಸ್ಟೆನ್ಸ್ ಮ್ಯಾಟರ್ ಅಲ್ಲ. ಇವಾಗ ಎಲ್ಲಿಂದನೋ ಎಲ್ಗೋನೋ ಇರ್ತೀರಾ, ನೀವೇನೋ ತಗೊಂಬಂದ್ ಕೊಡು ಅಂತ ಹೇಳ್ತಾನೆ, ಡಿಸ್ಟೆನ್ಸ್ ಮ್ಯಾಟರ್ ಆಗಲ್ಲ ನಿಮ್ಗೆ, ನಿಮ್ ಟೈಮ್ ಮ್ಯಾಟರ್ ಆಗಲ್ಲ, ನಿಮ್ ಕೆಲಸ ಮ್ಯಾಟರ್ ಆಗಲ್ಲ, ಏನೂ ಮ್ಯಾಟರ್ ಆಗಲ್ಲ. ಅವ್ರಿಗೆ ಅದನ್ನ ತಲುಪ್ಸೋದೇ ಇರುತ್ತೆ. ತಲುಪ್ಸೋದು ಅನ್ನೋದಕ್ಕಿಂತ ಬೋತ್ ಹ್ಯಾವ್ ದಟ್ ಫ್ರೀಕ್ವೆನ್ಸಿ. ಅವ್ರು ಕರೆದಾಗ ನೀವು ಹೋಗ್ಬೇಕು ಅನ್ನೋದು ನಿಮ್ಗೆ ಅನ್ಸುತ್ತೆ. ನೀವೆಲ್ಲ ಯಾವುದು ನಿಮಗೆ ಟ್ರಬಲ್ ಆಗಲ್ಲ. ಸೇ ಸಪೋಸ್ 2-3 years ಆದ್ಮೇಲೆ ಸ್ವಲ್ಪ ರಿಲೇಶನ್ಶಿಪ್ ಗಾಟ್ ಸೆಟಲ್ಡ್ ಅನ್ನೋ ಟೈಮಲ್ಲಿ ನಾವು ಯು ಫೀಲ್ ಲೈಕ್ ಕೊಡಬೇಕು ಅಂದಾಗ ನನ್ನ ಕೆಲಸ ಇದೆ, ನನ್ಗಾಗಲ್ಲ ಬರ್ಲಿಕ್ಕೆ ನನಗೂ. ಸೊ ದೆನ್ ಸ್ಟಾರ್ಟ್ಸ್ ಇವಾಗ ಒಬ್ರು, ದೆನ್ ದಿಸ್ ಇಸ್ ಇನ್ ದ ರಿಲೇಶನ್ಶಿಪ್. ನಿಮ್ಗೆ ಯಾರಾದ್ರೂ ಒಬ್ರು ಇವಾಗ ಇಷ್ಟ ಆಗಿಲ್ಲ ಅಂತ ಹೇಳಿದಾಗ ಅವ್ರು ಎಷ್ಟೇ ಸರಿಯಾದ ಮನೋಭಾವನೆ ನಿಮ್ಮ ಹತ್ರ ಮಾತಾಡಿದ್ರು ಯು ವಿಲ್ ಫೈಂಡ್ ದ ಫಾಲ್ಟ್ಸ್. ತಪ್ಪುಗಳೇ ಕಂಡಿಡಿ. ಅವ್ರಿಗೂ ಅದು ರಿಯಲೈಸ್ ಆಗ್ತಾ ಇರತ್ತೆ, ಹಿ ಇಸ್ ನಾಟ್ ಲೈಕಿಂಗ್ ಮೀ ಅಂತ ಹೇಳ್ಬಿಟ್ಟು. ಯಾರು ಅವರಷ್ಟಿಗೆ ಅವರೇ ಹೋಗ್ತಾರಲ್ಲ, ಅವರಷ್ಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಯುವರ್ ಎನರ್ಜಿ ಶುಡ್ ಬಿ ಹೈ. ಇಲ್ಲ ಅವ್ರು ಬಂದ್ ಇರಿಟೇಟ್ ಮಾಡ್ತಾನೆ ಇರ್ತಾರೆ ಅನ್ಲೆಸ್ ದೇ ಡ್ರ್ಯಾಗ್ ಯು ಟು ದೇರ್ ಲೆವೆಲ್. ಅವ್ರ ಲೆವೆಲ್ ನಿಮ್ಮನ್ನ ಕರ್ಕೊಂಡ್ ಬರೋವರೆಗೂ ಬಂದ್ ಇರಿಟೇಟ್ ಮಾಡ್ತಾನೆ ಇರ್ತಾರೆ. ಓಕೆ, ಈಗ ಒಂದೊಂದೇ ಮಾತಾಡೋಣ. ಈಗ ಅದಕ್ಕಿಂತ ಮುಂಚೆ ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ, ಈಗ ನಿಮ್ಮ ಪ್ರಕಾರ ಒಂದು ಕಲ್ಲಿಗೂ ಕೂಡ ಶಕ್ತಿ ಇದೆ ಅಂತ? 101%. ಈಗ ನಾವು ನಾವು ನೀರು ಕುಡಿತೀವಲ್ಲ, ಲೋಟ ಅದ್ರಲ್ಲೂ ಅದಕ್ಕೂ ಶಕ್ತಿ ಇದೆ ಸರ್. ಅದ್ ಶಕ್ತಿ ಇರೋದಕ್ಕೆ ಆ ನೀರ್ನ ಹೋಲ್ಡ್ ಮಾಡತ್ತದು. ತಟ್ಟೆ ಶಕ್ತಿ ಇರೋದಕ್ಕೆ ನೀವು ಅದ್ರಲ್ಲಿ ಊಟ ಮಾಡಕ್ಕಾಗತ್ತೆ. ವೆನ್ ಇಟ್ ಇಸ್ ಕ್ಲೀನ್, ಆ ಶಕ್ತಿ ಅದ್ರಲ್ಲಿ ಇದೆ ಅನ್ನೋದಕ್ಕೆ. ತಟ್ಟೆ ನೀವು ಸಪೋಸ್ ಇವಾಗ ಅದರಲ್ಲಿ ವೀಕ್ ಆಗಿರೋ ಪರ್ಸನ್ ಬಂದು ಆ ತಟ್ಟೆನ ಬೆಂಡ್ ಮಾಡಕ್ಕಾಗತ್ತಾ? ಅದಕ್ಕಿಂತ ವೀಕ್ ಆಗಿರೋ ಬೆಂಡ್ ಮಾಡಕ್, ಒಂದ್ ಮಗುಕ್ಕೆ ಕೊಟ್ರೆ ಬೆಂಡ್ ಮಾಡತ್ತಾ? ನೋ. ನಮ್ ಕೈ ಕೊಟ್ರೆ ನಾನು ಟ್ರೈ ಮಾಡ್ಬೋದು ನಾನು ಬೆಂಡ್ ಮಾಡ್ಲಿಕ್ಕೆ, ಬಿಕಾಸ್ ಮೈ ಎನರ್ಜೀಸ್ ಆರ್ ಹೈ ಅಂಡ್ ಇಟ್ಸ್ ಎ ಲಿವಿಂಗ್ ಥಿಂಗ್. ಅದ್ರ ಎನರ್ಜಿ. ಇವಾಗ ನಿಮ್ಮನ್ನ ಬಂದು ಯಾರೋ ಒಬ್ರು ಫೈಟ್ ಮಾಡ್ಬೋದು ಅಂತ ಹೇಳಿದ್ರೆ ನಿಮ್ ಕೇಪಬಿಲಿಟಿ ಇರಬೇಕು. ನಿಮ್ ಕೆಳಗಿರೋರು ಬಂದು ಏನು ಮಾಡ್ಕಲ್ಲ, ಬಿಕಾಸ್ ಯು ಆರ್ ಆಲ್ಸೋ ಲಿವಿಂಗ್ ಗೈ. ಅದಕ್ಕೂ ಅಷ್ಟೇ, ಅದಕ್ಕೂ ಜೀವ ಇರೋದಕ್ಕೆ ನೀವು ಬಳಸ್ತಾನೇ ಇದ್ದೀರಾ ಅದನ್ನ. ಸರ್, ಜೀವ ಇಲ್ದೇ ಇರೋ ವಸ್ತುನ ನೀವು ಬಳಸ್ಲಿಕ್ಕೆ ಆಗಲ್ಲ. ಇಟ್ಸ್ ಎ ಡೆಡ್. ಇಟ್ಸ್ ಆಲ್ ಅಬೌಟ್ ದ ಎನರ್ಜಿ ಬ್ಯಾಲೆನ್ಸಿಂಗ್. ಯೂನಿವರ್ಸಲ್ಲಿ ಏನ್ ಮಾಡ್ತಿದೆ? ಇಟ್ಸ್ ಎ ಬ್ಯಾಲೆನ್ಸ್ ಆಫ್ ದ ಎನರ್ಜಿ. ಅಲ್ಲ, ಇವಾಗ ಹಂಗಾದ್ರೆ ಈಗ ದೇವಸ್ಥಾನಗಳು ಅಂತ ತಗೊಳ್ಳಿ. ಎಸ್. ಈಗ ದೇವಸ್ಥಾನಗಳಲ್ಲಿ ನಮಗೆ ಶಕ್ತಿ ಸಿಗತ್ತೆ ಅಂತ ಅಂದ್ರೆ, ಈಗ ಏನೋ ಒಂದು ಎನರ್ಜಿ ಸಿಗತ್ತೆ ಅಂತ ಹೋಗ್ತೀವಿ, ಒಂದು ಪಾಸಿಟಿವ್ ಎನರ್ಜಿ ಸಿಗತ್ತೆ ಅಂತ. ಕರೆಕ್ಟ್. ಅಲ್ಲಿಗೇನು ದೇವಸ್ಥಾನದಲ್ಲಿ ಮಾತ್ರ ಸಿಗೋದು ಅಂತನ ಎನರ್ಜಿ? ಸರ್, ಏನಕ್ಕೆ ದೇವಸ್ಥಾನದಲ್ಲೇ ಸಿಗುತ್ತೆ ಅನ್ನೋ ನಮ್ ಬಿಲೀಫ್ ಏನಕ್ಕಿದೆ ಸರ್? ನಾನು ಹೇಳ್ತೀನಿ, ಎಷ್ಟೋ ವರ್ಷಗಳಿಂದ ನಾವಲ್ಲಿ ಒಂದು ಮೂರ್ತಿನ ಪ್ರತಿಷ್ಠಾಪನೆ ಮಾಡಿರ್ತೀವಿ. ವಾಟ್ ಈಸ್ ಪ್ರಾಣ ಪ್ರತಿಷ್ಠಾಪನೆ ಅಂದ್ರೆ ಏನು? ಏನಕ್ಕೆ ಮಾಡ್ತೀವಿ ನಾವು ಪ್ರಾಣ ಪ್ರತಿಷ್ಠಾಪನೆ? ಸರ್, ದಿಸ್ ಇಸ್ ನಥಿಂಗ್ ಬಟ್ ವಿ ಆರ್ ಎನರ್ಜೈಸಿಂಗ್ ದಿ ಐಡಲ್. ಅದನ್ನ ಎನರ್ಜೈಸ್ ಮಾಡಿ ಚಾರ್ಜ್ ಮಾಡಿ ಎಷ್ಟು ಜನ ಬರ್ತಾರೆ ಅವ್ರು ಎಲ್ರಿಗೂ ದಟ್ ಶುಡ್ ಗಿವ್ ದ ಪಾಸಿಟಿವ್ ಎನರ್ಜಿ. ಎಲ್ರಿಗೂ ಅದೇ ಪಾಸಿಟಿವ್ ಎನರ್ಜಿ ಬರಬೇಕು. ಯಾರೇ ನೆಗೆಟಿವಿಟಿ ಬಂದ್ರು ಪಾಸಿಟಿವಿಟಿ ಬರಬೇಕು. ಹೆಂಗ್ ಮಾಡ್ತೀವಿ? ಹೌ ವಿ ಆರ್ ಗೋಯಿಂಗ್ ಟು ಡೂ ದಿಸ್? ಮಂತ್ರಗಳು ಮಾಡ್ತೀವಿ. ಸರ್, ನೀವಲ್ಲಿ ಏನ್ ನೋಡ್ತೀರಾ? ದ ಸ್ಮೆಲ್ ಆಫ್ ದ ಫ್ಲವರ್, ಆ ಗಂಟೆ ಸೌಂಡ್, ಆ ಸರೌಂಡಿಂಗ್ ಅಲ್ಲಿ ಇರೋ ಎಕ್ವಿಪ್ಮೆಂಟ್, ಆ ಸರೌಂಡಿಂಗ್ ಅಲ್ಲಿ ಇರೋ ನಾನು ಆಂಬಿಯನ್ಸ್ ಕರಿಬಾರ್ದು, ಬಟ್ ಆ ಸರೌಂಡಿಂಗ್ ಅಲ್ಲಿ ಏನೇನ್ ಇರುತ್ತೆ. ವೈ ಇಟ್ ಇಸ್ ಸೋ ಕಲರ್ಫುಲ್? ವೈ? ಏನಕ್ಕೆ ಗಂಟೆನೇ ಇಡ್ಬೇಕಲ್ಲಿ? ನಾವು ಬೇರೆ ಏನೋ ಒಂದು ಎಕ್ವಿಪ್ಮೆಂಟ್ ಇಡ್ಬೋದಲ್ಲ, ಒಂದು ತಬ್ಲಾ ಇಡ್ಬೋದಲ್ಲ, ಬಂದವರೆಲ್ಲ ಒಂದು ತಬ್ಲಾ ಹೊಡೆದೋಗಿ ಅಂತ ಹೇಳ್ಬಿಟ್ಟು. ನೋ. ಮಂತ್ರಗಳಿಗೆ ಶಕ್ತಿ ಇಲ್ವಾ? ಎಸ್. ಅದೇ ಮಂತ್ರಗಳನ್ನ ಅಲ್ಲಿಟ್ಟು ಸರ್, ಗಂಟೆ ಒಂದ್ಸತಿ ಹೊಡೆದ್ರೆ ಇಟ್ ಹ್ಯಾಸ್ ಸೋ ಮಚ್ ಆಫ್ ಎನರ್ಜಿ. ನೀವು ಅದ್ರ ಕೆಳಗಡೆ ನಿಂತು ಒಂದ್ 2 ಸತಿ ಹೊಡೆದ್ರೆ ಜುಮ್ ಅನ್ನತ್ತೆ ನಿಮ್ಮ ಮೈ. ಆ ಸೌಂಡ್ಗೆನೆ ಜುಮ್ ಅನ್ನತ್ತೆ. ಒಂದು ಪಾಸಿಟಿವ್ ಎನರ್ಜಿ. ಆಬ್ವಿಯಸ್ಲಿ ಇಟ್ಸ್ ಅ ಪಾಸಿಟಿವ್ ಎನರ್ಜಿ. ನೀವು ಅಕಸ್ಮಾತ್ ನೀವು ಯಾವುದೋ ಒಂದು ಥಾಟ್ ಅಲ್ಲಿ ಇರ್ತೀರಾ ಅಂತ ಇಟ್ಕೊಳ್ಳಿ. ಆ ಥಾಟ್ ಅಲ್ಲಿ ಹೋಗಿ ಆ ಗಂಟೆ ಹೊಡಿರಿ, ನಿಮ್ ಕಣ್ ಬಿಡ್ಬೇಕು ಅನ್ಸುತ್ತೆ ನಿಮ್ಗೆ. ಓ ನೋ, ದಿಸ್ ಇಸ್ ನಾಟ್ ದ ಥಾಟ್. ನೋಡಿ, ನಿನ್ ಲೈಫಲ್ಲಿ ಇವಾಗ ಗಂಟೆ ಹೊಡಿತು ಅಂತ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ದಟ್ಸ್ ಅಲರ್ಟ್. ಆ ಸೌಂಡ್ಗೆ ಆ ಶಕ್ತಿ ಇದೆ. ಆ ಜಾಗದಲ್ಲಿ ದೇವಸ್ಥಾನದಲ್ಲಿ ಏನಕ್ಕೆ ಆಗ್ತೀವಿ? ನೀವು ಕೇಳಿದ್ರಿ ಅಲ್ಲಷ್ಟು ಎನರ್ಜೀಸ್ ಇರುತ್ತಾ ಅಂತ.
ಹೌ ಮೆನಿ ಥಿಂಗ್ಸ್? ಫ್ಲವರ್ಸ್ ವಿತ್ ಅ ಗುಡ್ ಕಲರ್, ವಿತ್ ಅ ಗುಡ್ ಸ್ಮೆಲ್, ಯಾವ್ದಾದ್ರು ಬ್ಯಾಡ್ ಕ್ವಾಲಿಟಿ ಇದೆಯಾ? ನೋ. ಗಂಟೆಯಲ್ಲಿ ನಿಮ್ಗೆ ಆ ಸೌಂಡಲ್ಲಿ ಯಾವತ್ತಾದ್ರೂ ಕಲ್ಮಶ ಬರುತ್ತಾ? ನೋ. ದೇವಸ್ಥಾನದಲ್ಲಿ ಪೂಜೆ ಮಾಡೋ ಮಂತ್ರದಲ್ಲಿ ಕಲ್ಮಶ ಬರುತ್ತಾ? ನೋ. ಆ ಐಡಲ್ನ ಎನರ್ಜೈಸ್ ಮಾಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಪೂಜೆ ಮಾಡಿರ್ತಾರ? ಎಸ್. ಇದಕ್ಕೆ ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡಿ ಅದನ್ನ ಎನರ್ಜೈಸ್ ಮಾಡಿಕ್ಕಿರ್ತಾರೆ. ಇಷ್ಟೂ ಒಳ್ಳೇದನ್ನ ಒಳಗೊಂಡಿರೋ ದೇವಸ್ಥಾನದಲ್ಲಿ ನೀವೇನ್ ತಗೊಂಡು ಹೋಗ್ತೀರಾ? ನಿಮ್ ನೆಗೆಟಿವಿಟಿನಲ್ಲಿ ಎತ್ಕೊಂಡು ಹೋಗೋದು ನೀವು. ವೈ ವಿಲ್ ಫೈಂಡ್ ಓನ್ಲಿ ಆ ಜಾಗದಲ್ಲಿ ಮಾತ್ರ ಏನಕ್ಕೆ ಪೀಸ್ ಬರುತ್ತೆ ನಿಮ್ಗೆ? ವೈ ಯು ಫೀಲ್ ಓಕೆ ರಿಲ್ಯಾಕ್ಸ್ ಇದೆ ಈ ಜಾಗ? ಪಿನ್ ಡ್ರಾಪ್ ಸೈಲೆನ್ಸ್ ಏನಕ್ಕೆ ಇರ್ತಾರೆ? ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ನಾವೊಂದು ಯಾವುದೋ ಒಂದು ಮ್ಯೂಸಿಕ್ ಪ್ಲೇ ಮಾಡ್ಬೋದಲ್ಲ, ಬೇರೆ ಸೌಂಡ್ ಇಲ್ದೇ ಇರೋವಂಥದ್ದು ಯಾವುದೋ ಒಂದು ಫಿಲಮ್ದು ಒಂದು ಟಪಾಕ್ ಮುಜಿ ಸಾಂಗ್ ಎಲ್ಲೋ ಪ್ಲೇ ಮಾಡೋ, ನಮಗೂ ಮನ್ಸು ಬರಲ್ಲ ಅಲ್ಲಿ ಪ್ಲೇ ಮಾಡಕ್ಕೆ. ಇಟ್ಸ್ ನಾಟ್ ನಿಮಗೆ ಮನ್ಸು ಬರ್ತಾ ಇಲ್ಲ ಅಂತಲ್ಲ, ಅದು ಯು ಕಾಂಟ್ ಪ್ಲೇ. ನೀವು ಅಲ್ಲೋ ಪ್ಲೇ ಆಗಲ್ಲ. ಯಾರು ಆ ರಿಸ್ಕ್ ಏನಕ್ಕೆ ತಗೊಳಲ್ಲ. ನೀವು ತಗೊಂಡ್ರು ಯು ಕಾಂಟ್. ಈಗ ಮನೆಗಳಲ್ಲೂ ನಾವು ಗಂಟೆಗಳನ್ನ ಇಟ್ಕೊಂಡು ಹಂಗ್ ಹೊಡೆದ್ರೆ ಆ ಎನರ್ಜಿ ಇಲ್ಲಿ ಕ್ರಿಯೇಟ್ ನೋ. ಮಾಡಲ್ಲ. ಏನಕ್ಕೆ ಇಡಲ್ಲ ನಾವು ಮನೇಲಿ? ನೋ, ಇಡಕ್ಕಾಗಲ್ಲ. ನೀವು ಅದು ದಾಟ್ ಫ್ರೀಕ್ವೆನ್ಸಿ ಈಸ್ ಸಿಂಕ್ಡ್ ವಿತ್ ದ ಪ್ಲೇಸ್. ಆ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಏನಕ್ಕೆ ಮಾಡ್ಬೇಕು ಅಂತ ಇರ್ತೀವಿ. ಅದೊಂದೇನಾ ಅಲ್ಲಿರೋದು? ಐ ಟೋಲ್ಡ್ ಯು ಫ್ಲವರ್ಸ್, ಟೋಲ್ಡ್ ಯು ಕರ್ಪೂರ ಎಷ್ಟು ಹಚ್ತೀವಿ ನಾವಲ್ಲಿ, ಗಂಧದ ಕಡ್ಡಿ ಎಷ್ಟು ಹಚ್ತೀವಿ ನಾವಲ್ಲಿ. ನಾನು ಹೇಳ್ತೀನಿ, ಒಂದೊಂದು ಸ್ಮೆಲ್ ಅಲ್ಲೂ ಒಬ್ಬೊಬ್ರಿಗೆ ಒಂದೊಂದು ಮೆಮೊರೀಸ್ ಇದೆ. ದಟ್ಸ್ ಲೈಕ್ ಎ ಮೆಮೊರಿ ಕಾರ್ಡ್. ಕರೆಕ್ಟ್. ಸ್ಮೆಲ್ ಬಂತಾ, ಆ ಟೇಸ್ಟ್ ಬಂತಾ, ಯಾರು ನೆನಪಾಗ್ತಾರೆ ನಿಮ್ಗೆ? ಸೀದಾ ನಮ್ಮ ತಾಯಿ ನೆನಪಾಗ್ತಾರೆ. ಆ ಟೇಸ್ಟ್ ಎಲ್ಲೋ ಸ್ಮೆಲ್ ಬಂದ ತಕ್ಷಣ ನಮ್ಮ ತಾಯಿ ಅಡುಗೆ ಇಷ್ಟು ಚೆನ್ನಾಗಿ ಮಾಡ್ತಾರೆ ಇದನ್ನ. ಆ ಟೇಸ್ಟೇ ನಿಮ್ ಟೇಸ್ಟ್ ಬಡ್ಸಲ್ಲಿ ಬಂದ್ಬಿಡತ್ತೆ. ಗಂಧದ ಕಡ್ಡಿ ಸ್ಮೆಲ್ ನೋಡಿದ ತಕ್ಷಣ ಏನ್ ನೆನಪಾಗತ್ತೆ ನಿಮ್ಗೆ? ಫ್ಲವರ್. ಏನಕ್ಕೆ ಅದನ್ನ ಬರೀ ಫ್ಲವರ್ಗಳಲ್ಲಿ ಗಂಧ ಈ ತರ ಫ್ಲೇವರ್ಸ್ನ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಯು ಶುಡ್ ರಿಸೆಂಬಲ್ ಇಟ್. ಈಗ ಹೂವ ನೋಡಿದ ತಕ್ಷಣ, ಹೂವ ಅಂದ ತಕ್ಷಣ ನಮ್ಗೆ ಏನ್ ಫಸ್ಟ್ ನೆನಪಾಗೋದು? ಒಂದು, ನಾವು ಮುಡ್ಕೊಳ್ಳೋದಕ್ಕಿಂತ ಮುಂಚೆ ದೇವ್ರಿಗೆ ಅರ್ಪಣೆ ಅಂತಾನೆ ನಾವು ಯೋಚನೆ ಮಾಡೋದು. ವೈ? ಏನಕ್ಕೆ ಅದರಲ್ಲೂ ಫ್ಲವರ್ಸ್ ಅಲ್ಲಿ ಯು ಹ್ಯಾವ್ ಸೋ ಮಚ್ ಅಟ್ರಾಕ್ಟಿವ್ ಕಲರ್ಸ್. ನಾವಿವತ್ತು ಟೆಕ್ನಾಲಜಿ ಎಷ್ಟೇ ಮುಂದೋದ್ರೂ ಆ ತರ ಕಲರ್ಗಳನ್ನ ನಾವು ಏನೂ ಮ್ಯಾಚ್ ಮಾಡಕ್ಕಾಗಲ್ಲ. ಅದೇನ್ ನೇಚರಲ್ಲಿ ಹೆಂಗ್ ಸಿಂಕ್ ಆಗಿರುತ್ತೆ, ದ ಯೆಲ್ಲೋ ಅಂಡ್ ದ ಗ್ರೀನ್, ದ ಪಿಂಕ್ ಅಂಡ್ ವೈಟ್, ನಾವು ಅದನ್ನ ನೋಡಿನೇ ನಾವು ಮ್ಯಾಚ್ ಮಾಡ್ತೀವಿ. ನೋಡಕ್ಕೆ ಸಂತೋಷ ಅಲ್ಲ? ಅವು ಎಷ್ಟು ಪಾಸಿಟಿವಿಟಿ ಅದು ಹೊರಗಡೆ ಎಮಿಟ್ ಮಾಡ್ತಿದೆ ಅಂತ ಹೇಳಿದ್ರೆ, ಎಷ್ಟೇ ನೀವು ನೆಗೆಟಿವಿಟಿ ಅದ್ರಲ್ಲಿ ತಗೊಂಡೋಗಿ ಹಾಕಿದ್ರು ಇಟ್ ಈಸ್ ಜಸ್ಟ್ ಎ ಓಷನ್ ಅಲ್ಲಿ ಒಂದು ಡ್ರಾಪ್. ನೀವೊಂದು ಉಜಾಲ ನೀಲಿ ಹಾಕಿದಂಗೆ ನೀಲಿ ಆಗೋಗುತ್ತಾ ಸಮುದ್ರ? ಇಲ್ಲ. ಬಟ್ ಇಟ್ಸ್ ಎ ನೆಗೆಟಿವ್ ಅಂತಾನೆ ಅನ್ಕೊಳ್ಳೋಣ. ಆ ಕಲರ್ ಅದು ಹಾಕಿದ ತಕ್ಷಣ ಆಗುತ್ತಾ? ನೋ. ಸ್ಟಿಲ್ ಇಟ್ ಗಿವ್ಸ್ ಯು ಪಾಸಿಟಿವಿಟಿ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋದೇನೆ ನಾವು, ಸರ್ ದೇವಸ್ಥಾನಕ್ಕೆ ಇವತ್ತವರೆಗೂ ನಾವು ಇಷ್ಟು ಕೊಟ್ಟು ನಾವು ಅದ್ ಮಾಡ್ದೋ ಇದು ಮಾಡ್ದೋ, ನಾನು ಹೇಳ್ತೀನಿ ದಟ್ಸ್ ಅ ಫುಲಿಶ್ನೆಸ್. ಎಲ್ಲ ನಾವು ತಗೊಂಡ್ ಬಿಡೋರು ಅಷ್ಟೇ, ಅಲ್ಲಿ ಎಲ್ಲ ಪಡ್ಕೊಂಬರೋರು, ಕೊಟ್ಟು ಬರೋರು ಯಾರು ಇಲ್ಲ. ನಾವೆಲ್ಲ ಒಂದು ನಿಮಿತ್ತ ಅಷ್ಟೇ. ಆ ಜಾಗಕ್ಕೆ ಹೋಗಿ ಬರೋದೇ ನಮ್ಮ ಪುಣ್ಯ. ಏನಕ್ಕೆ ಆಯಾ ಜಾಗದಲ್ಲೇ ಏನಕ್ಕೆ ಟೆಂಪಲ್ಗಳನ್ನ ಮಾಡಿರ್ತಾರೆ? ಏನಕ್ಕೆ ಆ ಪ್ಲೇಸ್ ಅಲ್ಲಿನೇ ಎಷ್ಟು ಥಾಟ್ಸ್ ಪ್ರೋಸೆಸ್ ಹೋಗಿರುತ್ತೆ ಅದರಲ್ಲಿ, ಅದರಲ್ಲಿ ನಾವು ಎಷ್ಟು ಯೋಚನೆ ಮಾಡಿ ಆ ಟೆಂಪಲ್ನ ಮಾಡಿರ್ತಾರೆ. ಸರ್ ಎಲ್ಲ ಲೋಕ ಉದ್ಧಾರ ಮಾಡಕ್ಕೇನೆ ಮಾಡಿರೋದು ಎಲ್ಲಾನು ಅಲ್ವಾ? ಇಲ್ಲಿ ಅಲ್ಲೋ ಇವತ್ತೊಂದು ಫೀಸ್ ಇರ್ಬೋದು, ಇನ್ನೊಂದಿರ್ಬೋದು, ಬಿಕಾಸ್ ಆಫ್ ದ ಕ್ರೌಡ್. ಆ ಕ್ರೌಡ್ ಮ್ಯಾನೇಜ್ ಮಾಡಕ್ಕೋಸ್ಕರ ಒಂದು ಫೀಸ್ ಅಂತ ಇಟ್ಟಿರ್ಬೋದು. ಬಟ್ ಅಲ್ಲೋಗಿ ನೀವು ಪಡ್ಕೊಂಬರೋದ್ ಬಿಟ್ಟು ನೀವು ಕೊಟ್ಟು ಬಂದಿದ್ದು ಎಷ್ಟು? ಏನ್ ಕೊಟ್ಟು ಬಂದ್ರಿ? ಮನಿ. ಇಟ್ ಇಸ್ ಜಸ್ಟ್ ಎನ್ ಎನರ್ಜಿ. ಇಟ್ಸ್ ನಾಟ್ ಅ ಫಿಸಿಕಲ್ ಥಿಂಗ್, ಇಟ್ಸ್ ಎನರ್ಜಿ. ಅಲ್ಲ, ಎಷ್ಟೊಂದ್ ಸಾರಿ ಹೇಳ್ತಾರೆ ಈಗ ದೇವಸ್ಥಾನಗಳ ವಿಚಾರದಲ್ಲಿ ನಿಜವಾಗ್ಲೂ ಕೇಳ್ಕೋತಾರಲ್ಲ, ಭಿಕ್ಷೆ ಎತ್ತಾರಲ್ಲ, ದೇವಸ್ಥಾನದ ಹೊರಗಿರಲ್ಲ, ದೇವ್ರ ಮುಂದೆ ಒಳಗಿರ್ತಾರೆ ಅಂತ. ಹೌದು. ಬಂದವರೆಲ್ಲ ಹಿಂಗ್ ಕೈ ಹಿಡ್ಕೊಂಡು ಭಗವಂತ. ಯಾರು ಭಿಕ್ಷಕರೀಗ? ಆಚೆ ಇದ್ದವ್ರ ನಾವ ಭಿಕ್ಷಕರು? ಸರ್ ನೀವ್ ಏನೇ ಕೇಳಿ, ಅಂಟಿಲ್ ಅನ್ಲೆಸ್ ನಿಮ್ ಫ್ರೀಕ್ವೆನ್ಸೀಸ್ ಮ್ಯಾಚ್ ಆಗೋವರ್ಗೂನು, ಅಂಟಿಲ್ ಅನ್ಲೆಸ್ ಹೀ ಫೀಲ್ಸ್ ನಿಮ್ಗೆ ಆ ಕೇಪಬಿಲಿಟಿ ಇದೆ ಆ ವೆಯ್ಟ್ ನ ಸಸ್ಟೈನ್ ಮಾಡಕ್ಕೆ ಅನ್ನೋವರ್ಗು ಅವ್ನು ಕೊಡಲ್ಲ. ನೀವೆಷ್ಟೇ ಕೇಳಿ, ನೀವೇನೇ ಕೇಳಿ, ಅವ್ನು ನಿಮ್ಮನ್ನ ಪ್ರಿಪೇರ್ ಮಾಡ್ತಾನೆ. ಇಫ್ ಯು ಆರ್ ಆಸ್ಕಿಂಗ್ ಫಾರ್ ಎ BMW, ಅವನು ಕೊಡ್ಬೇಕಿದೆ ನಿಮಗೆ ಮಚ್ ಹೈಯರ್ ಫೆರಾರಿ. ನೀವು ಕೇಳ್ತಾ ಇರೋದು BMW. ದಟ್ಸ್ ವೈ ಇ ಡಸಂಟ್ ವಾಂಟ್ ಟು ಗಿವ್ ಯು. ಏನೇ ಆಗ್ಲಿ ಸರ್. ಅಂದ್ರೆ ಕೆಲವೊಂದ್ಸರಿ ಕೆಲವೊಂದು ವಿಚಾರಗಳು ಲೇಟ್ ಆಗ್ತಿದೆ ಅಂದ್ರೆ ಅದರ ಅರ್ಥ ಏನೋ ಬೆಸ್ಟ್ ಇಸ್ ವೇಟಿಂಗ್. ನಿಮಗೆ ಸಸ್ಟೈನಬಿಲಿಟಿ ಇದು, ನಿಮ್ಗೆ ಆ ನಂಬಿಕೆ ಉಳಿಸ್ಕೊಬೇಕು. ನೀವು ಆ ನಂಬಿಕೆ ಉಳಿಸ್ಕೊಂಡೇ ಯು ಶುಡ್ ಕೀಪ್ ಗೋಯಿಂಗ್. ಸರ್ ನಿಮ್ಮ ಹತ್ರ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ನಾಳೆ ಬೆಳಗ್ಗೆ ಅದು ನಡೆಯಕ್ಕಾಗಲ್ಲ. ನಿಮ್ಗೆ ಫರ್ಮ್ ಬಿಲೀಫ್ ಸಿಸ್ಟಮ್ ಬಂದ್ಬಿಡಿದೆ. ಈಗ ನಮ್ಗೆ ಎಷ್ಟೋ ವರ್ಷಗಳಿಂದ ಮ್ಯಾನ್ ಇವೆಲ್ಯೂಷನ್ ಆಗಿ ಎಷ್ಟೋ ವರ್ಷಗಳಿಂದ ನಮ್ಗೆ ಫರ್ಮ್ ಬಿಲೀಫ್ ಬಂದ್ಬಿಡಿದೆ. ನಾವು ನಡಿಬಹುದು, ಓಡ್ಬೋದು, ಮಾಡ್ಬೋದು. ಸರ್ ಯಾವ್ದಿದೆ 2 ಕಾಲದ ಪ್ರಾಣಿ ಭೂಮಿ ಮೇಲೆ? ಪಕ್ಷಿ ಇರ್ಬೋದು. ಯಾವ್ದಿದೆ? ಯು ಜಸ್ಟ್ ಟೆಲ್ ಮಿ ದ ಬ್ಯಾಲೆನ್ಸ್ ಆಫ್ ದ ಫಿಸಿಕ್ಸ್. 2 ಯಾವ್ದಾದ್ರು ವಸ್ತು ನಿಂಗೆ ನಿಲ್ಲಿಸ್ತೀರಾ? ಏನು ಸಪೋರ್ಟ್ ಇಲ್ದಿರಾ?
ಒಂದು ಕಂಬ ಇಟ್ರು ನಾವು ಭೂಮಿಗೆ ನೆಡ್ಲೇಬೇಕು ಅದ್ ನಿಲ್ಲಿಕ್ಕೆ. ಹಿಟ್ ಕಾಂಟ್. ಅದಂಗೆ ಮನುಷ್ಯನ ಯಾವುದೇ ಸೈಜಲ್ಲಿ ಇರ್ಲು ಏನೇ ಇದ್ರು ಹೆಂಗ್ ನಡೀತಾ ಇದೀವಿ. ಓಕೆ, ದೇರ್ ಮೇ ಬಿ ಎ ಸೈನ್ಸ್. ಸರ್, ಸೈನ್ಸ್ ಈಸ್ ದ ಲಾಜಿಕ್ ಎಕ್ಸ್ಪ್ಲೈನ್ ಆಗಿ ಎಲ್ಲಾಗಿ ಪ್ರೂವ್ ಆಗ್ಬಿಟ್ರೆ ದಟ್ ಈಸ್ ಸೈನ್ಸ್. ನಾವು ಪ್ರೂವ್ ಮಾಡಿಲ್ಲ ಅಂದ್ರೆ ಜಸ್ಟ್ ಎ ಲಾಜಿಕ್. ಅಲ್ಲ, ಈಗ ಎಲ್ಲದಕ್ಕೂ ಸೈನ್ಸ್. ನೀವೇನ್ ಆಬ್ವಿಯಸ್ಲಿ ಆ ಸೈನ್ಸೇ ಕೇಳ್ತಾರೆ. ಸರ್, ಹ್ಯೂಮನ್ ರೇಸ್ಗೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, 2 ದೊಡ್ಡ ಶಾಪ. ಒಂದು ಕೋಇನ್ಸಿಡೆನ್ಸ್ ಅಂತೀವಿ, ಒಂದು ಲಾಜಿಕಲ್ ಕನ್ಕ್ಲೂಡ್ ಮಾಡ್ತೀವಿ. ಇದೆರಡರಿಂದ ಹೊರಗಡೆ ಬಂದು ಜೀವನ ಮಾಡಿ. ಇಟ್ ವಿಲ್ ಬಿ ವೆರಿ ಲೈಟ್. ತುಂಬಾ ಲೈಟ್ ಆಗಿರುತ್ತೆ. ಯುವರ್ ಎನರ್ಜೀಸ್ ವಿಲ್ ಬಿ ಸ್ಟ್ರಾಂಗ್. ಯು ಬಿಲೀವ್ ಅಂಡ್ ಸರೆಂಡರ್ ಟು ಎನಿಥಿಂಗ್. ಈಗ ದೇವ್ರು ಬಿಲೀವ್ ಮಾಡಲ್ಲ, ನೇಚರ್ ಬಿಲೀವ್ ಮಾಡ್ಲೇಬೇಕು ನೀವು. ಕರೆಕ್ಟ್. ಇಟ್ ಡಸಂಟ್ ಮೀನ್ ಇವಾಗ ನಾವು ರೇಡಿಯೋ ಇಲ್ಲಿ ಹಾಕಿದ್ರೆ ಹಾಡು ಬರುತ್ತೆ ಇಲ್ಲೂ. ಇಟ್ ಡಸಂಟ್ ಮೀನ್ ನಮ್ ಕಣ್ಣ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಡಿಲ್ಲ ಅಂತೇಳಿ. ನಮ್ ಕಣ್ಣ ಕಾಣಿಸ್ತಾ ಇರೋದು ಮಾತ್ರ ನಮ್ಗೆ ಡಿಬೇಟ್ ಇರೋದು. ಅಲ್ಲ, ಈಗ ಒಂದು ಪಾಡ್ಕಾಸ್ಟ್ ಅಲ್ಲಿ ನಾನು ಇದೇ ತರದ ಒಂದು ವಿಚಾರ ಹೇಳಿದ್ದೆ. ಮನ್ಸಿಗೆ ಫೀಲ್ ಸರಿಯಾಗಿ ಅನ್ನಿಸ್ತಿಲ್ಲ ಅಂದ್ರೆ, ಡಿಪ್ರೆಷನ್ ಇರ್ತಾರೆ ಅಂತ ಟೈಮಲ್ಲೆಲ್ಲ ಇದು ನಮ್ಮ ಪೂರ್ವಜರು ಕೂಡ ಮಾಡ್ರು. ಒಂದು ಅಡ್ವೈಸ್ ಏನಂದ್ರೆ, ದೇವಸ್ಥಾನಗಳಿಗೆ ಹೋಗಿ ಬೆಳಗ್ಗೆನೆ ಎದ್ದು ಹೋಗಿ, ಅಥವಾ ಧನುರ್ಮಾಸ ಆಗ್ಲಿ ಅಂತ ಟೈಮಲ್ಲಿ ಆಗ್ಬೋದು, ಮತ್ತೆ ಬರಿಗಾಲಲ್ಲಿ ದೇವ್ರ ಪ್ರದಕ್ಷಿಣೆ ಹಾಕೋದು, 9 ರೌಂಡ್ 10 ರೌಂಡ್ ಉಪವಾಸಗಳು ಮಾಡಿ, ಇದೆಲ್ಲ ಮಾಡಿದ್ರೆ ನಿಮಗೆ ಡಿಪ್ರೆಷನ್ ದೂರ ಆಗತ್ತೆ ಅಂತ ಕೂಡ ನಾನು ಹೇಳಿದೆ ಒಂದೊಂದು ಪಾಡ್ಕಾಸ್ಟ್. ಅದಕ್ಕೆ ಯಾರೋ ಒಬ್ರು ಆಸ್ಟ್ರೇಲಿಯಾದಿಂದ ಒಂದು ಹುಡುಗ ಇಷ್ಟುದ್ದ ಮೆಸೇಜ್ ಬರೆದಿದ್ದ ನಂಗೆ. ಅಣ್ಣ, ನೀವು BA ಓದಿದೀನಿ ಅಂತೀರಾ, ನೀವು ರೇಡಿಯೋಲ್ ಇದು ನೀವು ಇದೆಲ್ಲ ಮೂಢನಂಬಿಕೆ, ಇದು ಸ್ಟಾಪ್ ಸ್ಪ್ರೆಡ್ಡಿಂಗ್ ದಿಸ್ ಅಂತ ಏನೋ ಎಷ್ಟೆಲ್ಲ ಬರ್ತಿದ್ರು. ಆಮೇಲೆ ನಾನು ಅವ್ರಿಗೆ ರಿಪ್ಲೈ ಮಾಡಿದ್ದೆ. ನಾನು ಇವಾಗ ಅದನ್ನೇ ಮತ್ತೆ ಪಾಡ್ಕಾಸ್ಟ್ ಮುಖಾಂತರ ಹೇಳಿದ್ದೆ. ನಾನು ಅರ್ಥ ಮಾಡ್ಕೊಂಡಿರೋದು, ಈಗ ಡಿಪ್ರೆಷನ್ ಅಂತ ನೀವು ಬೆಳಗ್ಗೆ ಎದ್ದು ಯಾವಾಗ ದೇವಸ್ಥಾನ ಸುತ್ತ ನೀವು ತಿರುಗಕ್ಕೆ ಶುರು ಮಾಡಿದ್ರಲ್ಲ, ನೀವು ಯಾವಾಗ ಎದ್ದು ಹೋಗ್ತೀರಾ, ನೀವು ಎದ್ದು ಮನೆಯಿಂದ ಹೊರಟು ದೇವಸ್ಥಾನ ಸೇರಿದ ತಕ್ಷಣನೇ ಅವತ್ತಿಂದನೇ ಕಮ್ಮಿ ಆಗಕ್ಕೆ ಶುರು ಆಗುತ್ತೆ. ರೀಸನ್ ಏನು ಅಂದ್ರೆ, ಯು ಸ್ಟಾರ್ಟೆಡ್ ಬಿಲೀವಿಂಗ್. ನೀವು ನಂಬಕ್ ಶುರು ಮಾಡ್ಬಿಟ್ರಿ, ನಾನು ದೇವಸ್ಥಾನ ಸುತ್ತೀನಿ ಕಮ್ಮಿ ಆಗತ್ತೆ ಅಂತ ಬಂದು. ಎರಡನೇದು, ಬರೀ ಕಾಲಲ್ಲಿ ಓಡಾಡೋದ್ರಿಂದ ನಿಮ್ಮ ಈ ರಿಫ್ಲೆಕ್ಸಾಲಜಿ ಟೆಕ್ನಿಕ್ಸ್ ಆಗ್ಲಿ ಕೆಲವೊಂದೆಲ್ಲ ಮ್ಯಾಜಿಕ್ ವರ್ಕ್ ಆಗತ್ತೆ. ಇನ್ನು ಟೆಂಪಲ್ಸ್ ಆಬ್ವಿಯಸ್ಲಿ ಪಾಸಿಟಿವ್ ವೈಬ್ಸ್ ಅಲ್ವಾ, ಇಲ್ಲೇ ಸೈನ್ಸ್ ಇದೆ. ಸರ್, ಲೆಟಸ್ ಅದೇ ಕ್ವಶನ್ ಅಲ್ಲಿ ಲೆಟಸ್ ಕಮ್ ಟು ದ ಕೋರ್ ಪಾಯಿಂಟ್ ಆಫ್ ಡಿಪ್ರೆಷನ್. ಸರ್, ಲಾಸ್ಟ್ ಒಂದು 20 ವರ್ಷದ ಕೆಳಗಡೆ ಎಲ್ಲಿತ್ತು ಡಿಪ್ರೆಷನ್? ಈ ಸಣ್ಣ ಹುಡುಗರಿಂದೆಲ್ಲ ಯಾರಿಗಾದ್ರೂ ಕಾಯಿಲೆ ಇರೋದಕ್ಕೆ ಶುಗರ್ ಕೇಳಿದ್ರಿ, BP ಕೇಳಿದ್ರಿ, ಯು ವುಡ್ ಹ್ಯಾವ್ ಲಾಟ್ ಆಫ್ ಅದರ್ ಡಿಸೀಸಸ್. ಕಾಲ್ರಾನು ಬಂದೋಯ್ತು, ಲಾಟ್ ಆಫ್ ಡಿಸೀಸಸ್, ಎಲ್ಲದಕ್ಕೂ ಕ್ಯೂರ್ ಹುಡುಕಿದ್ರು, ಎಲ್ಲ ಮಾಡಿದ್ರು. ವೇರ್ ವಾಸ್ ದಿಸ್ ಡಿಪ್ರೆಷನ್? ಅಲ್ಲ, ಅವಾಗ ಡಿಪ್ರೆಷನ್ಸ್ ಆಗ್ಲಿ ಮೆಂಟಲ್ ಹೆಲ್ತ್ ಕೇಸಸ್ ಕೂಡ ಇತ್ತು, ಬಟ್ ಇವಾಗಿನಷ್ಟು ಡಿಪ್ರೆಷನ್ ಅಂತಾನೆ ಇರಲಿಲ್ಲ ಸರ್. ಮೆಂಟಲಿ ಆಬ್ಸೆಂಟ್ ಇರೋರು, ಆಯ್ತಾ, ಮೆಂಟಲ್ ಹೆಲ್ತ್ ಅಲ್ಲಿ ನಿಮ್ಗೆ ಆಬ್ಸೆಂಟ್ ಇರೋರು ಇಲ್ಲ ಅಂತ ಹೇಳಿದ್ರೆ, ಕಂಪ್ಲೀಟ್ ಮೆಂಟಲಿ ವೀಕ್ ಇರೋರ್ನ ನಾವು ಹಾಸ್ಪಿಟಲ್ಗೆ ಹಾಸ್ಪಿಟಲೈಸ್ ಮಾಡ್ತಿದ್ದೋ. ದಟ್ ಈಸ್ ಅ ಕೇಸ್. ದಿಸ್ ಇಸ್ ಇನ್ ಬಿಟ್ವೀನ್ ಅಲ್ಲ ಡಿಪ್ರೆಷನ್ ಅಂತ ನಾವು ಕರಿತಾ ಇರೋದು ಇವಾಗ. ಸರ್, ಅವತ್ತಿಗೆ ಏನಕ್ಕೆ ಅದಿತ್ತು ಅಂತ ಹೇಳಿದ್ರೆ, ಒಂದು ತುಂಬಾ ಆಧ್ಯಾತ್ಮಿಕಕ್ಕೆ ಹೋಗಿರೋರು, ಇಲ್ಲ ಅಂತ ಹೇಳಿದ್ರೆ ತೀರಾ ಮೋಸಗೊಂಡಿರೋರು ಲೈಫಲ್ಲಿ. 2 ಆಪ್ಷನ್. ಅವತ್ಗೆ ಅದಿದ್ದು 2 ಆಪ್ಷನ್. ದುಡ್ಡು ಕಾಸಲ್ಲೋ ಬಿಸ್ನೆಸ್ ಅಲ್ಲೋ ಇನ್ನೊಂದು ತೀರಾ ಮೋಸ ಹೋಗಿರೋರು, ಸೊ ಈ ವುಡ್ ಹ್ಯಾವ್ ಗಾನ್ ದೇರ್. ಇಲ್ಲ ಅಂತ ಹೇಳಿದ್ರೆ ತೀರಾ ನಿಮ್ಗೆ ಆಧ್ಯಾತ್ಮಿಕಕ್ಕೆ ಹೋಗ್ಬಿಟ್ಟು ನಾನು ಏನು ಮಾತಾಡಲ್ಲ, ಸೈಲೆಂಟ್. ಸೊ ನಾವು ಅವ್ರನ್ನ ಕರಿತಾ ಇದ್ದೆ, ಓಕೆ ಮೆಂಟಲ್ ಏನೋ ಪ್ರಾಬ್ಲಮ್ ಇರ್ಬೋದು. ದೈವಿಕವಾಗಿ ನಂಬಿದ್ರೆ ಯು ಗೆಟ್, ಓಕೆ ಅವನೇನು ಹೇಳ್ತಿದ್ದಾನೆ. ಇವ್ ಕೇಳಿಲ್ಲ ಅಂತ ಹೇಳಿದ್ರೆ ದಿಸ್ ಇಸ್ ಒನ್ ಆರ್ ದಿ ಅದರ್ ರೀಸನ್. ಬಟ್ ಇವಾಗ ವಾಟ್ ಇಸ್ ಅ ರೀಸನ್? ಜಸ್ಟ್ ಸಿ, ನನ್ನ ಗರ್ಲ್ ಫ್ರೆಂಡ್ ಬಿಟ್ಟು ಹೋಗಿದ್ದಾರೆ, ನನ್ನ ಕೆಲಸ ಹೋಗ್ಬಿಡ್ತು, ದಟ್ಸ್ ಆಲ್ ಯುವರ್ ಲೈಫ್ ಇಸ್ ಆಲ್ ಅಬೌಟ್. ಇನ್ನೊಬ್ರು ಕಂಪೇರ್ ಮಾಡ್ಕೊಳ್ಳೋ ಸ್ಟಾಪ್ ಮಾಡಿದ್ರೆ, ಸರ್, ಐ ಆಮ್ ಟೆಲಿಂಗ್ ಯು, ದೇರ್ ಇಸ್ ನಥಿಂಗ್ ಕಾಲ್ಡ್ ಡಿಪ್ರೆಷನ್. ವೈ ಯು ಆಲ್ವೇಸ್ ಯು ವಾಂಟ್ ಟು ಕಂಪೇರ್ ಟು ಅದರ್ಸ್? ಅದು ಬೆಟರ್ ಇರೋರ್ಗೆನೆ ಕಂಪೇರ್ ಮಾಡ್ತೀವಿ ಹೊತ್ತು, ಸ್ವಲ್ಪ ನಮ್ ಕೆಳಗಡೆ ಇರೋ ನಾವು ಕಂಪೇರ್ ಮಾಡಲ್ಲ. ಓಕೆ, ಸೈನ್ಸ್ ಈಸ್ ಆಲ್ ಅಬೌಟ್, ನೀವು ಹೇಳಿದ್ರಿ ಈ ತರ ಇತ್ತು, ಸೈನ್ಸ್ ಇಲ್ಲ, ಇದು ಈ ತರ ಮಾಡಬೇಡಿ, ಫೈನ್, ಆಲ್ ಅಗ್ರೀಡ್. ನಾನ್ ಪ್ರಕಾರ ಇದು ಸೈನ್ಸ್ ಇರ್ಲಿಲ್ಲ, ಇದು ಇಲ್ಲಾಜಿಕಲಿ ನೀವು ಹೇಳ್ತಿದ್ದೀರಾ ಅಂತ ಹೇಳಿದ್ರೆ, ಬೇರ್ ಫುಟ್ ಅಲ್ಲಿ ನಡೆದ್ರೆ ನಿಮಗೆ ಎಷ್ಟೋ ಕಾಯಿಲೆಗಳು ಸಾಲ್ವ್ ಆಗುತ್ತೆ. ಸೊ ವಾಟ್ ಈಸ್ ಆಕ್ಯುಪೆಂಚರ್? ಏನಕ್ಕೆ ಮಾಡ್ತೀವಿ? ದಟ್ ಈಸ್ ಸೈನ್ಸ್, ಪ್ರೂವನ್ ಸೈನ್ಸ್. ಪ್ರೂವನ್ ಸೈನ್ಸ್ ಇದೆ. ಈಗ ಯೋಗ ಮಾಡಿದ ತಕ್ಷಣನೇ ನಿಮ್ಗೆಲ್ಲ ಸಾಲ್ವ್ ಆಗುತ್ತೆ ಅನ್ನೋದು ನಿಮ್ಗೆ ಗ್ಯಾರಂಟಿ ಇದೆಯಾ? ಇಲ್ಲ, ಬಟ್ ಮಾಡ್ತೀವಿ. ಇಸ್ ಇಟ್ ಎ ಸೈನ್ಸ್? ಇವಾಗ ಸೈನ್ಸ್ ಆಮೇಲೆ ಹೇಳ್ತು ನಮ್ಗೆ, ಓಕೆ ಯೋಗ ಮಾಡಿ ಎಲ್ರು ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಹೇಳಕ್ ಮುಂಚೆಯಿಂದನೂ ಇತ್ತು ತಾನೇ ಯೋಗ, ಅದಕ್ಕೆ ಮುಂಚೆಯಿಂದನೂ ಇತ್ತು. ದಟ್ ವಾಸ್ ಆಲ್ಸೋ ನಾಟ್ ಕಾಲ್ಡ್ ಸೈನ್ಸ್. ತುಂಬಾ ಜನ ಓಕೆ ಮಾಡಿದ ತಕ್ಷಣ ಹೋಗ್ಬಿಡುತ್ತೆ. ಇವಾಗ ಎಲ್ರಿಗೂ ಅವೇರ್ನೆಸ್ ಬಂದು ನಾನು ಮಾಡಿದ್ರೆ ಸರಿ ಹೋಗುತ್ತೆ ಅನ್ನೋದಕ್ಕಿಂತ ಹಾಗೆ ಆಗತ್ತೆ. ದೇರ್ ಆರ್ ಪ್ರೂವನ್ ಕೇಸಸ್. ಅಲ್ಲ, ಕೆಲವರು ಅತಿಯಾದಂತ ಬುದ್ಧಿಶಾಲಿಗಳು ಹಿಂಗೆಲ್ಲ ಯೋಚನೆ ಮಾಡ್ತಾರೆ. ವಾಟ್ ಈಸ್ ಸೈನ್ಸ್? ಅಲ್ಲ, ಸೈನ್ಸ್ ಅನ್ನೋದಕ್ಕೆ ಅವ್ರು ಇವಾಗ ನಿಮ್ ಪ್ರಶ್ನೆ ಕೇಳಿರೋದಕ್ಕೆ ನಾನು ಹೇಳ್ತೀನಿ, ವಾಟ್ ಈಸ್ ಸೈನ್ಸ್ ಅಕಾರ್ಡಿಂಗ್ ಟು ದೆಮ್? ಏನ್ ಸೈನ್ಸ್ ಅಂದ್ರೆ ಇವಾಗ ದೇರ್ ಇಸ್ ಆಬ್ಸೆನ್ಸಾ, ಇಲ್ಲ ಅದಕ್ಕೆ ಲಾಜಿಕ್ ಇಲ್ಲ ಅಂತಾನ?
ಇವಾಗ ಅದು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಇಲ್ಲ, ಸೊ ಸೈನ್ಸ್ ಅಲ್ಲ. ಅಲ್ಲ ಏನ್ ಗೊತ್ತಾ, ಕೆಲವು ಪ್ರಶ್ನೆಗಳ ನಮ್ಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನಾವ್ ಎತ್ತಾಕ್ಬಿಡೋದು ದಟ್ಸ್ ಆಲ್, ಅಷ್ಟೇ. ಸಿಂಪಲ್. ದೆನ್ ವಿ ವಿಲ್ ಕನ್ಕ್ಲೂಡ್ ಇಟ್ ಟು ಕೋಇನ್ಸಿಡೆನ್ಸ್ ಇರ್ಬೋದು. ಸರ್, ಈ ಭೂಮಿ ಮೇಲೆ ಯೂನಿವರ್ಸ್ ಅಲ್ಲಿ ಒಂದೇ ಒಂದು ವಸ್ತುನು ನಿಮ್ಗೆ ಆ ಭಗವಂತನ ಕೃಪೆ ಇರಬೇಕು, ಇಲ್ಲಾಂದ್ರೆ ಯೂನಿವರ್ಸ್ ಕೃಪೆ ಇಲ್ದಿರ ಅಳ್ಳಾಡಲ್ಲ, ಆಗಲ್ಲ. ಇಫ್ ಯು ಡೋಂಟ್ ಬಿಲೀವ್ ಇಟ್, ದ ಲೈಫ್ ವಿಲ್ ಮೇಕ್ ಯು ಬಿಲೀವ್. ನಿಮ್ಗೆ ಅದೇ ಬಿಲೀವ್ ಮಾಡಕ್ ಶುರು ಮಾಡುತ್ತೆ ಈ ಹಂತದಲ್ಲೂ ಪ್ರತಿ ಹಂತದಲ್ಲೂ. ಸಾರಿ, ಐ ಜಸ್ಟ್ ಟೇಕ್ ಔಟ್ ದಿಸ್ ನೇಮ್. ವಿರಾಟ್ ಕೊಹ್ಲಿ ಅವರು ಕ್ಲೀನ್ ಆಗಿ ಹೇಳ್ತಾ ಇದ್ರು, ಡು ಐ ಲುಕ್ ಲೈಕ್ ಎ ಪೂಜಾ ಟೈಪ್? ಕರೆಕ್ಟ್ ಅಲ್ಲ, ಅವಾಗ ಫುಲ್ ಪಾರ್ಟಿ ಎಲ್ಲ ಮಾಡ್ತಿತ್ತು. ಎಕ್ಸಾಕ್ಟ್ಲಿ. ಅಂಡ್ ಸರ್, ಅವರಷ್ಟು ಸ್ಟ್ರಾಂಗ್ ಮೈಂಡ್, ಅವರಷ್ಟು ಆಟಿಟ್ಯೂಡ್, ಅವರಷ್ಟು ಕಮಿಟ್ಮೆಂಟ್ ಯಾರು ಕೊಡಕ್ಕಾಗುತ್ತೆ? ವರ್ಲ್ಡ್ ಅಲ್ಲಿ ಟಾಪ್ 10 ಅಥ್ಲೆಟ್ ಅಲ್ಲಿ ಹೀಸ್ ಒನ್. ಸರ್, ಎಷ್ಟು ಬಿಲಿಯನ್ ಜನಸಂಖ್ಯೆಯಲ್ಲಿ ಹೀಸ್ ಇನ್ ಟಾಪ್ 10. ವೇರ್ ಆರ್ ವಿ? ಅಂಡ್ ಹಿ ಇಸ್ ದ ಹೈಯೆಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋವರ್ಸ್ ಇರ್ತಕ್ಕಂಥ ಇಂಡಿಯನ್. ಎಸ್, ಆನ್ ಟರ್ಮ್ಸ್ ಆಫ್ ಇವತ್ತಿನ ಲಾಜಿಕಲಿ ನಾವು ಯೋಚನೆ ಮಾಡಕ್ ಹೋದ್ರೆ, ನಾನು ಹೇಳ್ತಾ ಇದ್ದೀನಿ, ಓಕೆ, ನೀವ್ ಹೇಳಿದ್ದು ಆನ್ ಟರ್ಮ್ಸ್ ಆಫ್ ಇವತ್ತಿನ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಲ್ಲೂ ಹೀಸ್ ಟಾಪ್. ಮೆಂಟಲಿ ತಗೊಂಡ್ರು ಹೀಸ್ ಟಾಪ್, ಅಥ್ಲೆಟಿಕ್ ತಗೊಂಡ್ರು ಹೀಸ್ ಟಾಪ್. ಎಷ್ಟು ಜನ ರೀಚ್ ಆಗಿದೆ ಅಲ್ಲಿ. ಅಂಡ್ ಹೀಸ್ ಬಿಲೀವಿಂಗ್ ಇನ್ ಗಾಡ್. ಹುಡ್ಕಕ್ ಶುರು ಮಾಡ್ತಾರೆ. ವೆರಿ ಅರ್ಲಿ ಹಿ ರಿಯಲೈಸ್ಡ್, ನನ್ಗೇನೇ ನನ್ನ ಸ್ಟ್ರೆಂತ್ ಹಾಕಿದ್ರು, ನಾನು ಏನೇ ಮಾಡಿದ್ರು ಆಗ್ತಿಲ್ಲ ಅಂತ ಹೇಳಿದ್ರೆ ಇದೆಲ್ಲದ ಮೀರಿದೊಂದು ಇರ್ಬೇಕಲ್ವಾ? ನಾನು ಮೊನ್ನೆ ಹೇಳ್ದೆ ಇದನ್ನ. ಅವ್ರು ರೀಸೆಂಟ್ ಆಗಿ ಆಂಧ್ರ ಪ್ರದೇಶದ ಒಂದು ಟೆಂಪಲ್ ವಿಸಿಟ್ ಮಾಡ್ತಾರೆ, ಸಿಂಹಾಚಲಂ ಟೆಂಪಲ್ ಅಂತ. ನಾವು ಹೋಗಿದ್ವಿ ಆ ಟೆಂಪಲ್ಗೆ, ಲಾಸ್ಟ್ ಇಯರ್ ಹೋಗಿದ್ವಿ. ಅವಾಗ ನಾ ಅಮ್ಮಂಗೆ ಹೇಳ್ತಿದ್ದೆ, ಅಮ್ಮ ನಾವ್ ಈ ಟೆಂಪಲ್ ಇವತ್ತು ವಿರಾಟ್ ಕೊಹ್ಲಿ ಅಲ್ಲಿ ಬಂದಿರ ಅಂತ ನೋಡು ಅಂತ. ಕರೆಕ್ಟ್. ಈಗ ಮಹಾಕಾಳ್ಗೆ ಉಜ್ಜಯಿನ್ಗೆ ಹೋಗಿ ಅಲ್ಲಿ ದರ್ಶನ ಮಾಡಿದ್ದು ವಿರಾಟ್ ಕೊಹ್ಲಿ. ಮತ್ತೆ ತುಂಬಾ ಪವರ್ಫುಲ್ ಪ್ಲೇಸಸ್. ಅಯೋಧ್ಯೆ ಎಲ್ಲಾ ಟೆಂಪಲ್ಸ್ ಹೋಗಿ ಶುರು ಮಾಡ್ಯಾರ. ವೈ? ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ರಿಯಲೈಸ್ ಆಯ್ತಾ ಅವರಿಗೆ? ಇಲ್ಲ ಮುಂಚೆನೆ ರಿಯಲೈಸ್ ಆಗಿರ್ಲಿಲ್ವಾ? ದಟ್ ಈಸ್ ನಾಟ್ ದ ಕ್ವಶನ್. ಕ್ವಶನ್ ಈಸ್ ರಿಯಲೈಸ್ ಆಯ್ತಾ ಇಲ್ವಾ? ಸರ್, ಆಗದೆ ಇದ್ದವರು ಇವತ್ಗೂ ನಾನು ಹೇಳ್ತೀನಿ, ಓಕೆ, ಬಿಸಿ ರಕ್ತ ಅಂತ ಕರಿಬಹುದು, ಇನ್ನೊಂತ ಕರಿಬಹುದು. ವೆನ್ ಯು ಆರ್ ಇನ್ ಯುವರ್ ಗುಡ್ ಟೈಮ್ಸ್ ಅಲ್ಲ, ನಿಮ್ಮ ಹತ್ರ ಫಾರ್ ಎಕ್ಸಾಂಪಲ್ ಒಂದು 10,000 ಪಾಸಿಟಿವಿಟಿ ಇರುತ್ತೆ ನಿಮ್ಮ ಹತ್ರ. ಪಾಯಿಂಟ್ಸ್ ಲೆಕ್ಕದಲ್ಲಿ ನೋಡೋಣ, ಜಸ್ಟ್ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್. ನೀವು ಯಾವಾಗ ಇದನ್ನೆಲ್ಲ ಬಿಲೀವ್ ಮಾಡ್ದಿರಾ, ದೇವ್ರ ಬಿಡೋ, ದೃಷ್ಟಿ ಒಂದು ನಿಂಬೆಣ್ಣೆ ತೆಗ್ದಾಕಿದ್ರೆ ಕಾಲಲ್ಲಿ ಹೊತ್ಕೊಂಡು ಹೋಗೋ, ನೀನ್ ಅದ್ ಮಾಡೋ ಇದ್ ಮಾಡೋ, ದ 10,000 ಕ್ಷೀಣಿಸ್ತಾ ಬರುತ್ತೆ. 10,000 ನಿಮ್ಮ ಹತ್ರ ಪಾಯಿಂಟ್ಸ್ ಇದೆ ಅಂತ ಹೇಳಿದ್ರೆ ಪಾಸಿಟಿವಿಟಿ ಕ್ಷೀಣಿಸ್ತಾ ಬರುತ್ತೆ. ಹೌ ಲಾಂಗ್ ಇಟ್ ವಿಲ್ ಟೇಕ್ 10,000 ಕಮ್ಮಿ ಆಗಕ್ಕೆ? ಬಿಕಾಸ್ ಯುವರ್ ಇನ್ ಗುಡ್ ಟೈಮ್. ನಿಮ್ ಗುಡ್ ಟೈಮ್ ಇದು, ಸೊ ಕ್ಷೀಣಿಸ್ತಾ ಬರುತ್ತೆ. ಒಳ್ಳೆ ಕರ್ಮ ಖಾಲಿ ಆಗುತ್ತೆ, ಎಲ್ಲ ಖಾಲಿ ಆಗ್ತಾ ಬರುತ್ತದು. ಝೀರೋಗ್ ಬರ್ತೀರಾ, ಸ್ಟಿಲ್ ಯುವರ್ ಅಟ್ ದ ಸೇಮ್ ಆಟಿಟ್ಯೂಡ್. ಲೈಫ್ ಇನ್ನೂ ಒಂದು ಚಾನ್ಸ್ ಕೊಡುತ್ತೆ ಸರ್, ಎಲ್ಲ ಹಂತದಲ್ಲೂ ಚಾನ್ಸ್ ಕೊಡುತ್ತೆ. ಲರ್ನ್, ಇವಾಗಾದ್ರೂ ಕಲಿ. ಕಲೀಲಿಲ್ಲ ಅಂತ ಹೇಳಿದ್ರೆ, ದಿಸ್ ಇಸ್ ವೇರ್ ವಿರಾಟ್ ಕೊಹ್ಲಿ ಇಸ್ ಡಿಫ್ರೆಂಟ್. ವೆನ್ ಹಿ ರೀಚ್ 10,000 ಇಂದ ಅವ್ರ ಒಂದು 5,000 4,000 ಬರ್ತಾ ಇದ್ದಂಗೆ ರಿಯಲೈಸ್ಡ್, ನನ್ನ ಪ್ರಾಕ್ಟೀಸ್, ನನ್ನ ಎಬಿಲಿಟಿ ಟು ಪ್ಲೇ ದ ಗೇಮ್, ನನ್ನ ಫಿಟ್ನೆಸ್, ನೋ, ಇದು ಬಿಟ್ಟು ಇನ್ನೊಂದಿದೆ. ಇದೆಲ್ಲಾನು ಕರೆಕ್ಟ್ ಮಾಡ್ತಿದ್ರು ಸರ್. ಹಿ ವಾಸ್ ದ ವರ್ಷದಲ್ಲಿ ಅವ್ರ 5 10 ಸೆಂಚುರೀಸ್ ಮಾಡಿರೋಂಥದ್ದಿದೆ. ಅವ್ರ 0 ಸೆಂಚುರೀಸ್ ಅಲ್ಲೂ ಇರೋದಿದೆ ಇಯರ್. 1 ಸೆಂಚುರಿನೂ ಮಾಡಿದಿರೋ ಇಯರ್ ಇದೆ. ಈ ರಿಯಲೈಸ್, ನಾನು ಅವಾಗ ಏನ್ ಮಾಡಿದ್ರು 10 ಸೆಂಚುರಿ ಮಾಡಿ, ಇವಾಗಲೂ ಅದನ್ನೇ ಮಾಡ್ತಾ ಇದ್ದೀನಿ. ಸ್ಟಿಲ್ ವೈ ಐ ಕಾಂಟ್ ಪರ್ಫಾರ್ಮ್? ನಾನು ಇದಕ್ಕೆ ಪರ್ಫಾರ್ಮ್ ಮಾಡಕ್ ಆಗ್ತಿಲ್ಲ. ದರ್ ಇಸ್ ಎ ರೀಸನ್ ಅಲ್ಲ. ಇಮ್ಮಿಡಿಯೇಟ್ಲಿ ಹಿ ರಿಯಲೈಸ್ಡ್ ಅಂಡ್ ಗಾಟ್ ಇಟ್ ವೆರಿ ಕ್ವಿಕ್ಲಿ. ಓಕೆ, ಇದಲ್ಲ, ದರ್ ಇಸ್ ಸಮಥಿಂಗ್ ಎಲ್ಸ್, ಐ ಹ್ಯಾವ್ ಟು ಡೂ ಇಟ್. ಸರ್, ಹಿ ಸ್ಟಾರ್ಟೆಡ್ T20 ಫಾರ್ಮ್ಯಾಟ್ ಅಲ್ಲಿ 100 ಮಾಡ್ಬಿಟ್ರು ಅವ್ರು. ಐ ಟೆಲ್ ಯು, ಐ ಥಿಂಕ್ ಕೋವಿಡ್ ಟೈಮ್ ಇನ್ ಬಿಟ್ವೀನ್ ಆ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಲೈಕ್ 1.5 year 2 years ಸೆಂಚುರೀಸೇ ಇರಲಿಲ್ಲ. ಎವ್ರಿಬಡಿ ವರ್ ಶಾಕ್. ನೀವು ಗಮನಿಸಿದ್ರೆ ತುಂಬಾ ಜನ ಸಕ್ಸಸ್ ಪೀಪಲ್ ಯಾಕೆ ಅಷ್ಟು ಸಕ್ಸಸ್ ಆದ್ರು ಅಂದ್ರೆ ಆ ಸೀಕ್ರೆಟ್ಸ್ ಎಲ್ಲ ಹುಡುಕಿರ್ತಾರೆ ಸರ್. ಮತ್ತೆ ಅದನ್ನೇ ಅಟ್ರಾಕ್ಟ್ ಮಾಡಕ್ ಶುರು ಮಾಡಿರುತ್ತೆ ಅವ್ರನ್ನ. ಸರ್, ದೇ ರಿಯಲೈಸ್, ಯಾರು ಜಲ್ದಿ ರಿಯಲೈಸ್ ಮಾಡ್ತಾರಲ್ಲ, ದೇ ಆರ್ ಆನ್ ಟಾಪ್. ಯಾವಾಗ ನೀವು ಸರ್, ನೀವು ಯಾರನ್ನೇ ತಗೊಳ್ಳಿ, ಸೇ ಐ ಡೋಂಟ್ ನೋ, ಮಾರ್ಕ್ ಜುಕರ್ಸ್ಬರ್ಗ್, ಫೇಸ್ಬುಕ್ ಬಂದು ಹೋಗಿಲ್ವಾ ಇಂಡಿಯಾಗೆ? ಟೆಂಪಲ್ಸ್ ಬಂದು ಹೋಗಿಲ್ವಾ? ಅಂಟಿಲ್ ಅನ್ಲೆಸ್ ಸ್ಟೀವ್ ಜಾಬ್ಸ್ ಇಂಡಿಯಾದಲ್ಲಿ ಟೆಂಪಲ್ ಬಂದು ಹೋಗೋರ್ಗು ಹಿ ಡಿಡ್ಂಟ್ ಹ್ಯಾವ್ ಎ ಕ್ಲಾರಿಟಿ ಟು ಓಪನ್ ಎನ್ ಕಂಪನಿ. ಇವತ್ತಿಗೂ ನೀವು ಗೂಗಲ್, ಯೂಟ್ಯೂಬ್ ಎಲ್ಲಾ ಕಡೆನೂ ಚೆಕ್ ಮಾಡಬಹುದು. ಅಮೆರಿಕಾದ ಎಕ್ಸ್ ಪ್ರೆಸಿಡೆಂಟ್ ಒಬಾಮಾ ಅವ್ರ ಹತ್ರ ಹನುಮಂತಂದು ವಿಗ್ರಹ ಇದೆ. ಆಂಜನೇಯ ಸ್ವಾಮಿನ ಪ್ರೀತಿಸ್ತಾರವರು, ಪೂಜಿಸ್ತಾರೆ ಹನುಮಂತನ. ಅಮೆರಿಕಾದವ್ರಕ್ಕಿಂತ ಬೇಕಾ ನಿಮ್ಗೆ ಸೈನ್ಸ್ ಅಲ್ವಾ, ಇದು ಗಾಡ್ ಅಲ್ವಾ ಅಂತ ನಿಮ್ಗೆ ಟೆಸ್ಟ್ ಮಾಡಕ್ಕೆ? ನನಗೀಗ ಎಷ್ಟೊಂದು ಸಾರಿ, ಈಗ ನಾವು ನೋಡಿ ಪಾಸಿಟಿವ್ಸ್ ಇದೆಲ್ಲ ಮಾತಾಡ್ತೀವಲ್ಲ, ನೆಗೆಟಿವ್ ವಿಚಾರವಾಗಿ ಪಾಡ್ಕಾಸ್ಟ್ ಮಾಡಿದಾಗ ಈ ಸ್ಪಿರಿಟ್ಸ್, ಗೋಸ್ಟ್ ಅಂತೆಲ್ಲ ಮಾಡಿದಾಗ, ಹಳೆಯ ಪಾಡ್ಕಾಸ್ಟ್ ಒಬ್ರು ಇಮ್ರಾನ್ ಅಂತ ಗೋಸ್ಟ್ ಹಂಟರ್ ಅವ್ರ ಜೊತೆ ಮಾಡಿದಾಗ
ಯಾವತ್ತೂ ಆಗದಿದ್ದ ಎಕ್ಸ್ಪೀರಿಯನ್ಸ್. ಬೇರೆ ಕಡೆ ಶೂಟ್ ಮಾಡ್ತಿದ್ವಿ ಇವತ್ತು, ಅವ್ರು ಯಾವುದೋ ಒಂದು ಕಪಾಲಿ ಸಿಮೆಟ್ರಿ ಅದೇನೋ ಹೇಳಕ್ ಶುರು ಮಾಡಿದ್ರು. ಅವಾಗ ಸಡನ್ ಆಗಿ ಇದ್ದಕ್ಕಿದಂಗೆ ಗ್ಲಾಸ್ಗಳು, ಲೈಟ್ಗಳು, ಅವ್ರಿಗೆ ಒಂದು ಹಾರಿಬಲ್ ಎಕ್ಸ್ಪೀರಿಯನ್ಸ್ ಆಗಿತ್ತಂತೆ, ಅದು ಅರ್ಧಕ್ಕೆ ನಿಲ್ಸಿದ್ರಂತೆ. ನಾನು ಏನಾಯ್ತು ಆ ಸ್ಟೋರಿ ಹೇಳಿ ಅಂತ ಅಂದ್ಬಿಟ್ಟಂತೆ ಶುರು ಮಾಡಿದ್ರು. ಸಡನ್ ಆಗಿ ಇದ್ದಕ್ಕಿದಂಗೆ ಗ್ಲಾಸ್ಗಳು ರಪ್ ರಪ್ ಅಂತ ಲೈಟ್ಸ್ ಹೊಟ್ಟೋಯ್ತು ಆಯ್ತಾ. ನನಗೆ ಆಮೇಲೆ ನಿಲ್ಲಿಸ್ಬಿಟ್ಟು ಶೂಟಿಂಗ್ ಒಂದು ಬರ್ನ್ ಆಗ್ಬಿಡ್ತು, ಒಂದು ಆ ಸ್ವಿಚ್ ಬೋರ್ಡ್ ಏನಿತ್ತು ಅದೆಲ್ಲ. ಆಮೇಲೆ ಯಾವತ್ತೂ ಹಂಗಾಗಿರ್ಲಿಲ್ಲ. ಆಮೇಲೆ ಎಡಿಟಿಂಗ್ ಕೊಟ್ಟಾಗ ಕೂಡ ನಮ್ಮ ಎಡಿಟ್ ಹೇಳಿದ್ರು, ಏನ್ ಮಾಡ್ಲಿ ನಮ್ಮ ಎಡಿಟ್ ತೆಗೆದುಕೊಂಡ ಸರ್ ಅಥವಾ ಏನು. ನಾನು ಹೇಳಿದೆ ಆಗಿರೋದು ನಿಜ, ಹಂಗೆ ಹೋಗ್ಲಿ ಅಂತ. ನೆಕ್ಸ್ಟ್ ಇನ್ನೊಂದು ಆಕಾಶಿಕ್ ರೀಡಿಂಗ್ ಬಗ್ಗೆ ಡಾಕ್ಟರ್ ರಶ್ಮಿ ಅಂತ ನೋಡಿದೀನಿ ಸರ್, ನೋಡಿದೆ ನಾನು. ಅವರು ಡಾಕ್ಟರ್, ಅವರು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರೇ ಅಂತಲ್ಲ, ಈಗ ನನ್ನ ಪಾಡ್ಕಾಸ್ಟ್ ಇವಾಗ ನೀವ್ MBF ಈಗ ನೀವು ಓದಿರ್ತಕ್ಕಂಥವ್ರು ಅನಕ್ಷಸ್ತ್ರ ಅಲ್ಲ. ಈಗ ಅಂತ ಡಾಕ್ಟ್ರು ಇವತ್ತೊಂದು ಏನೋ ಟಾರ್ ರೀಡರ್ ಆಗ್ಯಾರೆ, ಅವ್ರು ಮಾತಾಡ್ತಾ ಅವ್ರು ಯಾವ್ದೋ ಒಂದು ಹುಡುಗನ ಆತ್ಮದ ಬಗ್ಗೆ, ಇವತ್ತು ಆ ಹುಡುಗ ಇಲ್ಲ ಜೀವಂತವಾಗಿ, ಆತ್ಮದ ಜೊತೆ ಕಮ್ಯುನಿಕೇಟ್ ಆದಾಗ ಏನೇನು ಎಕ್ಸ್ಪೀರಿಯನ್ಸ್ ಆಯ್ತು ಅಂತ 3 ವಿಚಾರಗಳನ್ನು ಬಂದಿತ್ತಂತೆ. 2 ಹೇಳಿದ್ರು. 3ನೇ ಹೇಳೋಷ್ಟೊತ್ತಿಗೆ ನೀವು ಏನ್ ಕೂತಿದ್ದೀರಾ ಆ ನಿಮ್ ಹಿಂದೆ ಇರ್ತಕ್ಕಂಥ ಬುಕ್ ರ್ಯಾಕ್ನಲ್ಲಿ ಇದ್ದಕ್ಕಿದ್ದ ಬುಕ್ಸ್ ಬಿತ್ತು. ಹೌದು, ಒಂದು ಬುಕ್ ಬೀಳೋದಲ್ಲ, ಬ್ಯಾಕ್ ಟು ಬ್ಯಾಕ್ ಬೀಳಕ್ ಶುರು ಆಯ್ತು. ಆಮೇಲೆ ಶೂಟಿಂಗ್ ಮಧ್ಯ ನಿಲ್ಸಿ ಮತ್ತೆ ನಮ್ ಕ್ಯಾಮ್ರಾಮನ್ ಹೋಗ್ಬಿಟ್ಟು ಅದನ್ನ ಜೋಡ್ಸಿಟ್ರು ಆಯ್ತಾ. ಆಮೇಲೆ ನಾನು ಅದನ್ನು ಹೇಳಿದೆ, ರಿಯಲ್ ಆಗಿರೋದು ಹಂಗಂಗೆ ಹೋಗ್ಲಿ ಅಂತ. ಇನ್ ಕೆಲವರು ಯಾರೋ ಬಂದ್ರು, ಆ ಬುಕ್ ಯಾಕೆ ಹಂಗ್ ಬಿತ್ತು, ಇದೇನೋ ಆ ಕಲರ್ ಇತ್ತು, ಈ ಕಲರ್ ಇತ್ತು, ಇದೆಲ್ಲ ಸುಳ್ಳು, ಲಾಜಿಕ್ಸ್ ಹುಡುಕಕ್ಕೆ. ಇವಾಗ ನನಗೆ ದೇವರನೆ ನಂಗೆ ನಿಮ್ಮನ್ನ ಏನೋ ಇಲ್ಲಿ ಬುಕ್ ಬೀಳ್ಸೋ ಮಣ್ಣು ಹಸಿ ಏನೋ ನನಗೆ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ಫಾರ್ ವಾಟ್ ಸೇಕ್ ನಾವೇನು ಸೆಲ್ ಮಾಡ್ತಾರೆ, ಏನು ವಿ ಆರ್ ಕ್ರಿಯೇಟಿಂಗ್ ಎನ್ ಅವೇರ್ನೆಸ್ ಅಷ್ಟೇ. ತಿಳ್ಕೊಂಡವ್ರಿಗೆ ದೇ ವಿಲ್ ಗೆಟ್. ಸರ್, ಎಲ್ರಿಗೂ ಒಂದೊಂದು ಟ್ರಿಗರ್ ಪಾಯಿಂಟ್ ಇರುತ್ತೆ, ಸ್ವಿಚ್ ಇರುತ್ತೆ. ಯು ಡೋಂಟ್ ನೋ ದ ಸ್ವಿಚ್. ನೀವು ಯಾವಾಗ್ಲೂ ರಾಂಗ್ ಸ್ವಿಚ್ ಹಾಕ್ತಾ ಇರ್ತೀರಾ. ನಮ್ಮ ಮನೇಲೂ ಲೈಟ್ ಗಳು ಹಾಕ್ಬೇಕು ಅಂತ ಹೇಳಿದ್ರೆ, ಇಫ್ ಯು ನೋ ದ ರೈಟ್ ಸ್ವಿಚ್ ಹಾಕಿದ್ರೆ ಲೈಟ್ ಆನ್ ಆಗೋದು. ನೀವು ಇಲ್ಲ ಹಾಕಿದ್ರೆ ಅಲ್ಲೆಲ್ಲೋ ಆನ್ ಆಗುತ್ತೆ, ದಟ್ ಈಸ್ ಡಿಫ್ರೆಂಟ್ ಥಿಂಗ್. ಬಟ್ ರೈಟ್ ಸ್ವಿಚ್ ನಿಮಗೆ ಗೊತ್ತಿರಬೇಕು. ಇದು ಹೇಳೋದ್ರಿಂದ ಅವ್ರಿಗೆ ರೈಟ್ ಸ್ವಿಚ್ ಗೊತ್ತಾಯ್ತು. ಸ್ವಿಚ್ ಬೋರ್ಡ್ ಇಷ್ಟು ದೊಡ್ಡದಿರುತ್ತೆ, ಒಂದು 10 ಸ್ವಿಚ್ ಇರುತ್ತೆ, ಎಲ್ಲಾನು ಹಾಕೊಂಡು ಹೋದ್ರೆ ಲೈಫಲ್ಲಿ ಅಷ್ಟು ಟೈಮ್ ಇದೆಯಾ? ಅಷ್ಟು ಟೈಮ್ ಇದೆಯಾ ಯಾರಿಗಾದ್ರೂ? ಯಾರಿಗೂ ಇಲ್ಲ. ಸೊ ಹಾಗಾಗಿ ರೈಟ್ ಸ್ವಿಚ್ ಹಾಕ್ಲಿ, ಕರೆಕ್ಟ್ ಆಗಿ ತಿಳ್ಕೊಂಡು. ಆ ಸ್ವಿಚ್ ಕೂಡ ನಿಮಗೆ ನೇಚರ್ ಕಮ್ಯುನಿಕೇಟ್ ಮಾಡುತ್ತೆ. ಆಬ್ವಿಯಸ್ಲಿ ಸಿಂಪಲ್ ಒಂದು ಸ್ವಿಚ್ ಬೋರ್ಡ್, 3 ಸ್ವಿಚ್ ಗಳಿದೆ. ನಿಮ್ಮಲ್ಲಿ ಯಾವ್ದೋ ಒಂದು ಟಿವಿ ಆನ್ ಆಗ್ಬೇಕು. ಆ 100ರಲ್ಲಿ ಯಾವ ಸ್ವಿಚ್ ಹಾಕಿದ್ರೆ ಆನ್ ಆಗತ್ತೆ ಅಂತ ನಿಮಗೆ ಗೊತ್ತಿಲ್ಲ. ನೀವು ಆನ್ ಮಾಡೋದ್ರಲ್ಲೇ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಕೂತ್ಕೊತೀರ. ಸಡನ್ ಆಗಿ ಒಂದು ನೇಚರ್ ಯಾರು ಬೇಕಾದ್ರೆ ಒಂದು ಹೇಳ್ತು, ಆ ರೆಡ್ ಕಲರ್ ಸ್ವಿಚ್ ಇದೆ ನೋಡು, ಅದನ್ನ ಟ್ರೈ ಮಾಡು ಅಂತ. ಓ ಯಾಕೆ ನಾನು ಯಾಕೆ ಟ್ರೈ ಮಾಡ್ಬೇಕು, ಅದು ನಾನು ಮಾಡಲ್ಲ, ಏನ್ ಲಾಜಿಕ್, ಏನ್ ಪ್ರೂಫ್ ಅಂದ್ರೆ ನಿಮ್ ಇಷ್ಟ, ನಾವೇನು ಮಾತಾಡಕ್ಕಾಗಲ್ಲ. ಇಟ್ ವಿಲ್ ಟೇಕ್ ಟೈಮ್. ಅದು 100 ಬರೋಷ್ಟರಲ್ಲಿ ಯು ರಿಯಲೈಸ್ ನಾನು ಆವಾಗಲೇ ಮಾಡಬೇಕಾಗಿತ್ತು. ದಿಸ್ ಇಸ್ ವಾಟ್ ವಿರಾಟ್ ಕೊಹ್ಲಿ ರಿಯಲೈಸ್. ಇವತ್ತಿಗೂ ನಾನು ಹೇಳೋದು, ಸರ್ ನಾನು ಕೆಲವೊಂದು ವರ್ಷ ಪೂಜೆ ಮಾಡಿಲ್ಲ, 1-2 ವರ್ಷ ನಾನು ಬಿಟ್ಟಿದ್ದೀನಿ. ನಾನು ಇಟ್ ವಾಸ್ ಲೈಕ್, ನಾನು ಡೈಲಿ ಸ್ಕೂಲ್ಗೆ ಒಂದು ಕುಂಕುಮ ಇಟ್ಕೊಂಡು ಹೋಗ್ತಿದ್ದೆ. ಕುಂಕುಮ ಇಟ್ಕೊಂಡು ಹೋಗ್ತಿದ್ರೆ ಕೇಳೋರು, ಟೀಚರ್ಸ್ ಕೇಳ್ಬಿಡೋರು, ಯಾಕೆ ಇವತ್ತು ಕುಂಕುಮ ಇಟ್ಕೊಂಡ್ ಬಂದಿಲ್ಲ? ಯು ಸಿ ದ ಡಿಫ್ರೆನ್ಸ್ ಅಲ್ಲ, ಕೇಳೋರು. ಓಕೆ, ಅಂಟಿಲ್ ಸೆಕೆಂಡ್ PUC ವರ್ಗು ಐ ವಾಸ್ ಎ ವೆರಿ ಮಚ್ ಆರ್ಥೋಡಾಕ್ಸ್ ಅಂತಾನೆ ಕರೀರಿ. ಟೆಂಪಲ್ಗೆ ಹೋಗ್ತಿರ್ಲಿಲ್ಲ, ನಾನು ಡೇ ಶುರು ಮಾಡ್ತಿರ್ಲಿಲ್ಲ. ಕಾಲೇಜ್ಗೆ ಹೋದ್ರು ನಾನು ನಮಸ್ಕಾರ ಹಾಕೊಂಡು ಹೋಗ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ನಾನು ಸೆಟ್ ಲೈಕ್ ಲೈಫಲ್ಲಿ ಕೆಲವೊಂದು ಇನ್ಸಿಡೆನ್ಸ್ ಇಂದ ಲೈಕ್ ಓಕೆ ಡನ್, ಕೆಲಸನೇ ಇಲ್ಲ. ನಂತರ ತುಂಬಾ ಜನ ಇದ್ದಾರೆ, ಕೆಲಸ ಮಾಡಿದ್ರೆ ಸಾಕು ಬಂದೇ ಬರುತ್ತೆ, ನೀನ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ಹೋಗಲ್ಲ. ಅಪ್ಪ ಕೆಲಸ ಮಾಡ್ತೀಯ ಸರಿ, ಎತ್ತು ಓಡುತ್ತೆ ಸರಿ, ಎತ್ತು ಓಡಕ್ಕಲ್ಲಿ ಬಂಡಿಲಿ ನಿನ್ ಗಾಳಿನೂ ಇರ್ಬೇಕಲ್ಲ. ಆ ಗಾಳಿ ಇರ್ಬೇಕಾಗಿರೋದೇ ಇಂಪಾರ್ಟೆಂಟ್. ಅದೇ ದ ಸ್ಪಿರಿಚುಯಾಲಿಟಿ ನಿನ್ಗೆ ಆ ಬಂಡಿನ ಓಡ್ಸಕ್ಕೆ. ಇಟ್ಸ್ ನಾಟ್ ಅಬೌಟ್ ಎತ್ತು ಒಂದು ಕರೆಕ್ಟ್ ಆಗಿದ್ಬಿಟ್ರೆ, ಎತ್ತಿಗೆ ಮೇವ್ ಹಾಕೊಂಡು ಎಲ್ಲ ಕರೆಕ್ಟ್ ಆಗಿದ್ಬಿಟ್ರೆ ಎತ್ತನ ಗಾಡಿ ಓಡುತ್ತೆ ಅಂದ್ರೆ ಆಗತ್ತಾ? ವಿತೌಟ್ ದ ಪ್ರಾಪರ್ ರೌಂಡ್ ವೀಲ್ ಅಂಡ್ ವಿತ್ ದ ಅದರಲ್ಲಿ ವ್ಯಾಕ್ಯೂಮ್ ಇರಲೇಬೇಕು, ನಿಮ್ ಗಾಳಿ ಇರಲೇಬೇಕು, ಅವಾಗಲೇ ಅಲ್ವಾ ನಿಮ್ ಗಾಡಿ ಓಡೋದು. ದಿಸ್ ಇಸ್ ವಾಟ್ ಅ ಮಿಸ್ಸಿಂಗ್ ಪೀಸ್ ನನ್ನ ಲೈಫಲ್ಲಿ. ಅವಾಗ ನಾನು ಎನಿವೇಸ್ ಐ ವಾಸ್ ಲಾಟ್ ಆಫ್ ಸ್ಪಿರಿಚುಯಾಲಿಟಿ ಬಿಟ್ಟು ಹೋಗಿದ್ದೆ ಅಂತ ಹೇಳಿದ್ರೆ ಪೂಜೆ ಮಾಡ್ತಿರ್ಲಿಲ್ಲ, ಬಟ್ ಸ್ಪಿರಿಚುಯಾಲಿಟಿ ಬಗ್ಗೆ ಎಲ್ಲ ತಿಳ್ಕೊಂತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಬಟ್ ವೆನ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ನಾನು ಯಾವಾಗ ಲೈಫಲ್ಲಿ ಐ ರಿಯಲೈಸ್ಡ್ ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್ ಇದೆ ಅಂತ ಹೇಳಿ ಯಾವಾಗ ರಿಯಲೈಸ್ ಆಯ್ತು ನನಗೆ, ಐ ಸರೆಂಡರ್ಡ್ ಮೈ ಸೆಲ್ಫ್. ಈಗ ವಿರಾಟ್ ಕೊಹ್ಲಿ ಯಾರು ಪ್ರೂವ್ ಮಾಡಬೇಕಿದೆ? ವಿರಾಟ್ ಕೊಹ್ಲಿ ಹೇಳ್ಬೋದು, ಈ ತರ ಹೇಳ್ಬಿಟ್ಟು ಇವಾಗ ಈ ತರ ಮಾಡ್ತಾರೆ, ಇಷ್ಟು ಆಟಿಟ್ಯೂಡ್ ತೋರಿಸ್ತಾರೆ ಗ್ರೌಂಡ್ ಅಲ್ಲಿ, ಎಲ್ಲಿ ನೋಡಿದ್ರೆ ಬಂದು ಪೂಜೆ ಮಾಡ್ತಾರೆ. ಹಿ ಇಸ್ ಡಿಸ್ ಬಾದರ್ಡ್. ಯಾರೇನಾದ್ರು ಅನ್ಕೊಳ್ಳಿ, ನನಗೆ ಎಕ್ಸ್ಪೀರಿಯನ್ಸ್ ಆಯ್ತು, ನಾನು ಮಾಡ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯನ್ಸ್ ಇದೆ ನೀನು ತಿಳ್ಕೊಂಡ್ರೆ ಟೈಮ್ ಸೇವ್ ಆಗುತ್ತೆ. ಯು ಕ್ಯಾನ್ ಡೂ ಬೆಟರ್ ಥಿಂಗ್ಸ್. ನಿನಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತಕ್ಕಾದ್ರೆ ಅಟ್ ದ ಏಜ್ ಆಫ್ 40-45 ರಿಯಲೈಸ್ ಆಗುತ್ತೆ, ಅಂಡ್ ದ ಟ್ರೈನ್ ಹ್ಯಾಸ್ ಲೆಫ್ಟ್ ಯುವರ್ ಸ್ಟೇಷನ್, ಅಂಡ್ ಅದು ಇನ್ನೊಂದ್ಸತಿ ಬರಬೇಕು ಅಂತ ಹೇಳಿದ್ರೆ ಇನ್ನೊಂದು 20 years ತಗೊಳುತ್ತೆ. ಮತ್ತೆ ನನಗನ್ಸುತ್ತೆ ಈ ಸ್ಪಿರಿಚುಯಾಲಿಟಿ ಎಲ್ಲ
ಒಬ್ಬರು ಹೇಳಿದ ತಕ್ಷಣ ಬರುವಂತದ್ದಲ್ಲ, ಬರೋತ್ತಲ್ಲ ನಿಮಗೆ ಅದು ನೇಚರ್ ಇಂಡಿಕೇಶನ್ ಕೊಡುತ್ತೆ. ಸರ್. ಯು ಶುಡ್ ನಾನು ಅದನ್ನೇ ಹೇಳಿ, ಎಕ್ಸ್ಪೀರಿಯನ್ಸ್ ಆದ್ರೇನೆ ಇವಾಗ ಯು ನೆವರ್ ನೋ. ಈಗ ಪಾಡ್ಕಾಸ್ಟ್ ನೋಡ್ತಿರ್ತಕ್ಕಂಥವ್ರು ಯಾರಾದ್ರೂ ಅವ್ರ ಜರ್ನಿ ಶುರು ಮಾಡ್ಬೇಕು ಅಂದ್ರೆ ಡೆಫಿನೆಟ್ಲಿ ಈಗ ನಂದೇ ಆಗ್ಲಿ ಬೇರೆ ಯಾರದೇ ಆಗ್ಲಿ ರೆಕಮೆಂಡ್ ಮಾಡಿರುತ್ತೆ, ಹೌದು ತೋರ್ಸಿರುತ್ತೆ. ಹೌದು. ನಾನು ಫಸ್ಟ್ ಟೈಮು ಕಾಶಿ ಅಂದ್ರೇನೆ ನಮಗೆಲ್ಲ ಅವಾಗ ಏನು ಕಾಶಿ ಅಂದ್ರೆ ಕಂಡು ಬರ್ತಿತ್ತು, ಹ್ಮ್. ವಯಸ್ಸಾದವ್ರು ಹೋಗೋ ಹೋಗ್ತಕ್ಕ ಜಾಗ. ಸ್ಥಳ. ಹ್ಮ್. ಮತ್ತೆ ಅವಾಗೆಲ್ಲ ಅದೇನೋ ಗಲೀಜಿದೆ ಅಂತ ಚಿಕ್ಕ ಚಿಕ್ಕ ಹ್ಮ್. ರೋಡ್ಗಳಂತೆ ಹ್ಮ್. ಆತರ. ಕಾಶಿ ಅಂದ್ರೆ ಇದು ಹೆಂಗಾಗಿತ್ತು ಅಂದ್ರೆ ಸತ್ರ ತಗೊಂಡೋಗಿ ಅಲ್ಲಿ ಇದ್ ಮಾಡೋದಂತ Correct. ಇದು ಅಂತ. ಈಗ ನನ್ನ ಪರ್ಸನಲ್ ಲೈಫಲ್ಲಿ ನಾನು ಯಾವಾಗ ಕಾಶಿಗೆ ಫಸ್ಟ್ ಟೈಮ್ ಹೋಗ್ಬೇಕು ಅಂತ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿ ಒಬ್ರ ಹತ್ರ ಹ್ಮ್. ಸ್ಟುಡಿಯೋಗೆ ಒಬ್ರು ಗುರುಜಿ ಬಂದಿರೋ ಸ್ಪಿರಿಚುವಲ್ ಲೀಡರ್ ಅವ್ರ ಹತ್ರ ಹಿಂಗ್ ಮಾತಾಡ್ತಿದ್ದಾಗ ಅವ್ರು ಹೇಳಿದ್ರು, ನಿಂಗೆ ಇವಾಗ ಗೊತ್ತಾ ನೀನು ಕಾಶಿಗೆ ಹೋಗ್ಬಾ, ಹ್ಮ್. ಒಂದು ತಿಂಗಳಲ್ಲೇ ಬೇರೆಯವ್ರು ಹೇಳ್ತಾರೆ ನಿಂಗೆ ಏನ್ ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು. ಹ್ಮ್. ನಾನು ಏನ್ ಹಿಂಗೆ ಅನ್ಬಿಟ್ಟು ನಾನೇನೋ ಕಾಶಿ ಫುಲ್ ನಂಗೆ ಇನ್ಸ್ಟಾಗೆ ಫೋಟೋ ಸಿಗತ್ತೆ, ಒಳ್ಳೆ ಸ್ಟೋರೀಸ್ ಹಾಕ್ಬೋದು, ಒಳ್ಳೆ ರೀಲ್ ಕಂಟೆಂಟ್ ಏನೋ ಹಂಗೆಲ್ಲ ಏನೋ ತಲೆ ಇಟ್ಕೊಂಡು ಶುರು ಮಾಡಿದ್ದು. ನಿಜ ಹೇಳ್ತೀನಿ, ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್. ಅಫ್ಕೋರ್ಸ್ ನನಗೆ ತುಂಬಾ ಈಗ ನಮ್ಮ ಕರ್ನಾಟಕದಲ್ಲೇ ಅದ್ಭುತವಾದಂಥ ದೇವಸ್ಥಾನಗಳಿದೆ. ಸುಬ್ರಹ್ಮಣ್ಯ ಸ್ವಾಮಿ, ಕುಕ್ಕೆ ಆಗ್ಬೋದು, Yes. ಮಂಜುನಾಥ ಸ್ವಾಮಿ, Yes. ಪಕ್ಕದ ತಿರುಪತಿ ನನ್ನ ಫೇವ್ರೇಟ್ ಗಾಡು, Yes. ಎಲ್ಲ ಕಡೆ ಇದೆ. Yes. ಬಟ್ ಕಾಶಿಗೆ ಹೋಗಿ ಬಂದಲ್ಲ, ಕಾಶಿಲ್ ಕಾಲಿಟ್ಟ ತಕ್ಷಣ ನಿಮಗೆ ನಿಜವಾಗ್ಲೂ ಹೇಳ್ತೀನಿ ಅದೊಂದು ವೈಬೇ ಬೇರೆ ರೀ ನಿಮ್ಗೆ. Yes. ಅದು ನಿಜವಾಗ್ಲೂ ಯಾಕೆ ಇಡೀ ಪ್ರಪಂಚದಲ್ಲಿ ಈ ಭೂಮಿ ಸೃಷ್ಟಿಯಾದಾಗ ಮೊದಲು ಹುಟ್ಕೊಂಡಂತ ಸ್ಥಳನೇ ಕಾಶಿ ಅಂತೆ. Yes. ಸುಮ್ಸುನೆ ನಿಮ್ಗೇನೋ ಆಗಿರಲ್ಲ, ನಿಮ್ಗೆ ಸುಮ್ಸುನೆ ಕಾಶಿ ಸರ್, ಹೂ ಇಸ್ ಶಿವ ದ ಡಿಸ್ಟ್ರಾಯರ್? ಬ್ರಹ್ಮ ನಮ್ಮ ಸೃಷ್ಟಿ ಮಾಡೋದ ಅಂತ ಹೇಳಿದ್ರೆ, ವಿಷ್ಣು ಕಾರ್ಯಕರ್ತ ಅಂತ ಹೇಳಿದ್ರೆ, ನಾವು ಶಿವನ್ ಏನಂತ ಕರಿತೀವಿ? ವಿನಾಶಕ, ಅಂದ್ರೆ ದ ಎಂಡ್ ಕೊಡೋನು. ಇವಾಗ ಯಾಕೆ ಮೃತ್ಯುಂಜಯ ಪೂಜೆ ಯಾಕೆ ಮಾಡ್ತೀವಿ? ವೆನ್ ವಿ ಆರ್ ಅಟ್ ಎಂಡ್, ಕಾಪಾಡು ತಂದೆ, ಇನ್ನೊಂದು ಸ್ವಲ್ಪ ದಿವಸ ಬದುಕೋಣ. ವಾಟ್ ಈಸ್ ಸೇ ಮಹಾಭಾರತ? ಒಂದು ಸೈಡ್ ಎಲ್ಲ ಪಾಂಡವರೆಲ್ಲ ವಿಷ್ಣು, ಈ ಕಡೆ ಎಲ್ಲ ಶಿವನ್ ಗುಡ್ತವ್ರು, ಎಲ್ಲರೂ ಶಿವನ್ ಗುಡ್ತವ್ರು. ಇವರು ಭೂಮಿನ ನಾಶ ಮಾಡಬೇಕು ಅಂತ, ಭೂಮಿನ ಇಲ್ಲಿ ಹಾಳ್ಬಿಡಿಕೆ ಈ ಥರ ಮಾಡಬೇಕು, ಅಂದ್ರೆ ಅವ್ರ ಸ್ಟೈಲಲ್ಲೇ ಮಾಡಬೇಕು ಅಂತ ಎಲ್ಲ ನಾರಾಯಣನ ಭಕ್ತರೆಲ್ಲ ಅವ್ರದ್ದು ಸ್ಟೈಲ್ ಏನು? ಅವರು ಇಲ್ಲ, ಎಲ್ಲರೂ ಸಮೃದ್ಧಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಅವರು. ಸೊ ದಟ್ ವಾಸ್ ಎ ಕ್ಲಾಶ್ ಅಷ್ಟೇ. ಕ್ಲಾಶ್ ಅಂತ ಹೇಳಿದ್ರೆ ಮನುಕುಲಕ್ಕೆ ಒಂದೇನೋ ಒಂದು ಹೇಳಲಿಕ್ಕೆ. ಇವಾಗ ನೀವು ಹೇಳಿದ್ರಿ ಕಾಶಿ ಅಂತ ಹೇಳಿದ್ರೆ, ಸರ್ ಅಲ್ಲಿ ಕಾಲಿಟ್ಟಿದ ತಕ್ಷಣ ಆ ವೈಬ್ ನೋಡಿದ್ರಲ್ಲ ನೀವು, ಆ ವೈಬ್ ನೋಡಿದ್ರಲ್ಲ, ದಟ್ ಈಸ್ ಅದು ನಿಮ್ಮ ಒಳಗಡೆ ಇರೋ ನಿಮ್ತನ ಒರಿಜಿನಾಲಿಟಿ ಹೊರಗಡೆ ಬರೋಕ್ಕೆ ಫೇಕ್ ಸುಟ್ಟೋಗ್ಲಿಕ್ಕೇನೆ ಪ್ಲೇಸ್. ನಿಮ್ತನ ಅನ್ನೋದು ಹುಡ್ಕೊಂಡ್ಬಿಡ್ತೀರಾ ಅಲ್ಲಿ. ದಟ್ ಡಿಸ್ಟ್ರಾಯರ್. ವಾಟ್ ಈಸ್ ಫೇಕ್? ನಿಮ್ಮಲ್ಲಿ ಏನದು ಫೇಕ್ ಅಂತಿತ್ತು, ದಟ್ ವಿಲ್ ಗೆಟ್ ಡಿಸ್ಟ್ರಾಯ್. ನೀವು ಒರಿಜಿನಾಲಿಟಿ ಬರ್ತೀರಾ, ನೀವು ಲೈಫಿಗೆ ಬರ್ತೀರಾ. ಅವ್ನು ಡಿಸ್ಟ್ರಾಯರ್ ಅಂತ ಏನಕ್ಕೆ ಕರೆಯೋದು ಅಂತ ಹೇಳಿದ್ರೆ, ಇಟ್ ಇಸ್ ನಾಟ್ ಲಿಟ್ರಲಿ ಡಿಸ್ಟ್ರಾಯರ್. ನಿಮ್ಮಲ್ಲಿ ಏನೇ ಇದ್ರೂ, ಹೆಂಗೆ ಇದ್ರೂ ನಿಮ್ಮ ಒರಿಜಿನಾಲಿಟಿ ಅಂತೂ ಉಳ್ಕೊಳತ್ತೆ. ಅದು ಬಿಟ್ಟು ಇನ್ನೇನೇ ಇದ್ರೂ ಅದಕ್ಕೆ ಅಲ್ಲಿ ಹೋಗಿದ ತಕ್ಷಣ ಯು ಫೀಲ್ ದಟ್ ವಾವ್, ಎಂಥ ಜಾಗ ಇದು. ಯು ವಿಲ್ ಗೆಟ್ ಕ್ಲಾರಿಟಿ, ಯು ವಿಲ್ ಗೆಟ್ ಲಾಟ್ ಆಫ್ ಐಡಿಯಾಸ್ ಬಿಡಿ. ನಿಮ್ಗೆ ಅಲ್ಲಿ ಹೋಗ ಪಾಸಿಟಿವ್ ವೈಬ್ಸ್ ತೊಗೊಂಬಂದಾಗ್ಲೇನೆ ನಿಮ್ಗೆ ಮಾಡ್ಬೇಕಂದಾಗ ಕ್ಲಾರಿಟಿ ಇಲ್ದಿರೋದು ಕ್ಲಾರಿಟಿಗೆ ಸಿಗುತ್ತೆ. ಇದು ಮಾಡಲೇಬಾರ್ದು, ಬೇಡ, ಇದು ಬೇಡ, ನನ್ಗೆ ಇದರಲ್ಲಿ ದುಡ್ಡು ಬರ್ದಿದ್ರು ಬೇಡ, ಇದ್ರಲ್ಲಿ ಒಳ್ಳೇದಾಗಿದ್ರು ಬೇಡ, ಬೇಡ, ಇದು ನಾನು ಮಾಡಬಾರ್ದು ಅನಿಸ್ತಿದೆ. ಬಟ್ ಅಲ್ಲಿ ಹೋಗಿ ಬರೋಕ್ಕೆ ಮುಂಚೆ ಡಿಫ್ರೆನ್ಸು, ಮಾಡೋಣ ಬಿಡಪ್ಪ. ಅಂಡ್ ಎಲ್ಲರಿಗಿಂತ ಹೆಚ್ಚಾಗಿ ಆ ಮಣಿಕರ್ಣಿಕಾ ಘಾಟಲ್ಲಿ ಹಾ. ಆ ಹೆಣಗಳು ಸುಡ್ತಾರಲ್ಲ, ಎಸ್, ನಿಮಗೆ ಜೀವನ ಕಾಣಿಸುತ್ತೆ. ಸರ್ ಇದರಲ್ಲಿ ನೀವು ಅವಾಗಲೇ ಹೇಳ್ತಾ ಇದ್ರಿ, ಲೆಟ್ ಮೀ ಕನೆಕ್ಟ್ ಟು ದಟ್ ಪಾಯಿಂಟ್. ಅವರು ಸ್ಪಿರಿಚುವಲ್ ಗೋಸ್ಟ್ನ ಹುಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ರಲ್ಲ, ಇವಾಗ ಸೈನ್ಸ್ ಅಲ್ಲ ಅಂತ ಹೇಳೋರು, ದೇವರಲ್ಲ ಅಂತ ಹೇಳೋರು, ಡೈಲಿ ಹೋಗಲ್ಲಿ ಸುಮ್ಮನೆ ಹೋಗೊಂದು ವಿಸಿಟ್ ಕೊಟ್ಟು 10 ನಿಮಿಷ ಇದು ಬರಲಿ ಸಾಕು. ಗ್ರೇವ್ ಯಾರ್ಡ್ಗಳಲ್ಲಿ ಇಲ್ಲೇ ಬೆಂಗಳೂರಲ್ಲಿ ಎಷ್ಟೊಂದು ಹರಿಶ್ಚಂದ್ರ ಘಾಟ್ ಎಷ್ಟೊಂದು ಇರುತ್ತೆ, 10 ನಿಮಿಷ ಇದು ಬರಲಿ ಸಾಕು. ಅವ್ರ ಲೈಫ್ ವಿತಿನ್ 2 months ಹೆಂಗ್ ಚೇಂಜ್ ಆಗುತ್ತೆ? ಏನ್ ಚೇಂಜ್ ಆಗುತ್ತೆ? ನೆಗೆಟಿವಿಟಿ ಆಗಿ ಚೇಂಜ್ ಆಗುತ್ತೆ. ಯಾರು ಟ್ರೈ ಮಾಡಬೇಡಿ, ಆಮೇಲೆ ಯಾರು ಟ್ರೈ ಮಾಡಕ್ ಹೋಗ್ಬೇಡಿ. ಏನಕ್ಕೆ? ಓಕೆ ಸರ್, ನಮ್ಮ ಹಿಂದೂ ಧರ್ಮದಲ್ಲಿ ನೀವು ಒಂದ್ಸತಿ ಹೋಗಿರ್ಬೇಕು ಅಲ್ಲಿಗೆ, ಹೋಗಿಲ್ದೆ ಹೋದ್ರೆ ನೀವು ಹೋಗಂಗಿಲ್ಲ. ಗೊತ್ತಿದ್ಯಾ ನಿಮ್ಗೆ? ಯಾರೇ ತೀರ್ಕೊಂಡ್ರು ನಿಮ್ಗೊಂದ್ಸತಿ ನಿಮ್ ಕ್ಲೋಸ್ ಅವ್ರನ್ನ ಕಳ್ಕೊಂಡೆ ನೀವು ಅಲ್ಲಿ ಹೋಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲರೂ ಹೋಗಕ್ ಬಿಡಲ್ಲ, ಸ್ಮಶಾನಕ್ಕೆ ಎಲ್ಲರೂ ಹೋಗಂಗಿಲ್ಲ. ನಿಮ್ಮ ಮನೆ, ಸಾರಿ ಫಾರ್ ದಿಸ್, ಇವಾಗ ಯಾರು ಕ್ಲೋಸ್ ರಿಲೇಟಿವ್, ನಮ್ಮ ಬ್ಲಡ್ ರಿಲೇಟಿವ್, ನಮ್ಮ ತಮ್ಮ, ಇನ್ನೊಬ್ರು ಯಾರೋ ಇದ್ದಾಗ ಅವಾಗ ಅವ್ರ ಜೊತೆಗೆ ಹೋಗ್ಬೋದು. ಓಕೆ, ಆ ಲಾಸ್ಟ್ ರಿಚುವಲ್ಸ್ ನೋಡ್ಲಿಕ್ಕೆ ಅಂತ ಹೋಗ್ಬೋದು. ಸುಮ್ಮನೆ ಯಾರೋ ನಿಮ್ಮ ಫ್ರೆಂಡ್ ಹೋಗಿದ್ರು, ಇನ್ನೊಬ್ರು ಹೋಗಿದ್ರು, ಹೋಗ್ಬಾರ್ದು. ಏನಕ್ಕೆ ಹೋಗ್ಬಾರ್ದು ಸರ್? ವಾಟ್ ಈಸ್ ಸ್ಮಶಾನ ಅಂದ್ರೆ ಏನು? ದ ಡೆಡ್ ವೇಸ್ಟ್ನ ನೀವೆಲ್ಲಿ ಸುಡ್ತಾ ಇದ್ದೀರಾ? ನಿಮ್ಗೆ ನಶ್ವರ, ನಿಮ್ಗೆ ಒನ್ಸ್ ಆ ಥಾಟ್ ಬಂದ್ಬಿಡ್ತು ಅಂತ ಹೇಳಿದ್ರೆ ಲೈಫ್ ಇಷ್ಟೇ ಅಲ್ಲ.
ದಟ್ಸ್ ಆಲ್. ಇನ್ನೇನಿದೆ ಲೈಫ್, ನಾನು ಏನ್ ದಬಾಕಿ ಏನ್ ಮಾಡಿ ಏನಾಗುತ್ತೆ, ದಿಸ್ ಇಸ್ ದ ಲಾಸ್ಟ್, ಇದೇ ಎಂಡ್. ಇದು ಎಂಡ್ ಅಂತ ಹೇಳದ್ಮೇಲೆ ನಾನು ಯಾಕೆ ಇಷ್ಟೆಲ್ಲ ಮಾಡ್ಬೇಕು? ಫೈನಲಿ ದಿಸ್ ಇಸ್ ವಾಟ್ ಇಟ್ ಇಸ್. ನೀವು ಜೀವನನೇ ಮಾಡಲ್ಲ ಸರ್. ಅದು ಬರಬಾರ್ದು ಅನ್ನೋದಕ್ಕೇನೆ ಏನಕ್ಕೆ ನೀವು ಕ್ಲೋಸ್ ರಿಲೇಟಿವ್ ಆದಾಗ ಹೋಗ್ಬೇಕು ಅಂತ ಆಲ್ರೆಡಿ ಆ ಪೈನಲ್ಲೇ ಇರ್ತೀರಾ. ಸೊ ಯು ವಿಲ್ ನಾಟ್ ರಿಯಲೈಸ್ ದಟ್ ವೆರಿ ಕ್ವಿಕ್ಲಿ. ಅವಾಗ ಕಳ್ಕೊಂಡಿರೋದೇ ಉಂಟಂತೆ, ಆ ಕಳ್ಕೊಂಡಿರೋದ್ರ ಮಧ್ಯೆ ನಿಮಗೆ ಥಾಟ್ಸ್ ಬರಲ್ಲ. ಅವಾಗ ಅದು ಎಕ್ಸ್ಪೀರಿಯನ್ಸ್ ಆಗ್ಬಿಡತ್ತೆ. ಅವಾಗ ಅದು ಎಕ್ಸ್ಪೀರಿಯನ್ಸ್ ಆದಾಗ ದೆನ್ ನೀವು ಬಂದು ಮತ್ತೆ ಸೆಕೆಂಡ್ ಟೈಮ್ ಹೋಗೋದ್ರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಸೊ ಯು ಎಕ್ಸ್ಪೀರಿಯನ್ಸ್ ಇಟ್, ಆ ವೈಬು, ಆ ಎಕ್ಸ್ಪೀರಿಯನ್ಸ್ ಅದು ಏನಾಗುತ್ತೆ ಅನ್ನೋದು ಎಕ್ಸ್ಪೀರಿಯನ್ಸ್ ಮಾಡ್ಬಿಟ್ರಿ. ಬಟ್ ನಿಮ್ಗೆ ರಿಲೇಷನ್ ಹೆಂಗೆ, ಫ್ರೆಂಡ್ ಇರ್ತಾನೆ, ಇನ್ನೊಂದು ಇರ್ತಾನೆ, ಮತ್ತೊಂದು ಇರ್ತಾನೆ, ನೀವು ಹೋದಾಗ ಸರ್ ಒಂದು 100 ಜನದಲ್ಲಿ ಒಂದು 2-3 ಜನಕ್ಕಂತೂ ಆಗ್ಬಿಡತ್ತೆ. ಇವಾಗ ಕಾಶಿದ್ ನೀವು ಹೇಳಿದ್ರಲ್ಲ, ಈಗ ನಾನು ಏನಕ್ಕೆ ಇಲ್ಲಿ 2 ಪಾಯಿಂಟ್ ಹೇಳಿದೆ ಅಂತ ಹೇಳಿದ್ರೆ, ಜನ ದೇವಸ್ಥಾನದಲ್ಲೇ ಪಾಸಿಟಿವಿಟಿ ಅಂತ ಹೇಳೋರು ಅಲ್ಲಿಗೆ ಹೋಗೋಗಿ ಬರಲಿ ಅಲ್ಲ, ಡೈಲಿ ಹೋಗಿ ಅಲ್ಲೇ ಒಂದು 5 ನಿಮಿಷ ಕೂತು ಬರಲಿ ಅಲ್ಲ, ದೆನ್ ದೇ ವಿಲ್ ಫೀಲ್ ದಟ್ ನೆಗೆಟಿವಿಟಿ. ಕರೆಕ್ಟ್ ಅಲ್ಲ? ಈಗ ಕುಂಭಮೇಳಕ್ಕೆ ಹೋದಾಗನು, ಹಾ, ಕುಂಭಮೇಳಕ್ಕೆ ಹೋಗಿ ನಿಮಗೆಲ್ಲಾದಂತ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಒಂದ್ ಕಡೆ ಆದ್ರೆ, ಇನ್ ಕೆಲವ್ರು ಯಾರೋ ಇರ್ತಾರಲ್ಲ, ಅಲ್ಲಿ ಗಲೀಜ್ ನೀರಂತೆ ಅದಿತ್ತಂತೆ ಈ ತರ ಫೋಟೋಗಳು ತೆಗೆದಂಗೆಲ್ಲ ಹಾಕೋ. ಸಿಂಪಲ್, ನಿಮಗೆ ಅಲ್ಲಿ ಹೋಗಿ ನಿಮಗೆ ಏನ್ ಬೇಕು ಅದೇ ಸಿಗತ್ತೆ. ನೀವು ಒಳ್ಳೆ ಮನಸ್ಸಿಂದ ನನಗೆ ಇದೊಂದು ಧಾರ್ಮಿಕ, ನಂಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೋಗಿದ್ರೆ ನಿಮಗೆ ಯಾವುದೇ ಅಡೆತಡೆ ಆಗಲ್ಲ. ಸರ್ ಇದಕ್ಕೆ ಎಲ್ಲ ಹೇಳ್ತೀನಿ. ಆಗತ್ತೆ. ಸಾರಿ, ಒಂದು ಸ್ಟೋರಿ ಹೇಳ್ತೀನಿ ನಿಮ್ಗೆ. ಒಂದು ರಾಜ ಎಲ್ಲಾರ್ಗೂ ಒಳ್ಳೆ ಊಟ ಹಾಕಿಸ್ತಾನಂತೆ, ಎಲ್ರು ಊಟ ಮಾಡ್ತಾ ಇರ್ತಾರೆ, ಎಲ್ಲ ಚೆನ್ನಾಗಿರತ್ತಂತೆ. ಒಬ್ಬ ಏನ್ ಹೇಳ್ತಾನಂತೆ ಗೊತ್ತಾ? ಉಪ್ಪಿನ ಕಾಯಲ್ಲಿ ಉಪ್ಪು ಕಮ್ಮಿ ಅಂತ ಹೇಳ್ತಾನಂತೆ. ವಾಟ್ ಯು ಸೇ ಅಬೌಟ್ ದಿಸ್? ಈಗ ಏನ್ ಹೇಳೋಣ ಅವ್ರು? ಅವ್ನಿಗೊಂದು ಹೇಳ್ಬೇಕು, ಈ ಕುಂಭಮೇಳದ ಒಂದು ಹೇಳ್ಬೇಕು ಅವ್ರಿಗೂ. ದೇ ವಾಂಟ್ ಟು ಶೋ ದಟ್ ನನ್ನ ಹತ್ರನೂ ಒಂದು ಪಾಯಿಂಟ್ ಇದೆ, ನಿಮ್ಮ ಹತ್ರನೇ ಪಾಯಿಂಟ್ ಇರೋದಲ್ಲ. ಸರ್ ಇಟ್ ಈಸ್ ಏನಕ್ಕೆ ನಾವು ಆ ಥರ ಪಾಯಿಂಟ್ ಅಪ್ಗಳು ಪುಟ್ ಅಪ್ ಮಾಡ್ತೀವಿ ಅಂದ್ರೆ, ಜನ ನಮ್ಮ ಮಾತು ಸ್ವಲ್ಪ ಕೇಳಲಿ, ನನ್ನ ಹತ್ರನೂ ಪಾಯಿಂಟ್ ಇದೆ. ಅದಕ್ಕೆ ಏನೋ ಒಂದು ಲಾಜಿಕ್ ಹೇಳಿದ್ರು ಫೈನ್, ಹೌದಪ್ಪ ಅಷ್ಟೆಲ್ಲ ಇದ್ದೇ ಇದೆ, ಅದಕ್ಕೆ ಮೀರಿದ್ದಲ್ಲೊಂದು ಇತ್ತಲ್ಲ, ಅದು ಕಾಣಿಸ್ಲಿಲ್ವಾ? ಇದಕ್ಕೆಲ್ಲ ಮೀರಿದ್ದೊಂದು ಇತ್ತಲ್ಲ, ಎಷ್ಟೋ ವರ್ಷಗಳ ನಂತರ ಬಂದಿತ್ತು, ನಿನ್ ಲೈಫ್ ಟೈಮಲ್ಲೇ ಬಂದಿದೆ, ನಿನ್ಗೆ ಹೋಗಕ್ಕಾಗಿದೆ, ನೀನು ಹೋಗಿದ್ದೀಯಾ, ಎಷ್ಟೋ ಲಕ್ಷಾಂತರ ಜನ ಹೋಗಕ್ಕಾಗಿಲ್ಲ, ಓದೋರ್ಗೆ ಅದೇ ದಿವಸ ಸಿಕ್ಕಿಲ್ಲ, ಓದೋರು ಅದೇ ದಿವಸ ಸ್ನಾನ ಮಾಡಕ್ಕಾಗಿಲ್ಲ, ಓದೋರು ವಾಪಸ್ ಬಂದಿಲ್ಲ, ಏನೇನೆಲ್ಲ ಇದೆ. ಇದ್ಯಾವುದು ನಿನ್ ಕಾಣಿಸಿಲ್ಲಲ್ಲ. ನಿನ್ ಕಳ್ಸಿರೋದೇನು? ನಿನ್ ತಲೆಯಲ್ಲಿ ನಿನ್ಗೆ ಅದು ಕಾಣಿಸಿದೆ ಅಷ್ಟೇ. ಸಿಂಪಲ್. ನಿನ್ಗೇನ್ ಬೇಕಿದೆ, ನಿನ್ ತಲೆಯಲ್ಲಿ ಏನಿದೆ ಅದೇ ರಿಫ್ಲೆಕ್ಟ್. ಅಫ್ಕೋರ್ಸ್ ಸರ್, ಇವಾಗ ನಾವು ಸೋಫಾ ಏನ್ ಮಾತಾಡ್ತಾ ಇದ್ದೋ, ಸೋಫಾ ನಿಮ್ ತಲೆಯಲ್ಲಿ ಹಿಡ್ಕೊಂಡು ನೀವು ಅದನ್ನ ರಿಪೀಟ್ ಮಾಡ್ತಾನೆ ಇದ್ರೆ ಅದು ಬಂದ್ಬಿಡತ್ತೆ. ನಿಮ್ಗೊಂದು ಸೋಫಾ ಸಿಗುತ್ತೆ, ದೆನ್ ಇಸ್ ಎ ಡೆಡ್ ಒನ್. ನಿಮಗ್ ಡೆಡ್ ಒನ್ ಇದು. ಇನ್ನೊಬ್ರು ಯಾರು ಎತ್ಕೊಂಡೋಗಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ಈಸ್ ಲೆಫ್ಟ್ ಟು ದೆಮ್. ಆ ಎನರ್ಜಿ ತಗೊಂಡೋಗಿ ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ. ಸೊ ಹಂಗೆ ಅವ್ರ ತಲೆಯಲ್ಲಿ ಏನಿರುತ್ತೋ ಅದೇ ಮಾತಾಡ್ತಾರ ಅವರು. ಸರಿ, ನನ್ನ ತಲೆಯಲ್ಲಿ ಏನಿದೆ ನಾನು ಅದನ್ನೇ ಮಾತಾಡ್ತೀನಿ, ಬೇರೆಯವ್ರಿಗೆ ಉಪಯೋಗ ಆಗಲಿ. ಇವಾಗ ನಿಮ್ಗೇನ್ ಗೊತ್ತಿದೆ, ನೀವು ಅದ್ರ ಬಗ್ಗೆ ಮಾತಾಡ್ತೀರಾ. ಈಗ ಲಾಜಿಕಲಿ ಅದನ್ನ ತಪ್ಪೇ ಹುಡುಕ್ಬೇಕು ಅಂತಿದ್ದವ್ರಿಗೆ ಯು ಕ್ಯಾನ್ ಮೇಕ್ ಇಟ್. ಇವಾಗ ಆಹಾರ ಹೇಗೆ ಅನ್ನಂ ಪರಬ್ರಹ್ಮ ಸ್ವರೂಪ ಅಂತಾರಲ್ಲ, ಈಗ ತಿನ್ನೋ ಆಹಾರ ಕೂಡ ನಮ್ಮ ಎನರ್ಜಿ, ಅದು ಹೌದು ಅದು ಲಿವಿಂಗ್ ಎನರ್ಜಿ ಅದು. ಹೌದು. ಈಗ ನಾನು ಉದಾಹರಣೆಗೆ ನಮ್ಮನೇಲಿ ನಾನ್ ವೆಜ್ ಚಿಕ್ಕ ವಯಸ್ಸಿಂದ ಮಾಡ್ತಾರೆ, ತಿಂತಾರೆ. ಆದ್ರೂ ನನಗೆ ಬೈ ಡಿಫಾಲ್ಟ್ ಯಾವತ್ತೂ ನಾನು ನಾನ್ ವೆಜ್ ತಿಂದೋನೇ ಅಲ್ಲ. ನನಗದು ಯಾವತ್ತೂ ಆಗ್ತಿರ್ಲಿಲ್ಲ, ಅದ್ರ ಸ್ಮೆಲ್ ಆಗ್ತಿರ್ಲಿಲ್ಲ. ಚಿಕ್ಕ ವಯಸ್ಸಿನ ನನಗೆ ಸೆಪರೇಟ್ ತಟ್ಟೆ ಪಾತ್ರೆ ಕೂಡ ಇಡೋರು. ಹಂಗಿದ್ದನು ಸಡನ್ ಆಗಿ ಯಾವೊಂದು ಕೆಲ್ಸಕ್ಕೆ ಒಂದು ವರ್ಕೌಟ್ ಸಿನಿಮಾಗ ಯಾವ್ದಕ್ಕೋಸ್ಕರನು ವರ್ಕೌಟ್ ಮಾಡಕ್ ಶುರು ಮಾಡೋದಲ್ಲ ಜಿಮ್ಮಲ್ಲಿ. ಅವಾಗ ನಮ್ಮ ಟ್ರೈನರ್ ಮಸ್ಟ್ ಅಂಡ್ ಶುಡ್ ಚಿಕನ್ ತಿನ್ಲೇಬೇಕು ಅಂತ ದಿನಕ್ಕೆ ಲಿಟ್ರಲಿ ಅರ್ಧ kg ಎಲ್ಲ ಚಿಕನ್ ತಿಂದಿದ್ದೀನಿ. ಆಯ್ತಾ? ಅದು ಏನ್ ಹಸಿ ಚಿಕನ್ ಅಂದ್ರೆ ಬೇಯಿಸ್ಬಿಟ್ಟು ಬಾಯ್ಲ್ಡ್ ಆ ಥರದಿಲ್ಲ. ನನಗೆ ಇಷ್ಟ ಇರ್ಲಿಲ್ಲ, ನನ್ನ ಬಾಡಿ ಯಾವತ್ತೂ ಕೇಳಿರ್ಲಿಲ್ಲ. ನಾನು ಏನೋ ನಮ್ಮ ಟ್ರೈನರ್ ಹೇಳ್ದ ಅದು ಇದು ಅಂತ ಮಣ್ಣು ಮಸಿ ಒಂದು 4 ವರ್ಷ ತಿಂದೆ. ಅದ್ರ ಮಧ್ಯೆ ನಮ್ಮಮ್ಮ ಬಿರಿಯಾನಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸರಿ, ಟೇಸ್ಟ್ ತಿನ್ನಕ್ ಶುರು ಮಾಡಿದೆ. ನಂಗೆ 4 ವರ್ಷನೂ ಏನು ಗೊತ್ತಾಗ್ಲಿಲ್ಲ. 4 ವರ್ಷ ಆದ್ಮೇಲೆ ಎಲ್ಲೋ ಒಂದ್ ಕಡೆ ನನಗೆ ಅನ್ಸಕ್ ಶುರು ಆಯ್ತು. ಯಾವ್ದೋ ಒಂದು ಆರ್ಟಿಕಲ್ ಓದಿದ್ದೆ, ಸದ್ಗುರುದ ಇಂಟರ್ವ್ಯೂ ನೋಡಿದ್ದೆ. ಸದ್ಗುರು ಹೇಳ್ತಾರೆ, ಯಾರೋ ಕೇಳ್ತಾರೆ ಹಿಂಗೆ, ನಾನ್ ವೆಜ್ ತಿನ್ಬೋದಾ ತಿನ್ಬಾರ್ದ ಅನ್ನೋ ವಿಚಾರವಾಗಿ. ನಾನ್ ವೆಜ್ ಅಂದ್ರೆ ಏನು? ಒಂದು ಜೀವಂತವಾಗಿರ್ತಕ್ಕಂಥ ಒಂದು ಪ್ರಾಣಿ, ಸ್ವಭಾವ, ಒಂದು ಜೀವ. ಅದು ನಮ್ ತರ, ಅದು ಜೀವ, ಉಸಿರಾಡೋ ಜೀವ. ಹೌದು. ಒಂದು ಕುರಿನೋ ಮೇಕೆನೋ ಒಂದು ಕೋಳಿನೋ, ಇನ್ ಕೆಲವರು ಬೇರೆದೆಲ್ಲ ತಿಂತಾರೆ, ಪಾಪ ಬೇರೆ ಪ್ರಾಣಿಗಳನ್ನೆಲ್ಲ ತಿಂತಾರೆ. ನಮ್ ತರ ಒಂದು ಜೀವ ಇರೋ ಆಸೆನ್ ಸಡನ್ ಆಗಿ ತಗೊಂಬಂದು, ಈಗ ನಿಮ್ಗೆ ಯಾರನ್ನ ಸಡನ್ ಆಗಿ ತಲೆ ಕತ್ತರಿಸ್ಕೊಟ್ರೆ ನೀವು ಹೆಂಗಿರ್ತೀರ? ಅದು ಒಂದು ಪ್ರಾಣಿ ನರಳಿ ಸಾಯೋದನ್ನ ನೋಡಿ ಅದ್ರ ರಕ್ತದಲ್ಲಿ ನೀವು ಅದರ ಮಾಂಸದಲ್ಲಿ ಅಂತ ನನಗೆ ಅದೊಂದೇ ಎಷ್ಟು ಹಿಟ್ಟಾಯ್ತು ಅಂದ್ರೆ, ನಾನು ಏನಕ್ಕೆ ತಿಂತಿದ್ದೀನಿ? ನಾನು ಟೇಸ್ಟ್ಗೋಸ್ಕರ. ಆ ಸ್ವಭಾವ ನಿಮ್ಮಲ್ಲಿ ಅಳವಡಿಸ್ಕೊಳಕ್ ಟ್ರೈ ಮಾಡುತ್ತೆ.
ಯಾಕೆಂತ ಹೇಳಿದ್ರೆ ಎವ್ರಿ ಇಂಚ್ ಆಫ್ ದಟ್ ಮೀಟ್ ಅಲ್ಲಿ ಇದೇ ಇರುತ್ತದು. ಹೆಂಗೆ ಅಂದ್ರೆ ಆಮೇಲೆ ನನಗೆ ಅರ್ಥ ಆಗಕ್ ಶುರುವಾಯ್ತು. ಎಸ್, ಈಗ ಈಗ ಒಂದು ಜೀವ ಒಂದು ಹೋಗ್ಬೇಕಂದ್ರೆ, ಒಂದು ಕುರಿನೋ ಕೋಳಿನೋ ಕಡಿಬೇಕಂದ್ರೆ ಇದನ್ ಖುಷಿಯಾಗಿ ಪಾಪ ಒಂದು ಕುರಿ ತಲೆ ಕೊಡಲ್ಲ, No. ನರಳುತ್ತೆ, ಅದು ಸಫರ್ ಆಗತ್ತೆ. ಹೌದು. ಅದು ಯಾವ ಫ್ರೀಕ್ವೆನ್ಸಿಲಿ ಸಫರ್ ಆಗಿರುತ್ತೆ, ಆ ಎನರ್ಜಿ ಆ ಮಾಂಸದಲ್ಲಿ ಸ್ಟೋರ್ ಆಗಿರುತ್ತೆ, ಆ ಫುಡ್ ಅಲ್ಲಿ. Meat. ನೀವು ಅದನ್ನ ಕನ್ಸ್ಯೂಮ್ ಮಾಡ್ತಿರಲ್ಲ, ನಿಮ್ ಬಾಡಿ ಒಳಗೆ ಅದೇ ನೆಗೆಟಿವ್ಸ್, ಅದು ಕಾಯಿಲೆಗಳಲ್ಲಿ ಕಾಣಿಸ್ಕೊಳ್ಳುತ್ತೆ, ಹೌದು. ಈ ತರದ್ದು ಹೆಚ್ಚು ಕಮ್ಮಿ. ಮತ್ತೆ ನಾನು ಲಾಸ್ಟ್ ಒಂದ್ಸರಿ ಹೇಳಿದ್ದೆ ಒಂದು ಪಾಡ್ಕಾಸ್ಟ್ ಅಲ್ಲೂ ಕೂಡ, ಕಾಮಾಖ್ಯಾಗ್ ಹೋಗಿದ್ದೆ, ಹ್ಮ್. ದೇವಿ ಅಲ್ಲಿ ಟೆಂಪಲ್ಗೆ ಹೋದ. ಅಲ್ಲೂ ಕೂಡ ಈ ತರ ದೇವಿ ಬಲಿ ಪ್ರಾಕ್ಟೀಸಸ್ ಎಲ್ಲ ಇದೆ. ಒಂದು ಕಡೆ ಕೂತಿದ್ದಾಗ ಅಲ್ಲಿ ಆ, ಮೇಕೆ ಮರಿಗಳನ್ನ ಬಲಿ ಕೊಡದೆ ಬಿಟ್ಬಿಡ್ತಾರೆ ದೇವಿಗೆ. ಯಾರು ಮುಟ್ಟಲ್ಲ, ಅಲ್ಲಿ ಓಡಾಡ್ತಿರ್ತಾರೆ, ಇನ್ ಕೆಲವು ಬಲಿ ಕೊಡತ್ತೆ ತಂದಿಟ್ಟಿರ್ತಾರೆ. ಶ್ರೀಕಾಂತ್ ಅವ್ರೆ, ಯಾವುದೋ ಒಂದು ಚಿಕ್ಕ ಕುರಿ ಮರಿ ಶ್ರೀಕಾಂತ್ ಅವ್ರೆ ಬಂತು ಕಾಲ್ ಹತ್ರ. ಈಗ ನಿನ್ ಕಾಲ್ ರಬ್ಬಕ್ ಶುರು ಮಾಡ್ತು. ನಮ್ಮಲ್ಲಿ ಕ್ಯಾಟ್ಸ್ ಇದೆ, ಪೆಟ್ಸ್ ಇದೆಲ್ಲ. ಈ ಕೆಲವು ಹೆಂಗೆ ಅಂದ್ರೆ, ಈಗ ನಾಯಿಗಳು ಬೆಕ್ಕು ನೀವು ಮನೇಲಿ ಸಾಕಿದ್ರೆ ಇನ್ನೊಂದು ನಾಯಿ ಗೊತ್ತಾಗತ್ತೆ, ಹೋದ್ರೆ ಓ ಇವ್ರ ಪೆಟ್ ಪೇರೆಂಟ್ ಅಂತ ಬಂದು ಮಾತಾಡ್ಸೋದು. ಎಸ್. ನಾನ್ ಹಂಗ ಅನ್ಕೊಂಡು ಏನೋ ಅನಿಮಲ್ಸ್ ಇದೆ ಮನೇಲಿ ಮೋಸ್ಟ್ಲಿ ಇದಕ್ಕೆ ಗೊತ್ತಾಗಿರೋ ಬಂತ ಮೇಕೆ ಮರಿ ಹಿಂಗ್ ತಲೆ ಹಿಂಗೆಲ್ಲ ಉಜ್ಜಕ್ ಶುರು ಆಯ್ತು. ಹಿಂಗ್ ಎತ್ಕೊಂಡೆ ಅಷ್ಟೇ, ಅದನ್ನ ಹಿಂಗ್ ಕೈಲಿ ಹಿಡ್ಕೊಂಡಿದೀನಿ, ಎದೆ ಮೇಲೆ ಹಿಂಗ್ ಕೈ ಹಾಕ್ಬಿಟ್ಟು ಹಿಂಗ್ ಎದೆ ಮೇಲೆ ಹಿಂಗ್ ತಲೆ ಹಿಂಗ್ ಹಾಕ್ಬಿಟ್ಟು ಇಲ್ಲಿ ಮಲ್ಕೊಂಡ್ಬಿಡ್ತದು. ನನಗೆ ಆ ಕ್ಷಣ ಸೆನ್ಸ್ ಆಯ್ತು, ಏನೋ ನಂಗೊಂದು ಜೀವ ಕೊಡು ಅಂತನೋ ಅಥವಾ ನನಗೆ ಬದುಕಬೇಕು ಅಂತ ಆಸೆ ಇದೆ ಅಂತನೋ, ಅದೇನೋ ಒಂದು ತಲೆಯಲ್ಲಿ ಕೂತ್ಕೊಂಡೆ ನನ್ಗಾಯ್ತಾ. ನನ್ಗೆ ಅವಾಗ ಅನ್ಸಕ್ ಶುರು ಆಯ್ತು, ಎಷ್ಟು ತಪ್ಪಲ್ವಾ ನಾನ್ ವೆಜ್ ತಿನ್ನೋದು. ಆಮೇಲೆ ಇವಾಗ ನೋಡಿ ನೀವು, ಇದೇ ವಿರಾಟ್ ಕೊಹ್ಲಿ, ಶಾಹಿದ್ ಕಪೂರ್ ಇಂದ ಹಿಡಿದು ನೀವು They have left it. ಎಲ್ಲ ದೊಡ್ಡ ಸೆಲೆಬ್ರಿಟೀಸ್ ಇಂದ ಹಿಡಿದು ದೊಡ್ಡ ಸ್ಪೋರ್ಟ್ಸ್ ಮೆನ್ಸ್ ತನಕ ಕೂಡ ಪ್ರತಿಯೊಬ್ರು ವೀಗನ್ ಆಗ್ಬಿಟ್ರು. ಹೌದು. ಅಂದ್ರೆ ಪ್ರಾಣಿ ನಾನ್ ವೆಜ್ ತಿನ್ನಲ್ಲ. ಎಸ್. ಈಗ ಹಾಲ್ ಗೀಲ್ ಕೂಡ ಬಿಟ್ಬಿಟ್ರು. ಅಂದ್ರೆ ಹೌದು. ಎಷ್ಟು ಸತ್ಯ ಅಲ್ಲ, ನಾವು ತಿನ್ನೋ ಆಹಾರ ಎಷ್ಟು ನಿಜ. ಬಾಡಿ ಮೇಲೆ ಎಷ್ಟು ಎಫೆಕ್ಟ್ ಮಾಡುತ್ತೆ. 101. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಜೀವನ ನಾವು ಪಾಪ ಅದನ್ನ ಬಲಿ ಕೊಟ್ಟು ನಾವು ತಿನ್ನೋದ್ರಲ್ಲಿ ಪಾಯಿಂಟ್ ಇರಲ್ಲ ಅಂದ್ರೆ. ಈಗ ಇಲ್ಲಿ ಯಾರೋ ಬಂದು ಕಮೆಂಟ್ ಮಾಡ್ಬೋದೇನು, ಕಬಾಬ್ ಚೆನ್ನಾಗಿರುತ್ತೆ, ಹೂರದ ಚಿಕನ್ ಲವರ್ಸ್ ಇದು ಮಾಡಿ ಅಂತ. ಅದು ನಿಮ್ಮ ವೈಯಕ್ತಿಕ, ನಿಮ್ಮ ಆಯ್ಕೆ, ಅದು ನಾನೇನ್ ಕಮೆಂಟ್ ಮಾಡಕ್ ನಾನು ಯಾರು ಅಲ್ಲ. ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳಿದೆ ಅಷ್ಟೇ. ಸರ್, ಇಲ್ಲಿ ನಾನು ಹೇಳ್ತೀನಿ ನಿಮಗೆ, ಇವಾಗ ಪ್ರಾಣಿನೇ ನಾವು ಏನಕ್ಕೆ ಕನ್ಸ್ಯೂಮ್ ಮಾಡಬೇಕು ಅಂತ ಅನ್ಕೊಂತೀವಿ, ಜಸ್ಟ್ ಬಿಕಾಸ್ ಆಫ್ ದ ಟೇಸ್ಟ್. ಇಲ್ಲ ಇದಿದೆ, ನೀವು ಹೇಳಿದ್ರಿ ಕೆಲವೊಬ್ರು, ಸರ್ ಇದೊಂದು ನಿಮಿತ್ತವಾಗಿದೆ. ಏನು, ಒಂದು ಕೋಳಿ ಇರ್ಬೋದು, ಒಂದು ಕುರಿ ಇರ್ಬೋದು, ಓಕೆ. ವರ್ಸ್ಟ್ ಕೇಸ್ ನಿಮಗೆ ರ್ಯಾಬಿಟ್ನು ಮಾಡ್ತಾರೆ, ಓಕೆ. ಪೋರ್ಕ್ ಅಂತಾನು ಮಾಡ್ತಾರೆ, ಹಂದಿನೂ ಮಾಡ್ತಾರೆ. ಈ ಕ್ಯಾಟಗರಿಗಳನ್ನೆಲ್ಲ ಹಸು ಕೂಡ ಅಲ್ಲೇ ಬರ್ತಿದ್ದೀನಿ. ಈ ಕ್ಯಾಟಗರಿನೆಲ್ಲ ಬಿಟ್ಟು ನೀವು ಇದೆಲ್ಲ ನಿಮ್ಗೆ ಓಕೆ, ಪಾಪ್ಯುಲೇಷನ್ ನಿಮ್ಗೆ ಅದನ್ನು ಬ್ರೀಡ್ ಮಾಡ್ಬೋದು, ಪಾಪ್ಯುಲೇಷನ್ ಜಾಸ್ತಿ ಇದೆ, ನಿಮಗೆ ಪ್ರೋಟೀನ್ ಇದೆ, ಇದೆಲ್ಲ ಇದೆ, ಓಕೆ ಫೈನ್. ಇದರಿಂದ ಒಂದು ಲೇಯರ್ ನೀವು ಕೆಳಗಡೆ ಬಂದ್ರೆ ಎಷ್ಟು ಪಕ್ಷಿ ಎಷ್ಟು ಪ್ರಾಣಿ ನಮಗೆ ತಿನ್ನಗೆ ಅರ್ಹನೇ ಅಲ್ಲ. ಅದನ್ನು ಮಾಡೋದ್ರಲ್ಲಿ ನಾನು ಹೇಳ್ತೀನಿ, ನಾನ್ ವೆಜ್ ಅಂತ ಹೇಳೋದು ನಿಮಗೆ ಅದು ದಟ್ ವಿಲ್ ಗೆಟ್ ಯು. ಅವಾಗ ಏನು ಆ ಸ್ವಭಾವ ಏನಿರುತ್ತಲ್ಲ ಅದಕ್ಕೆ, ಅದು ಸಾಯುವಾಗ ಇನ್ನೊಂದು ಏನಿರುತ್ತೆ, ಅದರ ಸ್ವಭಾವ ಏನಿರುತ್ತೆ, ಅದನ್ನೇ ತಗೊಂಬಂದು ಕೊಡುತ್ತೆ ನಿಮಗೆ. ಇವಾಗ ಹಸು ಅಂತ ತಗೊಂಡ್ರೆ ನಾನು ಹೇಳ್ತೀನಿ, ವೆನ್ ದೇ ಆರ್ ಡೂಯಿಂಗ್ ಇಟ್ ಅಲ್ಲ, ಇಟ್ಸ್ ರಿಚ್ ಇನ್ ವೆರಿ ಪ್ರೋಟೀನ್ ಅಂತ ಕರೀತಾರೆ. ರಿಚ್ ಇನ್ ಪ್ರೋಟೀನ್, ಓಕೆ. ಅದನ್ನು ತಿನ್ನೋದ್ರಿಂದ ನಿಮಗೆ ಫ್ಯಾಟ್ ಏನೂ ಬರಲ್ಲ ಅನ್ನೋದು ಸೈಂಟಿಫಿಕಲಿ ಇರುವಂಥದ್ದು ಇದು. ಸೊ ಇಟ್ ಇಸ್ ರಿಚ್ ಇನ್ ಪ್ರೋಟೀನ್ ಅಂತ ಕರೀತಾರೆ. ಏನಕ್ಕೆ ಬೇಕು ನಿಮ್ಗೆ ಅಷ್ಟು ಎನರ್ಜಿ? ಏನು ಮಾಡ್ತೀರಾ ಅಂತ ಅಷ್ಟು ಎನರ್ಜಿ ಬೇಕು ನಿಮಗೆ? ವೈ? ಓಕೆ, ನನ್ನ ಬಾಡಿ ಮಾಡಬೇಕು, ನಾನು ಚೆನ್ನಾಗಿ ಕಾಣಬೇಕಲ್ಲ, ವಾಟ್ ನೆಕ್ಸ್ಟ್? ಒಬ್ಬರನ್ನ ಇಂಪ್ರೆಸ್ ಮಾಡಬೇಕು, ಎಲ್ಲ ಮಾಡಬೇಕು, ವಾಟ್ ನೆಕ್ಸ್ಟ್? ಎಲ್ಲಿ ತನಕ ಕ್ಯಾರಿ ಮಾಡ್ಬೋದು ಇದನ್ನ? ಎಲ್ಲಿ ತನಕ ಮಾಡ್ಬೋದು? ವೇರ್ ಇಸ್ ಯುವರ್ ಒರಿಜಿನಾಲಿಟಿ? ಇನ್ ಒರಿಜಿನಾಲಿಟಿ ಏನು? ಇವತ್ತು ಅದನ್ನೆಲ್ಲ ಕನ್ಸ್ಯೂಮ್ ಮಾಡಿ ಎಲ್ಲ ಮಾಡಿ ಅಲ್ಟಿಮೇಟ್ಲಿ ಒಂದು ನಿಮ್ಮ ಕ್ರೇವಿಂಗ್ನ ತಪ್ಪಿಸ್ಕೊಳಕ್ಕೆ, ಇನ್ನೊಂದು ಪ್ರೋಟೀನ್ ಅಂತ ತಿನ್ನಕ್ಕೆ, ಇಷ್ಟಕ್ಕೆ ತಾನೇ ನೀವು ಕಟ್ ಮಾಡೋದು. ಬಟ್ ವಾಟ್ ನೆಕ್ಸ್ಟ್? ಓಕೆ, ಒಬ್ಬರನ್ನ ಇಂಪ್ರೆಸ್ ಮಾಡೋಕ್ಕೆ, ಮದುವೆ ಆಗೋಕ್ಕೆ, ವಾಟ್ ನೆಕ್ಸ್ಟ್? ಎಷ್ಟು ದಿವಸ ಉಳಿಬೋದು? ಬಟ್ ಆ ಗುಣ ನಿಮ್ಮಲ್ಲಿ ಅಳವಡಿಸ್ಕೊಂಡಿರೋದು ಹಂಗೆ ಇರುತ್ತೆ, ಅದು ಬಿಟ್ಟು ಹೋಗಲ್ಲ. ನೀವು ಬಾಡಿ ಏನು ಮಾಡಿರ್ತೀರಲ್ಲ, ಪ್ರೋಟೀನ್ ಎಲ್ಲ ತಗೊಂಡು ಅದು ಹೋಗ್ಬಿಡತ್ತೆ, ಆ ಗುಣ ಬಿಟ್ಟು ಹೋಗಲ್ಲ. ಇಟ್ಸ್ ನಾಟ್ ಸೋ ಈಸಿ. ಬಾಡಿ ಬಿಲ್ಡಿಂಗ್ ಮಾಡಬೇಕು, ಎಲ್ಲ ಮಾಡಬೇಕು, ಆಲ್ ಫೈನ್, ಚೆನ್ನಾಗಿರ್ಬೇಕು, ಹೆಲ್ದಿ ಆಗಿರೋದಕ್ಕೋಸ್ಕರ ಕನ್ಸ್ಯೂಮ್ ಮಾಡಬೇಕು. ಡೋಂಟ್ ಯು ಥಿಂಕ್ ಆಲ್ಟರ್ನೇಟಿವ್ ಏನು ಇಲ್ವೇ ಇಲ್ಲ? ಖಂಡಿತ ಇದೆ. ನೀವು ಬಾಳೆಹಣ್ಣು, ಮನೇಲಿ ಕಾಳುಗಳು, ಸೊಪ್ಪು ಕಾಳುಗಳು, ರಾಗಿ ಮುದ್ದೆ, ಮಿಲ್ಲೆಟ್ಸು. ಸರ್, ದಿಸ್ ಇಸ್ ವಾಟ್ ವಿ ಕಾಲ್, ಅದರಿಂದ ನೀವು ಎನರ್ಜಿನ ಹಂಗೆ ಪಡ್ಕೊಳ್ಳೋದ್ರಲ್ಲಿ
ನಿಮ್ಮ ಎನರ್ಜೀಸ್ ಚೇಂಜ್ ಆಗುತ್ತೆ ಅನ್ನೋದ್ರಲ್ಲಿ ಇಟ್ ಈಸ್ ಎ ಟೆಂಪ್ರವರಿ ಥಿಂಗ್ ಅಂಡ್ ಯು ಆರ್ ಟೇಕಿಂಗ್ ಎ ಪರ್ಮನೆಂಟ್ ಸೊಲ್ಯೂಷನ್. ಟೆಂಪ್ರವರಿ ಥಿಂಗ್ಗೆ ನೀನು ಟೆಂಪ್ರವರಿ ಚೆನ್ನಾಗಿ ಕಾಣಕ್ಕೆ ಪರ್ಮನೆಂಟ್ ಆಗಿರೋದು ಒಂದು ಸೊಲ್ಯೂಷನ್ ತಗೊಂತಾ ಇದೆಯಾ, ಆ ಸೊಲ್ಯೂಷನ್ ನಿನ್ನಲ್ಲೇ ಉಳಿಯುತ್ತೆ. ಟೆಂಪ್ರವರಿ ಆಗಿದ್ದೇನೋ ನಿನ್ನ ಶೇಪು, ನಿನ್ನ ಬಾಡಿ, ನಿನ್ನ ಸಿಕ್ಸ್ ಪ್ಯಾಕು, ದ್ಯಾಟ್ ವಿಲ್ ಗೋ ಆಫ್, ಬಟ್ ಗುಣ ಹೋಗಲ್ಲ. ಈಗ ಏನಕ್ಕೆ ಸರ್ ನಾನು ಹೇಳ್ತೀನಿ, ಈಗೆಲ್ಲ ಹುಡುಗರೆಲ್ಲ ಗಾಡಿ ಓಡಿಸ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ, ಒಂದು ಸ್ವಲ್ಪ ಬಾಡಿ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ನಿಮ್ಗೆ ಹೇಳ್ತೀನಿ 2 ಸೆಕೆಂಡ್ ತಾಳ್ಮೆ ಇರಲ್ಲ ಅವ್ರಿಗೆ. ಸರ್ ರೋಡಲ್ಲಿ ಯಾರು ಕುತ್ಕೊಂಡು ಅನ್ನ ಬೇಯಿಸ್ಕೊಂಡು ಊಟ ಮಾಡ್ಕೊಂಡು ಕುತ್ಕೊಳ್ಳಲ್ಲ, ಎಲ್ಲರೂ ಅವ್ರಿಗೂ ಹೋಗ್ಬೇಕಾಗಿರುತ್ತೆ, ಅವರು ಮುಂದೆ ಹೋಗ್ಲೇಬೇಕಾಗಿರುತ್ತೆ. ನಿಮ್ಗೂ ಗೊತ್ತಿದೆ ಮುಂದೆ ಬ್ಲಾಕ್ ಇದೆ ಅಂತ ಹೇಳ್ಬಿಟ್ಟು ಸ್ಟಿಲ್ ಆರನ್ ಮಾಡ್ತೀರಾ. ಆ ತಾಳ್ಮೆನೆ ನಿಮ್ಗೆ ಯೋಚನೆ ಶಕ್ತಿನೇ ನೀವು ಕಳ್ಕೊಳ್ಳೋದು ಇದರಲ್ಲಿ. ಸಿ ನಾನ್ ವೆಜ್ ತಿನ್ನೋದು ತಿನ್ಬಾರ್ದು, ನೋ, ದಟ್ಸ್ ನಾಟ್ ದ ಡಿಬೇಟ್. ದ ಡಿಬೇಟ್ ಈಸ್ ಎಷ್ಟು ಕನ್ಸ್ಯೂಮ್ ಮಾಡ್ತೀರಾ, ಅದನ್ನ ಎಷ್ಟು ಕನ್ಸ್ಯೂಮ್ ಮಾಡ್ತೀರಾ. ವಾರಕ್ಕೊಂದ್ಸತಿ 1 ಟೈಮ್ ಫೇರ್ ಇನಫ್. ಎಷ್ಟು ಕನ್ಸ್ಯೂಮ್ ಮಾಡ್ತೀರಾ ಅದನ್ನ, ದಟ್ ಈಸ್ ವಾಟ್ ಇಟ್. 2 ಸೆಕೆಂಡ್ಸ್ ಅವನಿಗೆ ತಾಳ್ಮೆ ಇರಲ್ಲ, ಅಲ್ಲಿ ಗಾಡಿ ಆನ್ ಮಾಡ್ತಾನೆ ಇರ್ತಾರೆ. ಇಸ್ ದ ಫಸ್ಟ್ ಪಾಯಿಂಟ್. ಏನ್ ಕೊಡುತ್ತೆ ನಿಮ್ಗೆ ಅನ್ನೋದು ಆ ಅಗ್ರೆಷನ್. ಏನಕ್ಕೆ ಆ ಅಗ್ರೆಷನ್? ಅದನ್ನ ತಿಂದಿದ್ದೀರಾ, ಎಲ್ಲ ಮಾಡಿದೀರಾ, ಯು ಆರ್ ಫೆಟ್, ನೀವು ಅನ್ಕೊಂಡಿದ್ದೀರಾ ನಾನೇ ಬಲಶಾಲಿ. ಇವಾಗ ಅವ್ನು ಮುಂದೆ ಕೂತಿರೋನ್ಗಿಂತ ನಾನು ಬಲಶಾಲಿ, ಗಾಡಿಲಿ ಕೂತಿರೋನ್ಗಿಂತ. ಅವ್ನು ಫೈಟಿಗೆ ಬಂದ್ರು ನಾನು ಫೈಟ್ ಮಾಡಬಲ್ಲೆ. ಅದಕ್ಕೆ ಅವ್ನಿಗೆ ಇರಿಟೇಟ್ ಮಾಡ್ತೀರಾ, ಇಲ್ಲ ಅವ್ನು ಹೋಗಯ್ಯ ಮುಂದಕ್ಕೆ. ಎಲ್ಲ ಹೋಗ್ತಾನೆ ಅವನು, ಹೋಗೇ ಹೋಗ್ತಾನೆ, ನೀವು ಹೋಗೇ ಹೋಗ್ತೀರಾ. ಸರ್ ನಾನು ಇದ್ರಲ್ಲಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮ್ಗೆ. ಒಂದ್ಸತಿ ಒಬ್ರಿಗಾಗಿರೋ ಎಕ್ಸ್ಪೀರಿಯನ್ಸ್, ಒಬ್ರಿಗೆ ಹೇಳ್ಕೊಂಡಿರೋ ಎಕ್ಸ್ಪೀರಿಯನ್ಸು. ಅವರು ರೋಡಲ್ಲಿ ಯಾವುದೋ ಟ್ರಿಪ್ ಹೋಗ್ತಿದ್ದಾರೆ, ಒಂದು ಯಾವುದೋ ಅನಿಮಲ್ ಅಡ್ಡ ಬಂತು ಅಂತ ಹೇಳ್ಬಿಟ್ಟು ನಿಲ್ಸ್ಕೊಂಡ್ರು. ಕಾಫಿ ಶಾಪ್ ಇತ್ತು, ಕಾಫಿ ಶಾಪ್ಗೆ ಹೋಗ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡ್ರು. ಆಯ್ತಾ, ಕಾಫಿ ಕುಡ್ಕೊಂಡು ಅವ್ರು ಮತ್ತೆ ವಾಪಸ್ ಜರ್ನಿ ಶುರು ಮಾಡಿದ್ರು. ಎಷ್ಟೊತ್ತಾಗ್ಬೋದು, ಒಂದು 15 ಮಿನಿಟ್ಸ್ ನಿಲ್ಸಿದ್ದಾರೆ, 15-20 ಮಿನಿಟ್ಸ್ ನಿಲ್ಸಿದ್ದಾರೆ. ಅವ್ರ ಮುಂದೆನೆ ಹೋಗಿದ್ ಕಾರು ಮುಂದೆ ಹೋಗಿ ಆಕ್ಸಿಡೆಂಟ್ ಆಗಿದೆ. ಏನೋ ಒಂದು ರೀಸನ್ಗೆ ನಿಮ್ಮನ್ನ ನಿಲ್ಸಿತ್ತಾ? ನೀವೇನೋ ಒಂದು ದೇವ್ರು, ಏನೋ ಒಂದು ಎನರ್ಜೀಸ್ ನೀವು ಇಟ್ಕೊಂಡಿರೋದಕ್ಕೆ ಅದನ್ನ ಕಾಪಾಡ್ತಾ, ಏನೋ ಒಂದು ಬಂತಾ, ನೀನ್ ಬಿಲೀವ್ ಮಾಡಿದಿಕ್ಕೆ, ನಿನ್ಗೆ ಅಗ್ರೆಷನ್ ಇದ್ದಿದ್ರೆ ಹೋದ್ರೋಗ್ಲಿ, ಹೋಯ್ತು ಬಿಡ ಅಂದ್ಬಿಟ್ಟು ನೀನು ಹೋಗ್ಬಿಡ್ತಿದ್ದೆ ನೀನು ಮುಂದಕ್ಕೆ. ಯು ಹ್ಯಾಡ್ ಓಕೆ, ಏನೋ ಬಂತು, ನಿಲ್ಸಿದೀನಿ, ಹಿಂಗೂನು ಸ್ಲೋಲ್ಲೇ ಇದ್ದೀನಿ, ಹಿಂಗ್ ನಿಲ್ಸಿದೀನಿ, ಓಕೆ ಇದು ಕಾಫಿ ಇದೆ, ಒಂದು ಕುಡ್ಕೊಂಡು ಹೋಗೋಣ ಮುಂದಕ್ಕೆ. ಇದು ತುಂಬಾ ಜನರಿಗೆ ಆಗಿರತ್ತೆ ಈ ತರ. ಒಬ್ವಿಯಸ್ಲಿ, ಡೋಂಟ್ ಯು ಥಿಂಕ್ ಇಟ್ ಹ್ಯಾಸ್ ಸೇವ್ಡ್ ಯು? ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ಸರ್. ಎಲ್ರ ಮನೇಲೂ ಹೊಸ್ಲು ಅಂತ ಇರುತ್ತೆ. ನಮ್ಗೆ ಹೊಸ್ಲು, ನೀವು ಹುಟ್ಟದಾಗಿಂದ ಅದೇ ಮನೇಲಿ ಇರ್ತೀರ ಅಂತಾನೆ ಇಟ್ಕೊಳ್ಳಿ. ಯಾವತ್ತೂ ಒಂದ್ ದಿವಸ ನೀವು ಏನಕ್ಕೋ ಒಂದು ಥಾಟ್ ಪ್ರೋಸೆಸ್ ನಡೆಸ್ತಾ ಇರ್ತೀರಾ, ಹೋಗ್ತಾ ಇದ್ದಾಗ ಹೊಸ್ಲು ಅದ್ ಹೆಂಗೆ ಇಡುತ್ತೀರಾ? ಯಾವತ್ತು ಆಗಿದ ಅವತ್ತೇ ಏನಕ್ಕೆ ಹೊಸ್ಲು ಬೆಳೆದ್ಬಿಟ್ಟಿದ್ಯಾ, ಮೇಲೆ 2 ಇಂಚ್ ಮೇಲೆ ಬಂದಿದ್ಯಾ, 3 ಇಂಚ್ ಮೇಲೆ ಬಂದಿದ್ಯಾ? ನಿಮ್ಗೆ ಇಗ್ನೋರೆನ್ಸ್ ಇದೆಯಾ ಅಲ್ಲಿ ಹೊಸ್ಲಿಲ್ಲ ಅಂತ ಹೇಳ್ಬಿಟ್ಟು? ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಕುತ್ಕೊಂಡಿರೋದು ಅಲ್ಲಿ ಹೊಸ್ಲಿದ್ದೆ, ನಾನು ದಾಟ್ಲೇಬೇಕು ಅಂತ ಹೇಳ್ಬಿಟ್ಟು. ಏನಕ್ಕೆ ಹೇಳುತ್ತೀರಾ ಅವತ್ತು? ಇಮ್ಮಿಡಿಯೇಟ್ಲಿ ಯು ಶುಡ್ ಥಿಂಕ್. ಏನ್ ಥಾಟ್ ಪ್ರೊಸೆಸ್ ರನ್ ಮಾಡ್ತಾ ಇರ್ತೀರಲ್ಲ, ದ ನೇಚರ್ ಯಾವಾಗ್ಲೂ ನಿಮ್ಗೊಂದ್ಸತಿ ಹಿಂಗ್ ಅನ್ನತ್ತೆ. ನಿನ್ಗೆ ಸಾತ್ವಿಕ ಗುಣ ಇದ್ರೆ ನೀನ್ ಯೋಚನೆ ಮಾಡ್ತೀಯಾ. ಅಗೇನ್ ದಟ್ ಅಗ್ರೆಷನ್ ಇದ್ರೆ ಓಕೆ, ಮತ್ತೆ ನಿಮ್ಮ ಇಂಟ್ಯೂಷನ್ ಕೂಡ ಸ್ಟ್ರಾಂಗ್ ಆಗಿ ವರ್ಕ್ ಆಗಿ ಶುರು ಆಗತ್ತೆ. ಆಬ್ವಿಯಸ್ಲಿ ಸರ್. ಯಾವಾಗ ತಾಳ್ಮೆ, ಮುಂದೆ ಇರೋನ್ಗೆ ಅಷ್ಟು ಸತಿ ಆರನ್ ನೋಡಿಯೋ ಬದಲು 2 ಸೆಕೆಂಡ್ ಸುಮ್ಮನೆ ಇರೋ, ಅವನು ಹೋಗ್ತಾನೆ. ನಿನ್ಗೂ ಲೇಟ್ ಆಗಿರುತ್ತೆ, ಅವನಿಗೂ ಲೇಟ್ ಆಗಿರುತ್ತೆ. ಓಕೆ, ಸಪೋಸ್ ಯಾರೋ ಫೋನಲ್ಲಿ ಮಾತಾಡ್ತಾ ಇದ್ದಾನೆ, ನಾನು ಅದಕ್ಕೋಸ್ಕರ ಹಾಂಕ್ ಮಾಡ್ತಿದ್ದೆ. ಓಕೆ, ಫರ್ಗಿವ್ ಹಿಮ್. ಅಲ್ಲ, ಏನ್ ಕಳ್ಕೊಂತೀಯ? ಫರ್ಗಿವ್ ಹಿಮ್. ಅಲ್ಲ, ಇದಕ್ಕೆ ಎಷ್ಟು ದೊಡ್ಡ ದೊಡ್ಡ ರಾದಾಂತಗಳು ಮಾಡ್ಕೋತಾರೆ. ಫರ್ಗಿವ್ ಹಿಮ್, ವಾಟ್ಸ್ ಅ ಗ್ರೇಟ್ ಡೀಲ್. ಓಕೆ, ಇವಾಗ ಅವನ್ ಮುಂದೆ ಹೋಗ್ಬಿಟ್ಟ, ಸಿಗ್ನಲ್ ಇದ್ರೆ ನೀನ್ ನಿಲ್ಲಿಸ್ಲೇಬೇಕಾ? ಅವ್ನ್ ಮುಂದೆ ಹೋಗಿಲ್ಲ ಅಂತ ಆರ್ಕ್ ಮಾಡಿ ಒಂದು ಜಾಗ ಬಿಟ್ಟಿದ ತಕ್ಷಣ ಸಿಗ್ನಲ್ ಬಿದ್ರು ನೀನ್ ಜಂಪ್ ಮಾಡ್ಬಿಟ್ಟು ಯಾರೋ ಬಂದು ನೀನ್ ಹೊಡೆದ್ರೆ ಹೌ ಡು ಯು ಫೀಲ್? ಸಿಗ್ನಲ್ ಇದೆ ಅಂತಾನೆ ಅನ್ಕೋ, ನೋ ಪ್ರಾಬ್ಲಮ್, ನಿಂತ್ಕೋ. ಅಲ್ಲ, 1-2 ಸೆಕೆಂಡ್ ಏನಾಗಲ್ಲ. ಯು ಫರ್ಗಿವ್ ಹಿಮ್. ನೀನ್ ಯಾವತ್ತೂ ತಪ್ಪು ಮಾಡೋದೇ ಅಲ್ವಾ? ಒಂದ್ ವೇಳೆ ಯಾವತ್ತೂ ಒಂದ್ಸಲ ನೀನ್ ಬರ್ದಿರ್ತೀಯ, ನಿನ್ನ ಅವಾಗ ಇನ್ನೊಬ್ರು ಫರ್ಗಿವ್ ಮಾಡ್ತಾರೆ. ನೀನ್ ಫೋನಲ್ಲಿ ಮಾತಾಡೋದಿಲ್ವಾ, ಗಾಡಿಯಲ್ಲಿ ಕೂತ್ಕೊಂಡು ತಡೆ ಮಾತಾಡಿರ್ತೀಯ, ನಿನ್ನೂ ಒಬ್ರು ಫರ್ಗಿವ್ ಮಾಡ್ತಾರೆ. ನೀನ್ ಫರ್ಗಿವ್ ಮಾಡಿದ್ರೆ ಇನ್ನೊಬ್ರು ಫರ್ಗಿವ್ ಮಾಡ್ತಾರೆ. ಓಕೆನಾಪ್ಪ, ಸ್ವಲ್ಪ ನಿಂತ್ಕೊಂಡು ಮಾತಾಡ್ಬಿಟ್ಟು ಹೋಗು ಅಂತ ಹೇಳ್ತಾರೆ. ಆಗ ನಿನಗೆ ಅವ್ರು ನಿಂತ್ಕೊಂಡು ನೋಡಿದ್ರೆ, ಸೊ ಜಸ್ಟ್ ಲರ್ನ್ ದಿಸ್ ಸಾತ್ವಿಕತೆಯಲ್ಲಿ. ಯು ಜಸ್ಟ್ ಫರ್ಗಿವ್ ದೆಮ್. ಇವತ್ತು ನಮಗ್ ದೊಡ್ಡ ಗಾಡಿ ಬೇಕು, ಎಲ್ಲ ಬೇಕು, ಏನಕ್ಕೆ? ಜಸ್ಟ್ ಟು ಶೋ ವಿ ಆರ್ ಮಸ್ಲರ್. ಎಲ್ಲಿಗೆ ಎತ್ಕೊಂಡು ಹೋಗ್ತೀರಾ? ಲಾಸ್ಟ್ಗೆ ಬಂಡೆ ಹೊಡೆಯಕ್ ಹೋಗ್ತೀರಾ? ನೋ. ಈಗ ದೇವಸ್ಥಾನಕ್ಕೆ ಹೋಗ್ತೀವಿ, ಈಗ ದೇವರಿಗೆ ಪೂಜೆ ಮಾಡೋ ಟೈಮಲ್ಲಿ ಮಂತ್ರಗಳು ಹೇಳ್ತೀವಲ್ಲ, ಅಥವಾ ನಾವೇ ಮೆಡಿಟೇಷನ್ ಕೂತ್ಕೊಂಡಾಗ ಮಂತ್ರಗಳು ಹೇಳಕ್ ಶುರು ಮಾಡಿದಾಗ, ಈ ಕಾನ್ಸೆಪ್ಟ್ ಆಫ್ ಮಂತ್ರ ಅಂತ ಏನಿದೆ, ಇದೇನ್ ಆಕ್ಚುಲಿ? ಸಿ, ಮಂತ್ರಕ್ಕೆ ಏನ್ ಶಕ್ತಿ ಇದೆ ಅಂತ ಇವಾಗ ನೀವು ಕೇಳ್ತಾ ಇರೋದು ನನಗೆ.
ಸರ್ ಒಂದು ಸಿಂಪಲ್ ಎಕ್ಸಾಂಪಲ್, ಇದು ಎಲ್ರಿಗೂ ಅರ್ಥ ಆಗೋ ಥರ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ನಿಮಗೆ ನಿಮ್ಮ ಮೊಬೈಲ್ ಪಾಸ್ವರ್ಡ್ ಕರೆಕ್ಟಾಗಿ ಗೊತ್ತಿದ್ರೆ ಯು ಕ್ಯಾನ್ ಓಪನ್ ಇಟ್. ಬೇರೆಯವ್ರು ಓಪನ್ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಸರ್ ವೆನ್ ಪಾಸ್ವರ್ಡ್ ನಿಮ್ಗೆ ನೀವು ಸೆಟ್ ಮಾಡಿರೋ ಪಾಸ್ವರ್ಡ್ನ ನೀವು ಯೂಸ್ ಮಾಡಿಕೊಂಡು ಇಡೀ ಪ್ರಪಂಚನ ನೀವು ನೋಡ್ಬೋದಾದಂಥ ಮೊಬೈಲ್ನ ನೀವು ಅನ್ಲಾಕ್ ಮಾಡ್ತೀರಾ, ಲ್ಯಾಪ್ಟಾಪ್ನ ಅನ್ಲಾಕ್ ಮಾಡ್ತೀರಾ, ಬ್ಯಾಂಕ್ ಅಕೌಂಟ್ ಅನ್ಲಾಕ್ ಆಗುತ್ತೆ. ಎವ್ರಿಥಿಂಗ್ ಈಸ್ ಎ ಪಾಸ್ವರ್ಡ್. ಆ್ಯಂಡ್ ಡೋಂಟ್ ಯು ಥಿಂಕ್ ಮಂತ್ರದಿಂದ ನಮ್ಗೆ ಇದೆಲ್ಲ ಪಾಸಿಬಲ್ ಇಲ್ಲ ಅಂತ ಹೇಳಿ? ಇದನ್ನೆಲ್ಲ ಥಾಟ್ ಪ್ರೋಸೆಸ್ನ ಹಾಕ್ದಿರೋದು ಮಂತ್ರಗಳನ್ನ ಮಾಡಿದ್ದಾರೆ ಅಂತ ಹೇಳಿ? ನೋ. ಮಂತ್ರಗಳು ಏನು ಮಾಡತ್ತೆ ಅಂತ ಹೇಳಿದ್ರೆ, ಬಟ್ ದ ಥಿಂಗ್ ಈಸ್ ನಿಮಗೆ ರೈಟ್ ಮಂತ್ರ ಗೊತ್ತಿದೆಯಾ, ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ, ಅದು ನಿಮಗೆ ಕರೆಕ್ಟಾಗಿ ರಿಯಲೈಸೇಷನ್ ಆಗಿದೆಯಾ? ಓಕೆ, ದಿಸ್ ಇಸ್ ದ ಮಂತ್ರ, ಈ ಟೈಮ್ಗೆ ಈ ಮಂತ್ರ ಬೇಕಿದೆ, ಈ ಟೈಮ್ಗೆ ಈ ಮಂತ್ರ ಬೇಕಿದೆ. ದಟ್ ಈಸ್ ವೇರ್ ದ ಡಿಫರೆನ್ಸ್ ಇಟ್ ಇಸ್. ಏನಾಗುತ್ತೆ, ನೀವು ರಾಂಗ್ ಮಂತ್ರ ಹೇಳಿದ್ರೆ, ರಾಂಗ್ ಪಾಸ್ವರ್ಡ್ ಹಾಕಿದ್ರೆ, ಯು ಡೋಂಟ್ ಅನ್ಲಾಕ್ ಇಟ್. ನಿಮ್ಗೆ ಅನ್ಲಾಕ್ ಆಗಬೇಕು ಅಂತ ಹೇಳಿದ್ರೆ ದ ಯೂನಿವರ್ಸ್ ಹ್ಯಾಸ್ ಲಾಕ್ಡ್. ಸೊ ನಿಮ್ಗೆ ಕರೆಕ್ಟ್ ಪಾಸ್ವರ್ಡ್ ಗೊತ್ತಿದೆ, ಕರೆಕ್ಟ್ ಪ್ಯಾಟ್ರನ್ ಗೊತ್ತಿದ್ರೆ, ವೆನ್ ಯು ಆರ್ ಏಬಲ್ ಟು ಮೇಕ್ ಇಟ್ ಅಂತ ಹೇಳಿದ್ರೆ ದೆನ್ ದೇರ್ ವಿಲ್ ಬಿ ಎ ಅನ್ಲಾಕ್. ಸೊ ಹಾಗಾಗಿ ಮಂತ್ರಾಸ್ ಏನಕ್ಕೆ ಆ ಜಾಗದಲ್ಲಿ, ಇವಾಗ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ನಾವು ಮಾತಾಡ್ತಾ ಇದ್ದು, ಎಷ್ಟು ಮಂತ್ರಘೋಷಗಳು ಹೇಳಿ ದೇವಸ್ಥಾನದಲ್ಲಿ ಎವ್ರಿ ಡೇ ಅದೇ ನಡೀತಾ ಇರತ್ತೆ. ಅಂಡ್ ದ್ಯಾಟ್ ಕ್ರಿಯೇಟ್ಸ್ ಆನ್ ಎನರ್ಜಿ ಅಂಡ್ ದ್ಯಾಟ್ ಕ್ರಿಯೇಟ್ಸ್ ಆನ್ ವೈಬ್, ದ ಫ್ರೀಕ್ವೆನ್ಸಿ. ಅದು ಹೇಳೋದ್ರಿಂದ ದೆನ್ ಯು ವಿಲ್ ಕಮ್ ಟು ಸ್ಲೋಲಿ, ಯು ವಿಲ್ ಕಮ್ ಟು ನೋ ಓಕೆ ವಾಟ್ ಈಸ್ ಓಂ. ಓಂ ಅಂತ ಹೇಳಿದ್ರೇನೆ ನಮ್ಗೆ ಇಟ್ ಹ್ಯಾಸ್ ಗಾಟ್ ಲಾಟ್ ಆಫ್ ಫ್ರೀಕ್ವೆನ್ಸಿ. ಅದರಲ್ಲೇನೆ ಒಂದು ಮಗುಗೂ ಸಹ ಅದು ಕೇಳಿಸುತ್ತೆ, ಅದು ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಥಿಂಕ್ ದ ಪವರ್ ಆಫ್ ಎಲ್ಲ ಮಂತ್ರಗಳದೂ ದೇ ಹ್ಯಾವ್ ಮೇಡ್ ಎನ್ ಇಂಟರ್ಲಿಂಕ್ ಆಫ್ ಇಟ್. ಸೊ ಈ ಪದ ಆದ್ಮೇಲೆ ಈ ಪದ ಬಳಸ್ಬೇಕು, ಈ ಪದ ಆದ್ಮೇಲೆ ಈ ಪದ ಬಳಸ್ಬೇಕು. ಸೇ ಸಪೋಸ್ ನಿಮ್ದು ಯಾವುದೋ ಪಾಸ್ವರ್ಡ್ ಇವಾಗ ಸೇ 567 ಇರುತ್ತೆ ಪಾಸ್ವರ್ಡ್ ಅಂತ ಹೇಳಿದ್ರೆ, ಯು ಕ್ಯಾನ್ ಪುಟ್, ನೀವು 657 ಅಂತ ಹಾಕಕ್ಕಾಗಲ್ಲ, 567 ಅಂತಾನೆ ಹಾಕ್ಬೇಕಾಗತ್ತೆ. ಸೊ ಹಾಗೆ ವಿ ಶುಡ್ ನೋ ಹೌ ಟು ಕನೆಕ್ಟ್ ಇಟ್. ಅಂಡ್ ನಮ್ಗೆ ಯಾವ ಪರಿಸ್ಥಿತಿಯಲ್ಲಿ ಏನ ಜಪಿಸ್ಬೇಕು, ಯಾರ ಹತ್ರ ಹೋಗಿ ಅದನ್ನ ಕೇಳಬೇಕು. ಇಟ್ ಈಸ್ ಆಸ್ ಸಿಂಪಲ್ ಆಸ್ ನಾವು ಅವಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದಂಗೆ, ಕರೆಕ್ಟ್ ಸ್ವಿಚ್ನ ಹಾಕದೆ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ವೆದರ್ ನೀವು ಕರೆಕ್ಟ್ ಸ್ವಿಚ್ನ ಹಾಕ್ತಿದ್ದೀರಾ ಇಲ್ವಾ, ದ ಲೈಟ್ ಬರಬೇಕು ಅಂತ ಹೇಳಿದ್ರೆ. ಸೊ ದಿಸ್ ಇಸ್ ವಾಟ್ ದ ಮಂತ್ರ ಕ್ಯಾನ್ ಡೂ ಫಾರ್ ಯು. ದಟ್ಸ್ ದ ಎನರ್ಜಿ. ಅದೇ ಎನರ್ಜೀಸ್ ಆಫ್ ಮಂತ್ರ ಅಂತ ಹೇಳಿದ್ರೆ, ದಿಸ್ ಇಸ್ ವೈ ವಿ ಕಾಲ್ ಇಟ್ ದ ಎನರ್ಜೈಸ್ ಪ್ರೋಸೆಸ್ನು ಮಂತ್ರನೇ ಹಿಡ್ಕೊಂಡು ಮಾಡೋದೇನಕ್ಕೆ ಅಂತ ಹೇಳಿದ್ರೆ, ದಿಸ್ ಇಸ್ ದ ರೀಸನ್. ಹಾಗಿದ್ರೆ ನಿಮ್ ಪ್ರಕಾರ ಈ ದೇವ್ರು ಅಂದ್ರೆ ಏನು? ಕಾನ್ಸೆಪ್ಟ್ ಆಫ್ ಗಾಡ್. ಸಿ, ಇಟ್ ಈಸ್ ಆಲ್ ಅಬೌಟ್, ಅಗೈನ್ ನಾನು ಇದನ್ನೇ ಹೇಳ್ತಾ ಇದ್ದೀನಿ ಅಂತಲ್ಲ, ಇಟ್ ಈಸ್ ಎ ಎನರ್ಜಿ ಇನ್ ದ ಯೂನಿವರ್ಸ್. ಇವಾಗ ನಾವು ಅದನ್ನ, ಬಿಕಾಸ್ ಹಿ ಹ್ಯಾಸ್ ಲಾಟ್ ಆಫ್ ಎನರ್ಜೀಸ್, ನಾವು ನಮ್ಗೆ ಅದು ಬ್ಲೆಸ್ಸಿಂಗ್ ಆಗ್ಲಿ, ನಮ್ಗೆ ಒಳ್ಳೇದಾಗ್ಲಿ, ನಮ್ಗೆ ಇಲ್ಲ ಇನ್ನೊಬ್ರಿಗೋಸ್ಕರ ಆದ್ರೂ ನಾವು ಪ್ರೇ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ, ಜಸ್ಟ್ ಗಿವ್ ದಟ್ ಎನರ್ಜಿ ಅನ್ನೋದಕ್ಕೆ. ಇವಾಗ ಯಾವುದು ನಾವು ಸಪೋಸ್ ಇವಾಗ ಡಾಕ್ಟರ್ ಹತ್ರ ಹೋಗ್ತೀವಿ, ಡಾಕ್ಟರ್ ಹತ್ರ ಹೋಗೆಲ್ಲ ಕೇಳ್ಕೊಂತೀವಿ, ಎಲ್ಲ ಮಾಡ್ತೀವಿ, ಸ್ಟಿಲ್ ದೇವ್ರ ಹತ್ರ ಹೋಗಿ ಕೇಳೋದೇನು? ಸೊ ನಮ್ಗೆ ಒಳ್ಳೇದ್ ಮಾಡಪ್ಪ, ಇವ್ರಿಗೆ ಒಳ್ಳೇದಾಗ್ಲಪ್ಪ, ಇವ್ರು ಇದರಿಂದ ಗುಣಪಡಿಸ್ಕೊಳ್ಳಪ್ಪ. ಗುಣಪಡಿಸ್ಕೊಳ್ಳೋದು ಅಂತ ಹೇಳಿದ್ರೇನು, ಯು ಹ್ಯಾವ್ ಮಿಸ್ಮ್ಯಾನೇಜ್ ದಿ ಎನರ್ಜಿ. ಇವಾಗ ಕಾಯಿಲೆ ಅನ್ನೋದು ಏನಕ್ಕೆ ಬರುತ್ತೆ, ಏನಕ್ಕೆ ಆಗತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಯು ಡಿಂಟ್ ನೋ ಹೌ ಟು ಮ್ಯಾನೇಜ್. ನಿಮ್ಗೆ ಟೈಮ್ ಇದ್ದಾಗ ಯು ಡಿಡ್ ನಾಟ್ ಮ್ಯಾನೇಜ್ ಇಟ್ ವೆಲ್. ಓಕೆ, ಇವಾಗ ನೀವು ಹೇಳ್ಬೋದು, ಸರ್ ಇವಾಗ ಶುಗರ್ನ ನಾವು ಮ್ಯಾನೇಜ್ ಮಾಡೋವಂಥದ್ದು ಏನೂ ಇರಲಿಲ್ಲ. ಓಕೆ, ಸಮ್ ಕ್ಯಾನ್ಸರ್ ಆಯಿತು, ನಾವೇನು ಮ್ಯಾನೇಜ್ ಮಾಡೋವಂಥದ್ದು ಏನೂ ಇರಲಿಲ್ಲ, ಬಟ್ ಸ್ಟಿಲ್ ಆಗೋಯ್ತು. ಅದರಲ್ಲಿ ಲಿಟ್ರಲಿ ಎಷ್ಟು ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ. ದೇವ್ರನ್ನ ಪಡ್ಸೋದ್ರಿಂದ, ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಎಲ್ಲದ್ರಿಂದ ನನಗೆ ಕ್ಯಾನ್ಸರ್ ಗುಣ ಆಗಿದೆ, ನಾನು ಗುಣ ಪಡ್ಕೊಂಡಿದ್ದೀನಿ, ನನಗೆ ಚೆನ್ನಾಗಿದೆ ಅಂತ ಎಷ್ಟು ಎಕ್ಸಾಂಪಲ್ಸ್ಗಳು ನೋಡ್ತೀವಿ ನಾವು ಇವತ್ತಿನ ಸೋಷಿಯಲ್ ಮೀಡಿಯಾಲಿ. ಸೊ ಲೈಕ್ ವೈಸ್ ಈಸ್ ಎ ಎನರ್ಜಿ ಸೆಂಟರ್. ಅದಕ್ಕೋಸ್ಕರನೇ ಅವನ್ನ ನಾವು ಗರ್ಭಗುಡಿಲಿಟ್ಟು ಅಷ್ಟು ಪ್ರೊಟೆಕ್ಟೆಡ್ ಆಗಿಟ್ಟು ಬಂದವ್ರಿಗೆಲ್ರಿಗೂ ಎನರ್ಜಿ ಪ್ರಾಪ್ತಿ ಆಗ್ಲಿ. ಆ್ಯಂಡ್ ಇವಾಗ ನಾವೇನು ಹೇಳ್ತೀವಿ ದೇವ್ರ ವಿಷಯದಲ್ಲಿ, ಇಷ್ಟೆಲ್ಲ ನಾನು ಬೇಡ್ಕೊಂಡ್ರು ಎಲ್ಲ ಮಾಡಿದ್ರು ದೇವ್ರು ಬರಲೇ ಇಲ್ಲ, ದೇವ್ರು ನನಗೇನು ಹೆಲ್ಪ್ ಮಾಡಲೇ ಇಲ್ಲ, ದೇವ್ರು ಯಾಕೆ ಪ್ರತ್ಯಕ್ಷ ಆಗಲ್ಲ? ಲಾಜಿಕಲ್ ಕ್ವಶನ್ ಕೇಳ್ತೀವಿ, ದೇವ್ರು ಯಾಕೆ ಪ್ರತ್ಯಕ್ಷ ಆಗಲ್ಲ? ಏನಕ್ಕೆ ಪ್ರತ್ಯಕ್ಷ ಆಗಲ್ಲ ಅಂತ ಹೇಳಿದ್ರೆ, ವಿಲ್ ಯು ಬಿ ಏಬಲ್ ಟು ಹ್ಯಾಂಡಲ್ ದಿಸ್ ಎನರ್ಜಿ? ಇವಾಗ ಅವ್ನು ಬಂದು ನಿಂತ್ಕೊಂಡ ಆ ಅಗಾಧ ರೂಪದಲ್ಲಿ, ಅವನ ವೈಭೋಗದಲ್ಲೇನೆ ಬಂದ ಅಂತ ಇಟ್ಕೊಳ್ಳಿ, ವಿಲ್ ಯು ಬಿ ಏಬಲ್ ಟು ಫೇಸ್ ಹಿಮ್? ನಾಟ್ ಅಟ್ ಆಲ್. ಇವಾಗ ಅವ್ನು ಸಣ್ಣ, ನಾವು ರಾಜಕಾರಣಿಗಳ ಹತ್ರ ಈಸಿಯಾಗಿ ಹೋಗೋಕ್ಕಾಗತ್ತಾ? ಅವ್ರು ನಮ್ಮ ಎದುರಿಗೆ ಸಿಕ್ಕಿ ಹೋಗ್ಲಿ ಒಂದು ಅರ್ಧ ಗಂಟೆ ನಿಂತ್ಕೊಂಡು ಮಾತಾಡ್ತಾರ, ಒಂದು 10 ನಿಮಿಷ ನಿಂತ್ಕೊಂಡು ಮಾತಾಡ್ತಾರ? ನೋ, ಯು ವಿಲ್ ಹ್ಯಾವ್ ಲಾಟ್ ಆಫ್ ಪ್ರೋಟೋಕಾಲ್ಸ್.
ಇವಾಗ ಅವ್ರ ಸೆಕ್ಯೂರಿಟಿನ ದಾಟ್ಬೇಕಾಗತ್ತೆ, ಇವಾಗ ಅವ್ರ ಪಿ ಎ ಇರ್ತಾರೆ ಅವ್ರು ದಾಟ್ಬೇಕಾಗತ್ತೆ, ಎಲ್ಲ ದಾಟ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಒಂದು ಸಣ್ಣ ಯಾರೋ ಒಂದು ಸೆಲೆಬ್ರಿಟಿ ಇದು ಇನ್ನೊಬ್ರು ಇದ್ರು ಅಂತ ಹೇಳಿದ್ರೆ ವಿ ಕಾಂಟ್ ರೀಚ್ ದೆಮ್ ಬಿಕಾಸ್ ಆಫ್ ದೇರ್ ಎನರ್ಜಿ. ಅವ್ರಿಗೇನು ಟೈಮ್ ಸೇವ್ ಆಗಬೇಕು, ಅವ್ರಿಗೆ ಯಾರ್ಯಾರೋ ಬರ್ತಾ ಇರ್ತಾರೆ, ಡೈಲಿ ಕೇಳ್ತಾ ಇರ್ತಾರೆ. ಹಿ ಡಸಂಟ್ ವಾಂಟ್ ಟು ಸ್ಪೆಂಡ್ ಹಿಸ್ ಎನರ್ಜಿ ಫಾರ್ ಯು. ಒಂದು ಸೆಲೆಬ್ರಿಟಿ, ಒಂದು ಪೊಲಿಟಿಷಿಯನ್ಸ್ಗೆ ಅನ್ಗಿದ್ಮೇಲೆ ಡೋಂಟ್ ಯು ಥಿಂಕ್ ದೇವ್ರು ಅಷ್ಟು ಈಸಿಯಾಗಿ ನಿಮಗೆ ಪ್ರತ್ಯಕ್ಷ ಆಗಿ ಕೊಟ್ಬಿಡ್ತಾರೆ? ಅವ್ರು ಪ್ರತ್ಯಕ್ಷ ಆಗೋದು ಬೇರೆ, ನೀವು ಆ ವೈಬ್, ಆ ಎನರ್ಜಿನ ತಡಿಲಿಕ್ಕಾಗಲ್ಲ. ಯು ಕಾಂಟ್. ಆ್ಯಂಡ್ ಅವನ್ ಬಂದ್ರೆ ಏನು ಕೇಳ್ಬೋದು ಮ್ಯಾಕ್ಸಿಮಮ್? ಅವನೇ ಬಂದಾದ್ಮೇಲೆ ನೀವೇನು ಕೇಳ್ತೀರಾ? ಅವನ್ನ ನಿಮಗೆ ಪರೀಕ್ಷೆ ಮಾಡೋಕ್ಕೋಸ್ಕರನೇ ನಿನ್ಗೊಂದು ವರ ಕೊಡ್ತೀನಿ ಅಂತ ಹೇಳ್ತಾನೆ. ನಿನ್ನಲ್ಲಿ ಒಂದಾಕ್ಸು ಅನ್ನೋದು ಬಿಟ್ರೆ ಇನ್ನೇನು ಕೇಳಕ್ಕಾಗಲ್ಲ. ನೀವು ಅವನ್ನ ಕೇಳಕ್ಕೂ ನಿಮಗೆ ಮಾತು ಬರಲ್ಲ. ಅವನ ಆ ವೈಭೋಗ ನೋಡ್ತಾ ಇದ್ರೆ ನಿಮಗೆ ಕಣ್ಣಲ್ಲಿ ನೀರು ಬಂದು ನೀವು ಅಷ್ಟು ಭಾವುಕರಾಗಿ ರಿಯಲಿ ನೀವು ಸರೆಂಡರ್ ಆಗಿದ್ರೆ ದೇವ್ರಿಗೆ, ನಿಮ್ಗೇನು ಕೇಳಕ್ಕಿರಲ್ಲ. ನೀನ್ ಬಂದಲ್ಲಪ್ಪ ಅಷ್ಟೇ ಸಾಕು, ನೀನ್ ನಂಗೆ ದರ್ಶನ ಕೊಟ್ಟಲ್ಲ ಅಷ್ಟೇ ಸಾಕು, ಐ ಆಮ್ ಡನ್, ನನ್ನ ಲೈಫ್ ಆಯ್ತು, ಇಲ್ಲಿಗೆ ಮುಕ್ತಿ, ನನಗೆ ಇಲ್ಲಿಗೆ ಸಿಕ್ತು ಸಾಕಪ್ಪ. ನೀವೇನು ಕೇಳ್ತೀರಾ? ಅವನು ಗೊತ್ತಿರಲ್ವ ಏನು ಕೊಡಬೇಕು, ಏನು ಕೊಡಬಾರ್ದು, ಏನು ಮಾಡಬೇಕು, ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. ಇಷ್ಟೇ ವರ್ಷಗಳ ಕಾಲ ಅವನು ಕಳ್ಕೊಂಬಂದಿದ್ದಾನೆ. ನಿಮ್ಮನ್ನ ಏನಕ್ಕೋ ವೆಯ್ಟ್ ಮಾಡಿಸಿದ್ದಾನೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಸಮಥಿಂಗ್. ಸೊ ಹಾಗಾಗಿ ದೇವ್ರು ಅನ್ನೋದು ಇಟ್ಸ್ ಎ ಎನರ್ಜಿ. ನಿಮಗೆ ಅವ್ನು ನೋಡೋ ಕೇಪಬಿಲಿಟಿ ಇಲ್ಲ ಅಂದ ತಕ್ಷಣ ಅವ್ನು ಇಲ್ಲ ಅಂತಲ್ಲ. ನಿಮ್ಮ ಫ್ರೀಕ್ವೆನ್ಸಿ, ನಿಮ್ಮ ಎನರ್ಜೀಸ್ ಅಷ್ಟಿರಬೇಕು, ನಿಮ್ಮಲ್ಲಿ ಆ ಹಂಬಲ್ನೆಸ್ ಇರಬೇಕು, ಆ ಸರೆಂಡರಿಟಿ ಇರಬೇಕು. ನೀವು ಅವನು ಕಂಪ್ಲೀಟಾಗಿ ಸರೆಂಡರ್ ಆದರೆ ಅವನು ನಿಮಗೆ ಅವಾಗ ನಿಮಗೆ ಕೃಪಾ ಕಟಾಕ್ಷ ವಹಿಸಿ ನಿಮ್ಮಲ್ಲಿ ಯಾರ್ದೋ ಮುಖಾಂತರನೂ ಕಾಣಿಸ್ಕೊಂತಾರೆ. ಸರ್, ಇವತ್ತಿನ ಜಗತ್ತಲ್ಲಿ ನಮ್ಮ ಬಾಸ್ಗಳನ್ನೇ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ, ಅವರೇ ಹೊರ ಕೊಡಲ್ಲ. ಅಂಥದ್ರಲ್ಲಿ ದೇವ್ರನ್ನಷ್ಟು ಈಸಿಯಾಗಿ ನಾವು ಸರೆಂಡರ್ ಆಗಿ ಮಾಡ್ಬೋದಾ? ನೋ. ಸೊ ಹೀ ಈಸ್ ಎ ಎನರ್ಜಿ ಸೆಂಟರ್. ಐದರ್ ಯು ಕ್ಯಾನ್ ಕಾಲ್, ನೀವು ಇದನ್ನು ಯೂನಿವರ್ಸ್ ಅಂತನಾದರೂ ಕರಿಬೋದು, ಇಲ್ಲ ಫಿಸಿಕಲ್ ಫಾರ್ಮಲ್ಲಿ ಇದ್ದಾನೆ ಅಂತ ಕರಿಬೋದು, ಫಾರ್ಮಲ್ಲೇ ಇಲ್ಲ ಅಂತಲೂ ಕರಿಬೋದು, ಎನಿಥಿಂಗ್. ಇಟ್ ಈಸ್ ಜಸ್ಟ್ ಅನ್ ಎನರ್ಜಿ ಥಿಂಗ್. ಇನ್ನು ಬಹಳ ಮುಖ್ಯವಾದದ್ದು, ನೀವು ಎಕ್ಸ್ಪರ್ಟ್ ಅದರಲ್ಲಿ, ಈ ಫ್ರೀಕ್ವೆನ್ಸಿ ವಿಚಾರವಾಗಿ. ಫ್ರೀಕ್ವೆನ್ಸಿ ಅಂದ್ರೆ ಏನು ಸರ್? ಈಗ ನಾವು ದೇವ್ರ ಬಗ್ಗೆ ಮಾತಾಡೋದು, ಇವಾಗ ಇನ್ನೊಂದು ಸ್ಮಶಾನಕ್ಕೆ ಹೋಗೋದ್ರ ಬಗ್ಗೆ ಮಾತಾಡೋದು, ಇವಾಗ ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಮಾತಾಡೋದು, ಏನಕ್ಕೆ ಇದೆಲ್ಲ ಮಾಡೋದು? ಅಲ್ಟಿಮೇಟ್ಲಿ ಏನಕ್ಕೆ? ನಾವು ನಮ್ಗೊಂದು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು, ನಿಮ್ಗೆ ಒಂದು ಒಳ್ಳೇದಾಗಬೇಕು, ನಿಮ್ಮ ಜೀವನದಲ್ಲಿ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ, ನಾನು ಹೇಳೋದು, ಇವಾಗ ಒಂದು ವಸ್ತು ತಗೊಬೇಕು ಅಂತ ಹೇಳಿದ್ರೆ ಇಷ್ಟು ಹಣ, ಇಷ್ಟು ಬೆಲೆ ಅಂತ ಇರುತ್ತೆ. ಆ ಥರ ನೀವು ದೇವ್ರ ಹತ್ರ ಒಂದು ಬೆಲೆ ಕಟ್ಟಕ್ಕಾಗಲ್ಲ, ಯೂನಿವರ್ಸ್ ಹತ್ರ ನೀವು ಒಂದು ಬೆಲೆ ಕಟ್ಟಕ್ಕಾಗಲ್ಲ. ಆ್ಯಂಡ್ ಇಟ್ ಗೋಸ್ ಆನ್ ಅಲ್ವಾ? ನಿಮಗೆ ಇವಾಗ ಒಂದನ್ನು ಪಡ್ಕೊಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ರ ಅದಕ್ಕೆ ಸಬ್ಸ್ಟ್ಯೂಟ್ ಆಗಿ ಇನ್ನೊಂದು ಇರಲೇಬೇಕು ಫಾರ್ ಎಕ್ಸ್ಚೇಂಜ್. ಸೊ ನಿಮ್ಮ ಹತ್ರ ಆ ಫ್ರೀಕ್ವೆನ್ಸಿ ಇದ್ರೆ, ನಿಮ್ಮ ಹತ್ರ ಪಾಸಿಟಿವ್ ಎನರ್ಜೀಸ್ ಇದ್ರೆ, ಸೊ ವಾಟ್ ಈಸ್ ಪಾಸಿಟಿವ್ ಎನರ್ಜಿ? ಪಾಸಿಟಿವ್ ಎನರ್ಜಿ ಈಸ್ ನಥಿಂಗ್ ಬಟ್ ಬೀಯಿಂಗ್ ಇನ್ ಎ ರೈಟ್ ಅಲೈನ್ಮೆಂಟ್ ಅಲ್ಲಿ ಇರಬೇಕು, ರೈಟ್ ಮೈಂಡ್ ಸೆಟ್ ಅಲ್ಲಿ ಇರಬೇಕು, ಆ ಫರ್ಗಿವಿಂಗ್ನೆಸ್ ನೇಚರ್ ಇರಬೇಕು ನಿಮ್ಮ ಹತ್ರ. ದೆನ್ ಯು ವಿಲ್ ಹ್ಯಾವ್ ಸೋ ಮಚ್ ಆಫ್ ಫ್ರೀಕ್ವೆನ್ಸಿ. ನಿಮ್ಮ ಹತ್ರ ಎನರ್ಜೀಸ್, ಫ್ರೀಕ್ವೆನ್ಸೀಸ್ ಇರುತ್ತೆ. ಯು ವಿಲ್ ಬಿ ಏಬಲ್ ಟು ಕನೆಕ್ಟ್ ಟು ವಾಟ್ ಎವರ್ ಯು ವಾಂಟ್. ಸಿ, ನಾವು ಒಂದು ರೇಡಿಯೋನ ನಾವು ಕರೆಕ್ಟ್ ಫ್ರೀಕ್ವೆನ್ಸಿಲಿ ಟ್ಯೂನ್ ಮಾಡಿದಾಗ್ಲೇನೆ ನಮ್ಗೊಂದು ಸಾಂಗ್ ಬರೋದು. ಇಲ್ಲ ಅಂತ ಹೇಳಿದ್ರೆ ಟಿವಿನೂ ಅಷ್ಟೇ. ಟಿವಿ ಒಂದು ರೈಟ್ ಆಂಟನ ಕನೆಕ್ಟ್ ಆಗಿ ಅದಕ್ಕೂ ಒಂದು ರೈಟ್ ಫ್ರೀಕ್ವೆನ್ಸಿ ಇತ್ತು ಅಂತ ಹೇಳಿದ್ರೆ ಯು ಆರ್ ಏಬಲ್ ಟು ಸಿ ವಾಟ್ ಎವರ್ ಯು ವಾಂಟ್. ನೀವು ಈಸಿಯಾಗಿ ನಿಮ್ಮ ಕೈಲಿ ಕಂಟ್ರೋಲ್ ಇರುತ್ತೆ. ನಿಮಗೆ ಆ ಫ್ರೀಕ್ವೆನ್ಸಿನ ಸೆಟ್ ಮಾಡಕ್ ಬರಲ್ಲ. ಇಫ್ ಯು ಆರ್ ದ ಆಂಟೆನಾ. ನಿಮಗೆ ಅದು ಕನೆಕ್ಟ್ ಆದರೆ, ಆ ಫ್ರೀಕ್ವೆನ್ಸಿ ಕರೆಕ್ಟ್ ಆದರೆ, ನೀವೇನು ಓದೋದು ಬೇಡ, ಏನು ಬೇಡ, ಆಟೋಮೆಟಿಕಲಿ ದಟ್ ಗೆಟ್ಸ್ ಡೌನ್ಲೋಡೆಡ್. ಸರ್, ಎಲ್ಲಾನು ಬುಕ್ಕಲ್ಲಿ ಓದಿರೋದನ್ನೇ ಎಲ್ಲರೂ ಮಾಡ್ಕೊಂಡ್ ಬಂದಿದ್ರೆ ಇವತ್ತು ಎಲ್ಲರೂ ಎಲ್ಲಾನು ಮೆಮೊರೈಸ್ ಮಾಡಬೇಕು. ಬಿಕಾಸ್ ಇಟ್ ಈಸ್ ಡೌನ್ಲೋಡೆಡ್. ನಿಮ್ಗೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಫ್ರೀಕ್ವೆನ್ಸಿನ ಕರೆಕ್ಟಾಗಿ ಮ್ಯಾಚ್ ಮಾಡಿ ಅದನ್ನು ಟ್ಯಾಪ್ ಮಾಡಿದ್ರೆ ಸಾಕು, ಯು ವಿಲ್ ಗೆಟ್ ಇಟ್ ಆಟೋಮೆಟಿಕಲಿ. ಇಟ್ ಈಸ್ ಆಸ್ ಸಿಂಪಲ್ ಆಸ್ ಇವತ್ತು ಗೂಗಲ್ ಡ್ರೈವಲ್ಲೆಲ್ಲ ನಾವು ಫೋಟೋಸ್ನ ಸೇವ್ ಮಾಡಿರ್ತೀವಿ. ಡೋಂಟ್ ಯು ಥಿಂಕ್ ಎಲ್ಲ ಒಂದೊಂದು 10 MB ಇರುತ್ತೆ, 20 MB ಇರುತ್ತೆ. ಇವಾಗ ಅದು ಗೂಗಲಲ್ಲಿ ಅಷ್ಟೇ MB ಸೇವ್ ಆಗಿರುತ್ತೆ ಅಂದ್ಬಿಟ್ಟು ನೋ, ಅವರು ಅದನ್ನು ಕಂಪ್ರೆಸ್ ಮಾಡಿ ಸೇವ್ ಮಾಡಿರ್ತಾರೆ. ವೆನ್ ಯು ಟ್ಯಾಪ್ ಇಟ್, ಅದು 2 ಸೆಕೆಂಡ್ ಏನಕ್ಕೆ ಲೋಡ್ ಆಗೋದು ಅಂತ ಹೇಳಿದ್ರೆ ಆ 20 MBನೂ ರೀಸ್ಟೋರ್ ಆಗಿ ಅವ್ರ ಸರ್ವರಿಂದ ಬಂದು ನಿಮಗೆ ಆನ್ ಆಗುತ್ತೆ. ಆ್ಯಂಡ್ ಆ 20 MBನೇ ಎಕ್ಸಾಕ್ಟಾಗಿ ಅವ್ರು ಸ್ಟೋರ್ ಮಾಡ್ತಾ ಹೋದ್ರೆ ನಮ್ಗೆ ಭೂಮಿ ಮೇಲೆ ಸ್ಟೋರೇಜ್ ಸ್ಪೇಸೇ ಇರಲ್ಲ. ಎಲ್ಲರೂ ಇಷ್ಟೊಂದು ಫೋಟೋ ತೆಗಿತಾ ಇರ್ತಾರೆ. ಇವತ್ತು ಒಂದು ಫೋನಲ್ಲಿ ಒಂದು ಫೋಟೋ ತೆಗೆದ್ರು 20 MB 30 MB ಬರುತ್ತೆ. ಸೊ ದೇ ವಿಲ್ ಕಂಪ್ರೆಸ್ ಇಟ್ ಆ್ಯಂಡ್ ಇಟ್ಟಿರ್ತಾರೆ. ನಿಮ್ಮ ಹತ್ರ ಇವಾಗ ಆ ಫೋನ್ ಇದೆ, ಆ ಫ್ರೀಕ್ವೆನ್ಸಿ ಇದೆ, ಕರೆಕ್ಟಾಗಿ ನೀವು ಪ್ರೆಸ್ ಮಾಡಿದ್ರೆ ದಟ್ ವಿಲ್ ಹಿಟ್ ದೇರ್ ಸರ್ವರ್. ಆವಾಗ ನಿಮ್ಗೆ ಎಷ್ಟು ಬೇಕು ಅಷ್ಟು ಬಂದು ಓಪನ್ ಆಗುತ್ತೆ. ಸೊ ಯು ಆರ್ ಲಿಮಿಟೆಡ್. ನಿಮಗೆ ನಿಮ್ತನ ಅನ್ನೋದನ್ನ ನಿಮ್ಮ ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ಕೊಂಡಾಗ್ಲೇನೆ ಯು ವಿಲ್ ಬಿ ಏಬಲ್ ಟು ಟ್ಯಾಪ್ ಇನ್ ದ ರೈಟ್ ಡೈರೆಕ್ಷನ್, ಆರ್ ಯು ವಿಲ್ ಬಿ ಗೋಯಿಂಗ್ ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಇರ್ತೀರಾ.
ಕರೆಕ್ಟ್ ಸ್ವಿಚ್ ಆನ್ ಮಾಡ್ತೀರಾ, ಕರೆಕ್ಟ್ ಆಗಿರೋದನ್ನ ಟ್ಯಾಪ್ ಮಾಡ್ತೀರಾ. ಸೊ ದಟ್ಸ್ ಆಲ್ ಅಬೌಟ್ ಫ್ರೀಕ್ವೆನ್ಸಿ. ತುಂಬಾ ಕಾಂಪ್ಲೆಕ್ಸ್ ವಿಚಾರಗಳನ್ನ ತುಂಬಾ ಸಿಂಪಲ್ ಆಗಿ ಸರಳವಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಶ್ರೀಕಾಂತ್ ಅವರೇ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್.